Camera Phone Weekend with Ramesh Season 3 co-powered by Dollar Big Boss, fragrance partner for perfume body spray, special partner Close Up. ಸ್ವಂತಿಕೆಯನ್ನ ಮೆರೆದಂತ ಒರಿಜಿನಲ್ ರೋಸ್ಟ್ ಮಾಸ್ಟರ್. ನಾನು ಮಾಡಿದಂತ ಎಲ್ಲ ಹೆಚ್ಚಿನ ಚಿತ್ರಗಳಲ್ಲಿ ಅಲ್ಲಿ ಹೀರೋನೇ ನೋಡ್ತಾ ಇರ್ಲಿಲ್ಲ. ಅವರು ತಮ್ಮನ್ನು ತಾವು ನೋಡ್ಕೊಂತ ಇದ್ರು. ಟ್ರೆಂಡ್ ಸೆಟಪ್ ಶ್ರೀ ಕಾಶಿನಾಥ್. ವೆಲ್ಕಮ್ ಸರ್. ದಡ್ಡಮ್ಮ ನೀವು ಬರ್ತೀರಿ ಅಂತ ನಾನು ನೆನ್ಸ್ಕೊಂಡೇ ಇರಲಿಲ್ಲ. ಇಷ್ಟು ವರ್ಷ ಆಯಿತು, ಇನ್ನು ಇವಾಗಲೂ ಒಟ್ಟಿಗೆ ಇದ್ದೀವಿ. ಐ ಲವ್ ಯು. ನೀವು ಹೇಳಿಲ್ಲ, ಇನ್ನೊಬ್ರು ಯಾರು ಹೇಳ್ತಿದ್ದಾರೆ. ಸರ್ ಬಹಳ ದಿನದಿಂದ ಹೇಳಬೇಕು ಅಂತ ಆಸೆ ಪಟ್ಟು ಹೇಳಿರೋದು ಸರ್. ಐ ಲವ್ ಯು. ಅಂತ ದೊಡ್ಡ ಡೈರೆಕ್ಟರ್ ಆಗಿ, ಇಂಥ ದೊಡ್ಡ ಆರ್ಟಿಸ್ಟ್ ಆಗಿ ಅವ್ರ ಮಗನಾಗ ಹುಟ್ಟೋದಕ್ಕೆ ನಾನು ಪುಣ್ಯ ಮಾಡಿದ್ನೇನೋ. ಎಲ್ಲ ಪ್ರತಿಭಾವಂತರ ಕಾಶಿ ರಾಮೇಶ್ವರ್ ಅಂದ್ರೆ ನಮ್ಮ ಕಾಶಿ ಸರ್. ಎಲ್ಲ ನಾನು ಏನು ಆ್ಯಕ್ಟ್ ಮಾಡಿದ್ದೀನೋ ಅದೆಲ್ಲ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು. ನಿಮ್ಮ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲ ನಾವು, ಆದರೂ ಇದೊಂದು ಚಾನ್ಸ್ ಸಿಕ್ಕಿದೆ. ಈ ಮೂಲಕ ಅಕಸ್ಮಾತ್ ನಾನೇನಾರ ತಪ್ಪು ಮಾಡಿದರೆ ಕ್ಷಮಿಸ್ಬಿಡಿ. ಇಂಥ ಶಿಷ್ಯಂದಿರನ್ನು ಪಡೆದಿಂದ ಅನ್ಪುಣ್ಯನೋ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಪುನಃ ವೀಕೆಂಡ್ ಬಂತು, 9 ಗಂಟೆ ಆಗೋಯ್ತು, ನೀವು ನಾನು ಬಂದಾಯ್ತು. ಶುಮಣ. This is Oppo Camera Phones Weekend with Ramesh Season 3 co-powered by Dollar Big Boss, fragrance partner for perfume body spray, special partner Close Up, associate sponsors Vasu Agarbattis, Walkmate Footwear, Walk with Comfort, Sudarshan Family Stores, Boost, Kingfisher ಮತ್ತು Hershey's. ಗೊತ್ತಿಲ್ಲದೆ ಇರೋ ದೇವತೆಗಿಂತ ಗೊತ್ತಿರೋ ಭೂತ ಮೇಲು ಅನ್ನೋ ಮಾತಿದೆ. ಆದರೆ ಕೆಲವರು ಗೊತ್ತಿರೋ ದೇವತೆಗಳು ಇದ್ರೂ ಕೂಡ ಅವುಗಳನ್ನ ಬಿಟ್ಟು ಗೊತ್ತಿಲ್ಲದೆ ಇರೋ ಭೂತಗಳನ್ನ ಹಿಡಿದು ಅವುಗಳನ್ನ ಪಳಗಿಸೋ ಸಾಹಸ ಮಾಡ್ತಾರೆ, ಅದರಲ್ಲಿ ಯಶಸ್ಸು ಕಾಣ್ತಾರೆ. ಪ್ರಿಯವಾದ ಒಳ್ಳೆ ವಿಷಯಗಳಿಗಿಂತ ಭೂತದಂತ ಅಪ್ರಿಯವಾದ ಸತ್ಯ ವಿಷಯಗಳನ್ನ ಮಾತಾಡೋಕ್ಕೆ ಒಂದು ಧೈರ್ಯ ಬೇಕು. ಅದರ ನಿರೂಪಣೆ ಒಂದು ವಿಶಿಷ್ಟವಾದ ಟ್ಯಾಲೆಂಟ್ ಇರಬೇಕು. ಇವತ್ತಿನ ನಮ್ಮ ಸಾಧಕರು ಹೀಗೆ ಶಿಷ್ಟಾಚಾರದ ನಿಯಮಗಳನ್ನೆಲ್ಲ ಒಡೆದಾಕಿ, ಮಡಿವಂತಿಕೆಯ ಸರಹದ್ದನ್ನ ದಾಟಿ, ಮುಜುಗರದ ವಿಷಯವನ್ನ ಮುಟ್ಟೋ ಜಿಗುರು ತೋರಿಸಿ, ಸ್ವಂತಿಕೆಯನ್ನ ಮೆರೆದಂತ ಒರಿಜಿನಲ್ ರೋಸ್ಟ್ ಮಾಸ್ಟರ್ ಸ್ವಾಗತಿಸಿ, ಹೋದಲಲ್ಲ ತನ್ನದೇ ಆದ ಒಂದು ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದಂತ ಟ್ರೆಂಡ್ ಸೆಟಪ್ ಶ್ರೀ ಕಾಶಿನಾಥ್. Welcome, sir. Thank you, sir. Thank you very much. Somebody. ಸರ್ ಬಹಳ ಖುಷಿ ಆಯ್ತು ನೀವು ನಮ್ಮ ಶೋಗೆ ಬಂದಿದ್ದು. ಇವರು ಶ್ರೀ ಕಾಶಿನಾಥ್ ಅವರು. ಇವರ ಜನನ ಕುಂದಾಪುರದಲ್ಲಿ. ಅವ್ರ ಬರ್ತ್ಡೇನೇ ಸೆಲೆಬ್ರೇಟ್ ಮಾಡಲ್ಲ. ಇವ್ರು ಹುಟ್ಟಿದ ವರ್ಷ ದಿನ ಹೇಳಿ ನಾನು ಯಾಕೆ ಪಾಪ ಕಟ್ಕೊಳ್ಳಿ ಅಲ್ವಾ ಸರ್? ನೀವು ಯಾಕೆ ಸರ್ ಬರ್ತ್ಡೇನೇ ಸೆಲೆಬ್ರೇಟ್ ಮಾಡಲ್ಲ? ನಿಮಗೆ 1 ವರ್ಷ ಆಯುಸ್ ಕಮ್ಮಿ ಆಗುತ್ತೆ, ಖುಷಿ ಪಡ್ತೀರಾ? ಕರೆಕ್ಟ್ ಸರ್. ಪಡ್ತೀರಾ ಹೇಳಿ? ಅದೇ ಖುಷಿ ಪಡಲ್ಲ ತಾನೆ? ಓಕೆ. ಇದು ವಯಸ್ಸು ಜಾಸ್ತಿ ಆಗುತ್ತೆ, ಖುಷಿ ಪಡ್ತೀರಾ? ಇಲ್ಲ. ಎರಡು ಇಲ್ದಿದಾಗ ಯಾಕೆ ಖುಷಿ ಪಡ್ತೀರಾ ಅನ್ನೋದು ನಾನು ಯಾಕೆ ಸಂಭ್ರಮಿಸ್ಬೇಕು ಅಂತ. ಹೌದು, ಕರೆಕ್ಟ್ ಸರ್. ಇವರು ಹುಟ್ಟಿದ್ದು ಕುಂದಾಪುರದಲ್ಲಿ. ಇವರ ತಂದೆ ಶ್ರೀ ಜಿ ವಾಸುದೇವರಾವ್ ಹಾಗೂ ತಾಯಿ ಸರಸ್ವತಿ ಅಮ್ಮನವರು. ಇವರ ಅಣ್ಣ ಶ್ರೀ ಸತ್ಯನಾರಾಯಣ, ಇವರ ತಮ್ಮಂದ್ರು ದತ್ತಾತ್ರೇಯ ಅವರು, ರವಿ ಅವರು, ಉಮಾಪತಿ ಅವರು, ಇವರ ತಂಗಿ ಗಾಯತ್ರಿ ಅವರು, ಇವರ ಪತ್ನಿ ಶ್ರೀಮತಿ ಚಂದ್ರಪ್ರಭಾ ಅವರು, ಇವರ ಮಕ್ಕಳು ಅಭಿಮನ್ಯು ಹಾಗೂ ಅಮೃತ ವರ್ಷಿಣಿ. ಇವರು ಪ್ರಖ್ಯಾತ ನಟರು, ನಿರ್ದೇಶಕರು, ನಿರ್ಮಾಪಕರು ಹಾಗೂ ಬರಹಗಾರರು. ಇವರು ಬೆಂಗಳೂರಿನ ವಿಜಯ ಕಾಲೇಜಲ್ಲಿ BSc ಪೂರ್ಣಗೊಳಿಸಿದ್ದಾರೆ. ಆ ಕಾಲದಲ್ಲೇ ಸ್ಲಿಪ್ ಅನ್ನೋ ಮೂಕಿ ಕಿರುಚಿತ್ರವನ್ನ ಡೈರೆಕ್ಟ್ ಮಾಡಿದ್ರು. ಅಲ್ಲಿಂದ ಸಿನಿ ಪ್ರಯಾಣ ಶುರು ಆಯಿತು. ಸೊ ಕನ್ನಡದಲ್ಲಿ ಶಾರ್ಟ್ ಫಿಲ್ಮ್ ಪರಂಪರೆಯಿಂದ ಮೈನ್ ಸ್ಟ್ರೀಮ್ ಸಿನಿಮಾಗೆ ಬಂದಂತ ಮೊದಲಿಗರು ಅಂದ್ರೆ ಕಾಶಿನಾಥ್ ಅವರು ಅನ್ಸುತ್ತೆ.
ಇವರು 40ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡದಲ್ಲಿ 11 ಚಿತ್ರಗಳು, ಹಿಂದಿಯಲ್ಲಿ 2 ಚಿತ್ರಗಳು, ತೆಲುಗಿನಲ್ಲಿ 1 ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಈ 3 ಭಾಷೆಗಳಲ್ಲಿ 14 ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇವರ ನಿರ್ದೇಶನದ ಅಪರಿಚಿತ ಚಿತ್ರದ ಚಿತ್ರಕಥೆಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂದಿದೆ. ಇದೇ ಚಿತ್ರ ಹಿಂದಿಯಲ್ಲಿ ಬೇಶಕ್ ಅಂತ ಇವರೇ ಡೈರೆಕ್ಟ್ ಮಾಡಿದ್ರು. ಬೇಶಕ್ ಚಿತ್ರಕ್ಕೆ ಉತ್ತರ ಪ್ರದೇಶದ ಫಿಲ್ಮ್ ಜರ್ನಲಿಸ್ಟ್ ಅಸೋಸಿಯೇಷನ್ ಇಂದ ಬೆಸ್ಟ್ ಸಸ್ಪೆನ್ಸ್ ಫಿಲ್ಮ್ ಆಫ್ ದ ಇಯರ್ ಅಂತ ಅವಾರ್ಡ್ ಬಂತು. ಬೆಂಗಳೂರಿನ ಕೈಲಾಶ್ ಚಿತ್ರಮಂದಿರದಲ್ಲಿ 37 ವಾರಗಳು ಓಡಿದಂತ ಅನುಭವ ಚಿತ್ರದ ಡೈರೆಕ್ಟರ್ ಕಾಶಿನಾಥ್ ಅವರು ಒಂದು ಹೊಸ ಮೈಲುಗಲ್ಲನ್ನ ಅನುಭವ ಸೃಷ್ಟಿ ಮಾಡಿತು. ಹಿಂದಿಯಲ್ಲಿ ಅನುಭವ ಆಗಿ ತೆಲುಗಿನಲ್ಲಿ ಆದ್ಯತ ಅನುಭವಂ ಎಂಬ ಹೆಸರಿನಲ್ಲಿ ಕಾಶಿನಾಥ್ ಅವರೇ ಡೈರೆಕ್ಟ್ ಮಾಡಿದ್ರು. ಇದಲ್ಲದೆ ಇವರ ಹಲವಾರು ಚಿತ್ರಗಳನ್ನ ಹಿಂದಿ ಹಾಗೂ ತೆಲುಗಿನಲ್ಲಿ ಬೇರೆ ನಿರ್ದೇಶಕರು ರೀಮೇಕ್ ಮಾಡಿದ್ದಾರೆ. ಒಟ್ಟಾರೆ ಕನ್ನಡ ಚಿತ್ರಗಳು ಇತರೆ ಭಾಷೆಗಳಲ್ಲೂ ರೀಮೇಕ್ ಆಗುವಂತೆ ಮಾಡಿದ ವಿಶಿಷ್ಟ ಪ್ರತಿಭೆ ಕಾಶಿನಾಥ್ ಅವರು. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ಕಾಶಿನಾಥ್ ಸರ್. ಸರ್, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಸರ್, ನೀವು ಸಿನಿಮಾ ಎಂಟ್ರಾದಾಗಿಂದ ಜನಪ್ರಿಯ ನಿರ್ದೇಶಕರು ಹೌದು, ಆದರೆ ನಮ್ಮ ರಿಸರ್ಚ್ ಅಲ್ಲಿ ಗೊತ್ತಾಗಿದ್ದು ನೀವು ಅಪ್ರಿಯ ನಿರ್ದೇಶಕರು ಅಂತ. ಟೆನ್ಷನ್ ಆಗಬೇಡಿ ಸರ್, ನಿಮ್ಮ ತರ ಡಬಲ್ ಮೀನಿಂಗ್ ಹೇಳ್ತಾ ಇದ್ದೀನಿ ಸರ್. ಅಪ್ರಿಯ ನಿರ್ದೇಶಕರು, ಅಕಾರ ಪ್ರಿಯರು, ಅಪರಿಚಿತ ಅಂತ ಮಾಡ್ತೀರಿ. ಅನುಭವ, ಅನಂತನವಾಂತರ, ಅಜಗಜಾಂತರ. ನಿಮ್ಮ ಹೀರೋಯಿನ್ ಹೆಸರು ನೋಡಿದ್ರೆ ಅಭಿನಯ, ಅಂಜಲಿ, ಅಂಜನಾ. ನಿಮ್ಮ ಮಕ್ಕಳ ಹೆಸರು ನೋಡಿದ್ರೆ ಅಮೃತವರ್ಷಿಣಿ, ಅಭಿಮನ್ಯು. ಈ ಪ್ರಿಯ ಅಕಾರದ ಬಗ್ಗೆ ಪ್ರಿಯ ಯಾಕೆ ಶುರು ಆಯ್ತು ಸರ್? ಸಂಸ್ಕೃತದ ಹೆಚ್ಚು ಪದಗಳು ಕನ್ನಡದಲ್ಲಿದೆ, ಅದೆಲ್ಲ ಆಯಿಂದ ಶುರುವಾಗುತ್ತೆ. ಕೇಳಲಿಕ್ಕೆ ಒಂಥರ ಪ್ರಿಯವಾಗಿರುತ್ತೆ. ಸರಿ. ಆಮೇಲೆ ಹೆಚ್ಚಿನ ಜನರಿಗೂ ಗೊತ್ತಿರುತ್ತೆ. ಆ ರೀತಿ ಪದಗಳನ್ನ ನಾನು ಆರಿಸ್ತೇನೆ. ಆ ರೀತಿ ಪದ ಸೂಟಬಲ್ ಸಿಕ್ಬಿಟ್ರೆ ಆ ಸಬ್ಜೆಕ್ಟಿಗೆ ನಾನು ಅದನ್ನೇ ಇಡ್ತೀನಿ. ಸೊ ಇದರಲ್ಲಿ ಬೇರೆ ನ್ಯೂಮರಾಲಜಿ ಬೇರೆ ಏನಿಲ್ಲ. ನ್ಯೂಮರಾಲಜಿ ಇಲ್ಲ, ನ್ಯೂಮರಾಲಜಿ ನಾನು ನಂಬೋದೇ ಇಲ್ಲ. ನ್ಯೂಮರಾಲಜಿ ನಂಬೋದಿಲ್ಲ. ಓಕೆ, ರೈಟ್ ಸರ್. ನಿಮ್ಗೆ ಗೊತ್ತಿರೋ ನಮ್ಮ ಪ್ರೋಗ್ರಾಮ್ ಶುರು ಆಗೋದು ಅಕಾರದಿಂದ. ನಿಮ್ಮ ಹುಟ್ಟು ಬಾಲ್ಯ ಅಲ್ಲಿಂದ ಶುರು ಆಗುತ್ತೆ. ಕುಂದಾಪುರದಲ್ಲಿ ಜನಿಸ್ತೀರಿ. ನಿಮ್ಮ ತಂದೆ ತಾಯಿ ಅದರ ಬಗ್ಗೆ, ನಿಮ್ಮ ಬಾಲ್ಯದ ಬಗ್ಗೆ ನಿಮ್ಗೆ ಏನ್ ಟಾಪ್ ಆಫ್ ದಿ ಮೈಂಡ್ ಏನಿದೆಯೋ ಅದನ್ನ ಹೇಳಿ ಸರ್. ಒಂದ್ ರೀತಿಯಲ್ಲಿ ನನ್ನ ತಂದೆನೇ ಗಾಡ್ ಫಾದರ್, ನನ್ನ ತಾಯಿನ ಗಾಡ್ ಮದರ್. ಅಂಡ್ ಚಿಕ್ಕ ವಯಸ್ಸು ಸರ್, ಮನೆಯಲ್ಲಿ 6 ಜನ ಮಕ್ಕಳಂತೆ. ಅಮ್ಮನಿಗೆ ನೀವು ಬಹಳ ಸಹಾಯ ಮಾಡ್ತಿದ್ರಂತೆ, ಅಡುಗೆ ಮನೇಲಾಗ್ಲಿ. ಅಮ್ಮನಿಗೆ ಏನಾಗ್ತಿದೆ ಅಂದ್ರೆ ಎಲ್ಲರೂ ಹುಡುಗ್ರೆ. ನಾರ್ಮಲ್ ಏನಾಗುತ್ತೆ ಅಂದ್ರೆ ಫಸ್ಟ್ ಹುಡುಗಿ ಹುಟ್ಬಿಟ್ರೆ ತಾಯಿ ಹೆಲ್ಪಿಂಗ್ ನೇಚರ್ ಬಂದ್ಬಿಡುತ್ತೆ, ಹೆಲ್ಪ್ ಮಾಡ್ತಿರ್ತಾರೆ. ಆಮೇಲೆ ತಮ್ಮಂದ್ರೆಲ್ಲ ಸೋಮಾರಿಗಳಾಗಿರ್ತಾರೆ. ಇದು ಹಾಗಾಗಿರ್ಲಿಲ್ಲ. ನಮ್ಮ ತಾಯಿಗೆಲ್ಲ ಬೀನಿಂಗ್ ಗಂಡು ಮಕ್ಕಳೇ. ಸೊ ಅವಾಗ ಸಹಾಯ ಮಾಡ್ಬೇಕಾದಂತ ನಾವೇ ಸಹಾಯ ಮಾಡ್ಬೇಕು. ನಮ್ಮ ಅಣ್ಣ ಏನಂದ್ರೆ ಅವಾಗ ಯಂಗರ್ ಡೇಸ್ ಅಲ್ಲೇ ಬಿಸ್ನೆಸ್ ಎಂಟರ್ ಆಗ್ಬಿಟ್ಟ. ಸೊ ನೆಕ್ಸ್ಟ್ ಉಳಿದಿದ್ ನಾನೇ. ನಮ್ಮ ತಾಯಿ ಸಹಾಯ ಮಾಡ್ಬೇಕು ಅಂದ್ರೆ ನಾನೇ. ಅಂಡ್ ನಿಮ್ಮ ಫಾದರ್ ಸರ್ ಬಹಳ ಸ್ಟ್ರಿಕ್ಟ್ ಆಗಿದ್ರಂತೆ? ಹೌದು. ನಮ್ ತಂದೆ ಹತ್ರ ನಾವು ಮಾತಾಡೇ ಆಡ್ತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಹೊಡೆಯೋದೇ ಬೇಕಿಲ್ಲ, ಅವ್ರು ಲುಕ್ ನೋಡ್ಬಿಟ್ರೆ ಸಾಕು ನಾವೆಲ್ಲ. ಏನಾಯ್ತು ಸರ್? ಅಪ್ಪ ಏನ್ ಮಾಡ್ತಿದ್ರು ಸರ್? ಬಿಗಿನಿಂಗು ಹೋಟ್ಲ್ ಇದ್ದಿತ್ತು. ನಮ್ಮ ಹೋಟ್ಲಿಂದ ವೆರೈಟೀಸ್ ಆಫ್ ಬಿಸ್ನೆಸ್ ಅವರು ಸಹಿತ ಮಾಡಿದ್ರು. ಇದು ಮಾಡಿದ್ರು, ಹಿಟ್ಟಿನ ಗರಣಿ ಇಟ್ರು, ಆಮೇಲೆ ಅಂಗಡಿ ಇಟ್ರು. ಕೊನೆಗೆ ಬೆಂಗಳೂರು ಸೆಟ್ಲ್ ಆಗಿ ಕೂಲ್ ಡ್ರಿಂಕ್ಸ್ ಅಂಡ್ ಕನ್ಫೆಕ್ಷನರೀಸ್ ಒಂದು ಅಂಗಡಿ ಇಟ್ರು. ಕೂಲ್ ಡ್ರಿಂಕ್ ಸೆಂಟರ್. ಓಕೆ, ನನ್ನ ಬೆಳವಣಿಗೆ ಇದೆಲ್ಲ ಜೋಗ್ ಫಾಲ್ಸ್, ಲಿಂಗನಮಕ್ಕಿ ಇದೆಲ್ಲ ಆಯ್ತು. ಬೆಂಗಳೂರಿಗೆ ಬಂದ್ಮೇಲೆ ನಾನು PUC ಇದ್ದಾಲೆ ನನ್ನ ಗುರಿ ಏನಿತ್ತು ಅಂತ ಹೇಳಿದ್ರೆ ನಾನು ಸೈಂಟಿಸ್ಟ್ ಆಗ್ಬೇಕು ಅಂತ. ಯಾಕಂದ್ರೆ ನನ್ನ ಚಿಕ್ಕಪ್ಪ ಅವಾಗ ಅಮೆರಿಕದ ಸೈಂಟಿಸ್ಟ್ ಆಗಿದ್ರು. ಸರಿ. ಸೊ ನನ್ನ ಗುರಿ ಎಲ್ಲ ಅಲ್ಲೇ ಇತ್ತು, ನಾನೊಬ್ಬ ಸೈಂಟಿಸ್ಟ್ ಆಗ್ಬೇಕು. ನಾ ಮನೋಭಾವನೆ ಒಂದ್ ರೀತಿ. ಹೌದು, ಅನಲೈಸ್ ಮಾಡೋದು, ಅಬ್ಸರ್ವ್ ಮಾಡೋದು, ಕ್ವಶ್ಚನ್ ಯಾಕೆ ಆಗ್ಬೇಕು, ಹೀಗಾಗಿದೆ, ಇದ್ಯಾಕೆ ಆಗ್ಬಾರ್ದು, ಈ ರೀತಿ ಕ್ವಶನ್ ಮಾಡುವಂತದ್ದು. ಬಟ್ ಆದ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನನಗೆ ಸ್ವಲ್ಪ. ಹೈಸ್ಕೂಲಲ್ಲಿ ಇದ್ದಾಲೆ ಯಾರೋ ಹುಡುಗ ಕ್ವಶನ್ ಕೇಳ್ದ ಸೈನ್ಸ್ ಮಿಸ್ಟ್ರಿ. ಸರ್, ಸೌತ್ ಪೋಲ್ ಅಲ್ಲಿ ನಾರ್ತ್ ಪೋಲ್ ಅಲ್ಲಿ 6 ತಿಂಗಳು ಡೇ, 6 ತಿಂಗಳು ಡೇ ನೈಟ್ ಅದಕ್ಕೆ ಅಂತ ಹೇಳಿ ಅವರು ತಲೆ ಕತ್ಕೊಂಡ್ರು. ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿ. ನನಗ್ ಗೊತ್ತಿತ್ತು ಯಾತಕ್ಕೆ ಅಂತ ಹೇಳಿ. ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಈ ರೀತಿ ನನಗೆ ನನ್ನ ಒಂದ್ ರೀತಿ ಬೇಸಿಕ್ ಇದ್ರಲ್ಲಿ ನನ್ನ ಇರೋದು ನಾನು ಹೊರಗೆ ಆಗ್ತಾ ಇರ್ಲಿಲ್ಲ. ಅದ್ ಹೆಂಗ್ ಹೊರಗೆ ಬಂದ್ರಿ ನೀವು? ಅದು ಒಂದ್ ರೀತಿಯಲ್ಲಿ ಐ ಥಿಂಕ್ ಮನ್ಸಲ್ಲೇ ರೆಬಲ್ ಆಗ್ಬಿಡ್ತೇನೋ. ನನ್ನ ನಾಟಕ ಡ್ರಾಮಾ ಬಂದ್ಮೇಲೆ ಆ ಮನೋಭಾವ ಬಂದ್ಬಿಡ್ತಲ್ಲ, ಏನಾದ್ರು ಎದುರಿಸ್ತೀನಿ ಅಂತ ಹೇಳಿ, ಎಲ್ಲವನ್ನು ಹೇಳ್ತೀನಿ ಅಂತ ಹೇಳಿ, ಅದಕ್ಕೊಂದ್ ರೀತಿ ಕೌಂಟ್ರಿಂಗ್ ಆಯ್ತು ಅನ್ನೋದು. ರಿಯಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಒಂದು ಅನುಭವ ತರ ಚಿತ್ರ ಮಾಡ್ತೀರಾ ಅಂದ್ರೆ? ಹೌದು. ಅಯ್ಯೋ, ಬ್ರೇಕಿಂಗ್ ದ ರೂಲ್ಸ್ ಅಲ್ವಾ, ಎಲ್ಲ ನಿಯಮಗಳನ್ನ ಹೊಡೆದಾಕ್ತೀನಿ ನಾನು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ನಾನು ಆಮೇಲೆ ಕ್ವಶನ್ ಮಾಡ್ಕೊಂಡು ಯಾಕೆ ಹೀಗಾಯ್ತು ಅಂತ ಹೇಳಿದಾಗ ಓಕೆ ನನಗನ್ಸ್ತು ನನ್ನ ಇದ್ರಲ್ಲೇ ಕೌಂಟ್ರಿಂಗ್ ಆಗೋಗ್ಬಿಟ್ಟಿದೆ ಅಂತ ಹೇಳಿ. ನಿಮ್ಗೆ ಒಳಗಿದ್ದ ಪ್ರಶ್ನೆಗಳಿಗೆಲ್ಲ ಒಂದು ಉತ್ತರ ಬೇಕಾಗಿತ್ತು, ಅದು ಇದ್ರ ಮೂಲಕ ಸಿಕ್ತು. ಆಗುತ್ತೆ ಅದು ಕರೆಕ್ಟ್ ಟೈಮ್ ಇದರಲ್ಲಿ ಆಗ್ತಿದ್ದಂಗೆ ಬಹಳ ಸಬ್ಮಿಸಿ ಆಗಿದ್ದಂತ ಒಬ್ಬ ಹುಡುಗ ಏನ್ ಮಾಡ್ಕೊಂಡು ಓವರ್ ಎಕ್ಸ್ಪ್ರೆಸ್ ಆಗ್ತಾನೆ, ಅದು ಎಷ್ಟೋ ನೋಡಿದ್ದೀನಿ ನಾನು. ಬಟ್ ಆ ಸಬ್ಮಿಸಿವ್ ಆಗಿ ಇದ್ದಿದ್ದ ಟೈಮಲ್ಲಿ ಸರ್ ಅದು ಬಹಳ ನೋವಾಗ್ತಿರ್ಬೇಕಲ್ಲ ಸರ್? ಅಂದ್ರೆ ನಿಮ್ಗೆ ಉತ್ತರ ಗೊತ್ತಿದೆ ಯಾವುದೋ ಒಂದು ಪ್ರಶ್ನೆಗೆ, ಅದು ನಿಮ್ಮಿಂದ ಹೇಳಕ್ ಆಗ್ತಿಲ್ಲ ಬಿಕಾಸ್ ಆಫ್ ಯುವರ್ ಸ್ವಭಾವದಿಂದ. ಎಂತ ಒಂದು ಪರಿಸ್ಥಿತಿ ಸರ್ ಅದು. ಸ್ಕೂಲ್ ಡೇಸ್ ಅಲ್ಲೆಲ್ಲ ಹಾಗೆ ಇದ್ರ ನೀವು? ಹೌದು, ಸ್ಕೂಲ್ ಡೇಸ್ ಅಲ್ಲಿ ಹಾಗೆ ಇದೆ. ನಾನು ಎಲ್ಲಿ ಇದು ಮಾಡೋರು ಅಕಸ್ಮಾತ್ ಏನಾದ್ರು
ಕ್ವಶನ್ ಕೇಳಬೇಕು ಅಂತ ಹೇಳಿದ್ರು, ಕೇಳ್ಬಿಟ್ರೆ ಏನು ಅನ್ಕೊಂಡ್ಬಿಡ್ತಾರೋ, ಏನು ಅನ್ಕೊಂಡ್ಬಿಡ್ತಾರೋ, ಈ ರೀತಿ ಮತ್ತೆ ಕೇಳಕ್ಕೆ ಹೋಗ್ತಿರ್ಲಿಲ್ಲ. ಮುಂದಿನ ಮೆಂಚಲ್ಲಿ ಕೂತ್ಕೊಂತಾನೆ ಇದ್ದಿಲ್ಲ, ಎಲ್ಲಿ ಪ್ರಶ್ನೆ ಕೇಳ್ಬಿಡ್ತಾರ, ಎಲ್ಲಿ ಕೇಳ್ಬಿಡ್ತಾರೋ ಮಧ್ಯದಲ್ಲೇ. ಇದು ಚೆನ್ನಾಗಿದೆ ರೀ. ಅಂದ್ರೆ ನಿಮ್ಗೆ ಉತ್ತರ ಗೊತ್ತು, ಆದ್ರೆ ಎದ್ದು ನಿಂತು ಎಲ್ರ ಮುಂದೆ ಉತ್ತರ ಹೇಳಬೇಕಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹಿಂದೆ ಕೂತ್ಕೊಳ್ತೀರಾ. ಹೌದು, ಎಲ್ರನ್ನೂ ಫೇಸ್ ಮಾಡ್ಬೇಕು, ಪ್ರಪಂಚನ ಫೇಸ್ ಮಾಡ್ಬೇಕು ಅಂತ ಒಂದ್ ರೀತಿಯಲ್ಲಿ ಆವಾಗ ಇದ್ದಿತ್ತು ಅದು ಹೆಂಗಾರ ಇದ್ರಲ್ಲಿ. ಆಮೇಲೆ ಐ ಥಿಂಕ್ ನಾನು ಕಾಲೇಜ್ ಬಂದ ಮೇಲೆ ಸ್ವಲ್ಪ ಎಕ್ಸ್ಪ್ರೆಸ್ ಆಗ್ತಾ ಬಂದ್ಬಿಟ್ಟೆ. ಓಕೆ ಓಕೆ ಓಕೆ. ಇದ್ರಲ್ಲಿ ಫೈನಲ್ ಇಯರ್ ಅಲ್ಲಿ ಆಲ್ಮೋಸ್ಟ್ ಡ್ರಾಮಾದಲ್ಲಿ ಹೆಚ್ಚಾನ ಹೆಣ್ ಪಾತ್ರನ ಕೊಡ್ತಾ ಇದ್ದೆ ಡ್ರಾಮಾದಲ್ಲಿ. ಯಾಕಂದ್ರೆ ಐ ವಾಸ್ ಲುಕಿಂಗ್ ವೆರಿ ಟೆಂಡರ್, ವೈಟ್ ಆಗಿದೆ, ಇದಿದೆ ನೋಡಿದ್ರು ಕೂಡ ಎಲ್ಲ ಹುಡುಗಿ ಪಾತ್ರ ಕೊಟ್ಬಿಟ್ಟರು. ಚಿಕ್ಕ ವಯಸ್ಸಲ್ಲೇ ಸೀತೆ ಪಾತ್ರ ಎಲ್ಲ ಮಾಡಿದ್ರಂತ ನೀವು? ಹೌದು, ಮಾಡಿದ್ದೆ. ಹೌದು, ಅವಾಗ ಟೆಂಡರ್ ಆಗಿದ್ದೆ, ವೈಟ್ ಆಗಿದ್ದೆ, ಇದು ಅಂದ್ಕೊಂಡು ಸೀತೆ ಪಾತ್ರ ಕೊಟ್ಬಿಡೋದು. ರೈಟ್. ನಿಮ್ಮ ಹುಟ್ಟೂರು ಕುಂದಾಪುರ, ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ನಿಮ್ಮ ಕುಟುಂಬದ ಹಿರಿಯರೊಬ್ಬರು ಮಾತಾಡಿದ್ದಾರೆ. ಕಾಶಿನಾಥ, ಹೇಗಿದ್ಯಾ? ಚೆನ್ನಾಗಿದ್ಯಾ? ಕಾಶಿನಾಥ, ನಿನ್ನನ್ನು ನನ್ನ ತಮ್ಮ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತಾ ಇದೆ. ಅದೇ ಮನೆ. ಹೆರಿಗೆ ಆಗಿದ್ದ ನಮ್ಮ ತಾಯಿ ಮನೆ ಒಳಗೇನೆ, ಬಾಣಂತನ ಮಾಡಿದ್ದು ನಮ್ಮ ತಾಯಿನೇ. ನೀನು ತುಂಬ ಗುಂಡಾಗಿದ್ದೆ ಕಣಪ್ಪ. ನನ್ನ ತಂದೆ ಕಾಶಿನಾಥ ಅಂತ ಇಡಬೇಕು, ಯಾರ್ದು ಇಲ್ಲ ಅಂತ ಹೇಳಿ ಕಾಶಿನಾಥ ಅಂತ ಇಡೀ ಪರವಾಗಿಲ್ಲ ಅಂತ ಹೇಳಿದರು. ಕಾಶಿನಾಥ ಅಂತ ಹೆಸರು ಇಟ್ಟಿದ್ರು ಅಷ್ಟೇ. ತಾಯಿಗೆ ನಿನ್ನ ನೋಡಿದ್ರೆ ತುಂಬ ಆಸೆ, ಎಲ್ಲಿ ನೋಡಿದ್ರು ನಿನ್ನೆ ಕರೆಯೋದು ಕಾಶಿನಾಥ ಕಾಶಿನಾಥ ಅಂತ ಕರಿತಾ ಇದ್ಲು. ಅವನು ನೋಡಿದ್ರೆ ಆಸೆ ಜಾಸ್ತಿ ಅವಳಿಗೆ. ತಾಯಿಗೆ ಅಡುಗೆ ಮಾಡುವ ಟೈಮಲ್ಲಿ ಅಕ್ಕಿನೆಲ್ಲ ಆರಿಸ್ಕೊಡೋದು, ಹಾಲು ಕರೆದ್ಬಿಟ್ಟು ಬಂದವಾಗ ಹಾಲನ್ನೆಲ್ಲ ತೆಗೆದು ಇದು ಮಾಡಿ ಇವಾಗೆಲ್ಲ ಏನೇನು ಮಾಡ್ತಾ ಇದ್ದೆ, ಅದನ್ನು ಪ್ರತಿ ದಿವಸನೂ ನಾವು ನೋಡ್ತಾ ಇದ್ದ. ಕಾಶಿನಾಥ, ನೀ ತಾಯಿ ಹೋದ್ಮೇಲೆ ತುಂಬ ಇಳಿದು ಹೋಗಿದ್ದೆ ನೋಡು. ಯಾಕೆ ಇಷ್ಟು ಇಳಿದು ಹೋಗಿದ್ಯಾ? ಏನು ಯೋಚನೆ ಮಾಡ್ತಾ ಇದ್ದೀಯಾ? ಏನು ಕತೆ? ಇಷ್ಟು ಇಳಿದು ಹೋಗೋ ಕಾರಣ ಇಲ್ವಲ್ಲ. ಇರುವಲ್ಲರಿಗೂ ಚೆನ್ನಾಗಿರ್ಬೇಕು, ನಗ್ತಾ ನಗ್ತಾ ಮಾಡಿಕೊಂಡು ಚೆನ್ನಾಗಿರ್ಬೇಕು ನೀನು. ದೊಡ್ಡಮ್ಮ 90 ವರ್ಷ ಅವರಿಗೆ. ಮನೆಯಲ್ಲಿ ನಮ್ಮ ತಾಯಿ ಕಡೆಯಿಂದ ಹಿರಿಯರಂದ್ರೆ ನಮ್ಮ ತಾಯಿ ಬೆಳ್ಳಿಗಿದ್ರು ಅವಾಗ ಭಾಳ. ಅವ್ರಿಗೆ ಆಸೆ ಇದ್ದಿತ್ತು ಹೀರೋಯಿನ್ ಆಗ್ಬೇಕು ಅಂತ. ಅಮ್ಮನಿಗೆ ಆಸೆ ಇತ್ತು ಹೀರೋ? ಹೌದೌದು, ಹೀರೋಯಿನ್ ಇತ್ತು. ಆ ಸಂಪ್ರದಾಯ ಇದ್ರಲ್ಲಿ ಅದು ಖಂಡಿತ ಸಾಧ್ಯನೇ ಇರಲಿಲ್ಲ ಆ ವರ್ಷದಲ್ಲಿ. ಸುಮಾರು ಅವ್ರು 70 ವರ್ಷ ಹಿಂದೆ ಇದ್ರಲ್ಲಿ ಖಂಡಿತ ಸಾಧ್ಯ ಇರಲಿಲ್ಲ. ಆ ಒಂದು ಇದು ಎಲ್ಲೋ ನನ್ನ ಹತ್ರ ನೋಡಿದ್ರೇನೋ ನನ್ನ ಪ್ರೀತಿ ಜಾಸ್ತಿ, ನನ್ನ ತಾಯಿ ಎಲ್ಲ ಮಕ್ಕಳಿಗಿಂತ ಪ್ರೀತಿ ಜಾಸ್ತಿ. ನಾನು ಶಾರ್ಟ್ ಫಿಲ್ಮ್ ಮಾಡಬೇಕಾದಾಗ ನನ್ನ ಕಾಲೇಜ್ ಡೇಸ್ ಯಾವ್ದು ಮೇಲೆ ನನ್ನ ತಂದೆ ಹತ್ರ ಮತ್ತೆ ದುಡ್ಡು ಕೇಳ್ತಾ ಇರಲಿಲ್ಲ, ಎಲ್ಲಿ ಬೈದ್ಬಿಡ್ತಾರೋ ಅಂತ. ಅವ್ರು ಮಾತ್ರ ಅಲ್ಲಿ ದುಡ್ಡು ನನ್ನ ಹತ್ರ ನಮ್ಮ ತಂದೆ ಹತ್ರ ಇಸ್ಕೊಂಡೇ ಇಲ್ಲ. ಇಸ್ಕೊಂಡಿದ್ದೆಲ್ಲ ನಮ್ಮ ತಾಯಿ ಹತ್ರನೇ. ಸೊ ಅವರೇ ಕೊಡೋದು ನಮ್ಮ ತಾಯಿ. ಬಟ್ ಒಂದು ಫಿಲ್ಮ್ ಮಾಡ್ತೀವಿ ಅಂತ ಹೇಳಿದಾಗ ಮನೆಯವರು ದುಡ್ಡು ಕೊಡ್ತಾರ ಸರ್? ಕೊಡ್ತಾರಾ? ಶಾರ್ಟ್ ಫಿಲ್ಮ್ ಮಾಡ್ಬೇಕಾದಾಗ ಓಕೆ, ಒಂದು ರೀತಿ ಸ್ಮಾಲ್ ಅಮೌಂಟ್. ಓಕೆ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಡಿಗ್ರಿ ಮುಗಿದ್ರು ಕೂಡಲೇ ಒಂದು ಕ್ವಶನ್ ಬರುತ್ತೆ. ಮನೇಲಿ ಕೇಳ್ತಾರೆ, ಬಿಸ್ನೆಸ್ ಮಾಡ್ತೀಯಾ ಅಥವಾ ಹೈಯರ್ ಎಜುಕೇಶನ್ ಹೋಗ್ತೀಯಾ ಅಥವಾ ಕೆಲವರು ಬೇರೆ ಕಡೆ ಕೆಲಸ ಸೇರ್ಕೊಂತೀಯ, ಇಷ್ಟೇ. ಆ ಲಿಸ್ಟಲ್ಲಿ ಸಿನಿಮಾ ಇಲ್ಲ? ಸಿನಿಮಾ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ, ನಮ್ದು ಲಿಟರರಿ ಫ್ಯಾಮಿಲಿ ಅಲ್ವೇ ಅಲ್ಲ. ಏನಾದ್ರು ಒಂದು ಕಲ್ಚರಲ್ ಅಥವಾ ಇದು ಆರ್ಟ್ ಇದ್ರಲ್ಲಿ ಸಂಬಂಧಪಟ್ಟ ಫಿಲ್ಮ್ ಅಲ್ವೇ ಅಲ್ಲ. ನಮ್ದೇನಿದ್ರು ಬಿಸ್ನೆಸ್ ಕಮ್ಯುನಿಟಿ, ಬಿಸ್ನೆಸ್ ಅಷ್ಟೇ. ಇವಾಗ ಇದು ನನಗೂ ಇದಾಗಿದೆ ಅಂತ ಏನಂತ ಹೇಳಿದ್ರೆ, ಓಕೆ ನನಗೂ ಬಂತು ಕೂಡ ಏನ್ ಮಾಡ್ತೀಯ ಅಂತ ಹೇಳಿ. ಹೈಯರ್ ಎಜುಕೇಶನ್ ಮಾಡೋದಕ್ಕೆ ನಾನು 3rd ಕ್ಲಾಸ್ ಪಾಸ್ ಆಗಿದ್ದೀನಿ, ಸೀಟೇ ಸಿಗ್ತಾ ಇರ್ಲಿಲ್ಲ. ಬಿಸ್ನೆಸ್ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಮನೆಯಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ಇಂಟರ್ವ್ಯೂ ಎಲ್ಲ ಕಳಿಸಿದ್ರು ನಮ್ಮ ಫಾದರು. ಹೋಗ್ಬಿಟ್ಟು ಇಂಟೆನ್ಷನಲಿ ಫೇಲ್ ಮಾಡ್ಕೊಂಡ್ಬಿಡ್ತಿದ್ದೆ. ಯಾಕಂದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಗೊತ್ತಿತ್ತು. ಸೊ ಇವಾಗ ವಾಟ್ಸ್ ನೆಕ್ಸ್ಟ್? ಸೊ ನಾನು ಹೇಳಿದೆ ಒಂದು ಸಿನಿಮಾ ಮಾಡ್ತೀನಿ ಅಂತೇಳಿ. ನನಗೆ ಆಶ್ಚರ್ಯ, ನಮ್ಮ ಫಾದರ್ ಹೇಗೆ ಒಪ್ಕೊಂಡ್ರು ಅಥವಾ ನಮ್ಮ ಅಮ್ಮ ಹೇಗೆ ಒಪ್ಸಿದ್ರು ನನಗೇ ಗೊತ್ತಿಲ್ಲ. ಒಬ್ಬ ಪಿಕ್ಚರಿಗೆ ಎಂಟ್ರ್ ಆಗ್ತಾನೆ ಅಂತ ಹೇಳಿದ್ರೆ ಫ್ಯಾಮಿಲಿ ಸಪೋರ್ಟ್ ಮಾಡೋದಿಲ್ಲ, ಇಟ್ಸ್ ಹೈಲಿ ಇಂಪಾಸಿಬಲ್. ದಟ್ಟು ಈ ರೀತಿ ಫ್ಯಾಮಿಲಿ ಆ ಟೈಮಲ್ಲಿ. ಹೌದಾ? ಅದು ಆ ಟೈಮಲ್ಲಿ ಪಿಕ್ಚರ್ ಮಾಡ್ತಿದ್ದಾರ ನಮ್ಮ ಅಜ್ಜ ಓ ಮಗ ಹೊಡಿಯಾರಿಸ್ಬಿಡ್ತಾನೆ ದುಡ್ಡನ್ನೆಲ್ಲ ಅಂತೇಳಿ ಮೊಮ್ಮಗ. ನಿಮ್ಮ ದೊಡ್ಡಮ್ಮ ಬಂದಿದ್ದಾರೆ, ಸ್ವಾಗತಿಸಿ. ಬನ್ನಿ. ಅವ್ರಿಗೆ ಆಶ್ಚರ್ಯ. ಅಮ್ಮ ನೀವು ಬರ್ತೀರಿ ಅಂತ ನಾನು ನೆನ್ಸ್ಕೊಂಡೇ ಇರಲಿಲ್ಲ.
ನಾನು ಖಂಡಿತ ನೆನ್ಸ್ಕೊಂಡಿರೋದು ಬರ್ತೀನಿ ಅಂತೇಳಿ ಅಬ್ಬಾ ಭಾಳ ಖುಷಿ ಆಗುತ್ತೆ. ನೋಡು ಈಗ ಹೇಗಿದ್ದೀಯ? ಅಯ್ಯೋ ಪರವಾಗಿಲ್ಲ, ಆದ್ರೂ ಬಹಳ ಇಳ್ದು ಹೋಗ್ಬಿಟ್ಟಿಯಪ್ಪ ನೀನು ಇವಾಗ. ಏನ್ ಮಾಡಕ್ಕಾಗತ್ತೆ? ಇಷ್ಟು ಇಳಿದು ಹೋದ್ರೆ ಹೇಗೆ? ಸರ್ ನಾವ್ ಇದೇ ತರ ಅವ್ರು ಮೊದ್ಲಿಂದ ನೋಡಿರೋದು, ಯಾವಾಗ ಇಳಿದು ಹೋದ್ರು ಅಂತ ಹೇಳ್ತಿದ್ದೀರಾ ನೀವು? ತುಂಬಾ ಇಳಿದು ಹೋಗಿದ್ದಾರೆ ಅವರು. ಹೌದಾ? ಅಯ್ಯೋ ತುಂಬಾ ಇಳಿದಿದ್ದಾರೆ ಇವಾಗ. ಅಮ್ಮನ ಯೋಚನೆ ಹಾಗೆ ಆಯ್ತು. ಅಮ್ಮನ ಯೋಚನೆ ಮಾಡ್ತಾ ಅಮ್ಮ ಸತ್ತೇ ಇಲ್ಲ, ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ನಾನು ಅದಕ್ಕೋಸ್ಕರ ನಾನು ಏನೋ ನಾನು ಏನೂ ಹೊರಗೆ ಬರಲಿಲ್ಲ. ನಮ್ಮ ತಾಯಿ ಇದಾದ್ಮೇಲೆ ನಾವು ಹೊರಗೆ ಬರಲಿಲ್ಲ. ಮೇಲೆ ಅದೇ ನಾವು ಕೇಳ್ಬಿಟ್ಟಿ ಸರ್, ಅಮ್ಮ ತೀರೋದ ನೀವು ಹೊರಗಡೆ ಬರ್ಲಿಲ್ವಂತೆ. ಇಲ್ಲ ಬಂದೇ ಇಲ್ಲ ಅವನು. ಏನಾಯ್ತು? ಬಂದೇ ಇಲ್ಲ. ರೂಮಿನೊಳಗೆ ಹೋಗಿ ಕೂತ. ನಮ್ಮ ಅಮ್ಮ ಹೋಗ್ಲಿಲ್ಲ. ಹೋಗಿಲ್ಲ, ನನಗೆ ನನ್ನ ಅಮ್ಮ ಹೋಗಿಲ್ಲ. ನನಗೆ ಇವಾಗಲೂ ಜೀವನ ಹಾಗೆ ಹೇಳ್ಕೊಂಡೇ ಇದ್ದ ಅವನು. ನಾನು ಇಡೀ ದಿವಸ 1.5 years ಡಿಪ್ರೆಷನ್ ಇದ್ರಂತೆ ನೀವು ಆ ಟೈಮ್? ಇಲ್ಲ, ಡಿಪ್ರೆಷನ್ ಅಲ್ಲ, ಬೇರೆಯವ್ರಿಗೆ ಆಗ ಅನಿಸ್ತಾ ಇತ್ತು ಅಷ್ಟೇ. ನಾನು ಓಕೆ, ನನಗೆ ಇಲ್ಲ ನನ್ನ ತಾಯಿ ಇದ್ದಾರೆ, ನನ್ನ ಕರಿತಿರ್ತಾರೆ. ಒಂದ್ ರೀತಿ ಸಿಜೋಫ್ರೇನಿಯಾ ಅಂತ ಹೇಳ್ತಾರೆ, ಅದು ಇದ್ರು ಇರ್ಬೋದು ಹೇಳಿಕ. ಬಟ್ ನನಗನ್ಸುತ್ತೆ ಸೊ ಶಿ ಇಸ್ ಲಿವಿಂಗ್. ಅಕಸ್ಮಾತ್ ನಮ್ಮ ತಾಯಿ ಅಮೆರಿಕದಲ್ಲಿ ಇದ್ರೆ ಅಂತ ತಿಳ್ಕೊಳ್ಳಿ, ಕಾಣಿಸಲ್ಲ ಅಲ್ಲ. ಕರೆಕ್ಟ್ ಕರೆಕ್ಟ್. ಹಾಗೆ ಅನ್ಕೊಂಡಿದ್ದೀನಿ ಅಷ್ಟು. ಓಕೆ, ಎಲ್ಲೋ ಇದಾರೆ ಅಷ್ಟೇ. ಮುದುಕನಾಗಿದ್ಯಾ ಇವಾಗ? ಏನು ಮುದುಕನಾಗಿ ಹೋಗ್ಬಿಟ್ಟಿದ್ಯಾ? ಇಲ್ಲಪ್ಪ, ನಮ್ ಮುದುಕಾಗಿಲ್ಲ. ಹೇಳಿದ್ರೆ ಇವ್ರು ಕೇಳ್ತಾರೆ. ಅಲ್ಲ ಅದೌದು, ನಾನು ಮುದುಕಿ ಆಗಿ ಮುದುಕನಲ್ಲ, ಇನ್ನು ಚಿಕ್ಕ. ನನ್ನ ಮಗನ ಅದ್ರ ಮೇಲೆ ಮುದುಕ ಆಗೋದು ಹೇಗೆ? ಹೌದು ಅಲ್ವಾ? ಹೌದು. ನಮಗೆ ಕಾಶಿನಾಥ್ ಅವ್ರು ಪುಟ್ಟ ಹುಡುಗ ಇದ್ದಾಗ ಹೇಗಿದ್ರು ಅಂತ ಗೊತ್ತಾಗಬೇಕು ನಮಗೆ. ಪುಟ್ಟು ಆಗಿತ್ತು, ಒಳ್ಳೆ ಬೆಳ್ಳಗಾಗಿತ್ತು. ಕರೆಕ್ಟ್. ನೋಡಕ್ ಚೆನ್ನಾಗಿರೋ ಸ್ವಭಾವ ಹೇಗಿತ್ತು ಅಂತ. ಓಡೋದು ಬರೋದು, ಅಮ್ಮ 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 ಅನ್ಕೊಂಡು ಇರೋದು, ಇದ್ರೊಳಗೆ ಇದ್ದ ಅವನು ಅಷ್ಟೇನೆ. ಒಳ್ಳೆ ನೋಡಕ್ ಚಂದ ಅವ್ನು ಬಹಳ. ನಮ್ಮ ಅಮ್ಮ ಹೇಳ್ತಾ ಇದ್ರು, ನಾನು ಊಟ ಆದ್ಮೇಲೆ ಹೋಗ್ಬಿಟ್ಟು ಎಲ್ಲರೂ ಅನ್ನ ತಿಂತಿದ್ದೆ. ಎಲ್ಲಾ ಮಕ್ಕಳು ಮಾಡುವುದು ಅದೇ ಕೆಲಸನೇ, ನೀ ಮಾಡಿದ್ದು ಅದೇ ಕೆಲಸ. ನಿಮ್ ತಂಗಿಗೆ ನಟಿ ಆಗ್ಬೇಕು ಅಂತ ಆಸೆ ಇತ್ತಂತೆ ಸಿನಿಮಾದಲ್ಲಿ, ಕಾಶಿನಾಥ್ ಅವ್ರ ಅಮ್ಮನಿಗೆ. ಅವ್ರಿಗೆ ಆಸೆ ಅಂದ್ರೆ ಮೊದಲಿನಿಂದನೂ ಅವಳಿಗೆ ಇದೇ ತರನೇ. ಇವನಿಗೆ ಹೆಂಗಿದ್ಯೋ ಅವನಿಗೆ ಅವಳು ಹಾಗೆ ಇದ್ದವಳೆ. ಅವಳು ಅದೇ ತರ ಮಾಡ್ಬೇಕು ಆಗಿದ್ಲು. ಒಂದ್ಸತಿ ಕೂರ್ಸಿದ್ರಲ್ಲ ಗಂಡ ಹೆಂಡ್ತಿನೆಲ್ಲ. ನಿಮ್ ಪಿಕ್ಚರ್ ಲಾಕ್ ಮಾಡಿದ್ರ? ಅವಳಲ್ಲಿ ಒಂದು ಸೀನ್ ನಲ್ಲಿ ಬಂದ್ ಹೋಗ್ತಾರೆ ನಮ್ಮ ತಂದೆ ತಾಯಿ. ಹೌದು, ತಂದೋಗಿದ್ರು. ಅವ್ರು ಸ್ವಲ್ಪ ಆಕ್ಟಿವ್ ಜಾಸ್ತಿ. ನೀವು ಫಿಲ್ಮ್ ಎಲ್ಲ ನೋಡ್ತೀರಾ? ಬಹಳ ಕಮ್ಮಿ. ವಯಸ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾವ ಪಿಕ್ಚರ್. ನನ್ಗೆ ವರ್ಷ ಎಷ್ಟಾಗಿದೆ ಗೊತ್ತಿದೆ? ಇವ್ರಂತ ಅವ್ರ ವಯಸ್ಸು ಹೇಳಿಲ್ಲ, ನೀವಾರು ಹೇಳಿ. ನಂಗೂ ವರ್ಷ ಆಗಿಲ್ಲಲ್ಲ ಅಷ್ಟೇಮ್ಮ, ನಮ್ 3 ಜನಕ್ಕೆ ಆಗಿಲ್ಲ. ಬನ್ನಿಮ್ಮ ನೀವು, ಬನ್ನಿಮ್ಮ. ಎಸ್ ಸರ್, ಬೆಂಗಳೂರು ಬಂದು ವಿಜಯ ಕಾಲೇಜ್ ಸೇರ್ತೀರಿ, BSc ಮಾಡ್ತಾ ಇರ್ತೀರಿ. ಈ ಸಿನಿಮಾ ಡ್ರಾಮಾ ಈ ಆಕರ್ಷಣೆಗಳು ಶುರುವಾಗಿದೆ ಯಾವಾಗ? ಸೆಕೆಂಡ್ ಇಯರ್ ಇಂದ ಶುರು ಆಯ್ತು. ಸೊ ನಾರ್ಮಲಿ ನಾವು ಆನಿವರ್ಸರಿ ಡೇ ಸಿನಿಮಾ ಮಾಡ್ಕೊಂಡು ಡ್ರಾಮಾ ಮಾಡ್ಬೇಕು, ಇದು ಮಾಡ್ಬೇಕು. ಸೊ ಮಾಡ್ಬೇಕಾದಾಗ ಶುರು ಆಯ್ತದ ಅಟ್ರಾಕ್ಷನ್. ಓಕೆ, ಡ್ರಾಮಾ ಡೈರೆಕ್ಷನ್ ಮಾಡೋದು, ಅದ್ರಲ್ಲಿ ಆಕ್ಟ್ ಮಾಡೋದು. ಸೊ ಅವಾಗ ಹುಡುಗಿಯರೆಲ್ಲ ಪಾತ್ರ ಮಾಡ್ತಾ ಇರ್ಲಿಲ್ಲ ಡ್ರಾಮಾದಲ್ಲಿ. ಹುಡುಗರೇ ಮಾಡ್ಬೇಕು. ಅವಾಗ ಯಾರೋ ನೋಡೋ ನನ್ನ ಬೆಳ್ಳಿಗಿದ್ದೆ, ತೆಳ್ಳಿಗಿದ್ದೆ, ಇದು ಮಾಡಿದ್ರು ಒಂಥರ ನೋಡ್ಲಿಕ್ಕೆ ಚೆನ್ನಾಗಿದ್ದೆ. ಓಕೆ, ಹುಡುಗಿ ಪಾತ್ರ ಅದು ಹಾಗೆ ಕಂಟಿನ್ಯೂ ಆಯ್ತು. 3rd year ವರೆಗೂ ಎಲ್ಲ ಹುಡುಗಿ ಪಾತ್ರ ಬಂದ್ರೆ ನಾನೇ. ಒಂದ್ ರೀತಿಲಿ ಚೆನ್ನಾಗಿ ಕಾಣಿಸ್ತಿದ್ದೆ. ಹುಡುಗರೆಲ್ಲ ನನ್ನ ದಬ್ಬಾಕೊಂಡು ಬೋರ್ಡ ತೆಗೆದುಕೊಳ್ಳೋದು. ನಿಜವಾದ ಹುಡುಗಿಯರ ಪವಲಿಕ್ ಆಗಲ್ಲ ಈ ರೀತಿ. ಸೊ ಅಲ್ಲಿಂದ ಇದಾದ ಮೇಲೆ ನೆಕ್ಸ್ಟ್ ಕಾಲೇಜ್ ಮುಗಿದ ಮೇಲೆ ನಮ್ ಹೇಳಿದ್ನಲ್ಲ, ಶಾರ್ಟ್ ಫಿಲ್ಮ್ ಮಾಡಿದ್ರಿ ಅಂತ ಹೇಳಿದ್ರಿ. ಶಾರ್ಟ್ ಫಿಲ್ಮ್ ಸ್ಲಿಪ್ ಅಂತ ಹೇಳಿ. ಈಗ ಅಫ್ಕೋರ್ಸ್ ಸರ್, ಈಗ ಎಲ್ಲರೂ ಶಾರ್ಟ್ ಫಿಲ್ಮ್ಸ್ ಮಾಡ್ತಾರೆ. ಡಿಜಿಟಲ್ ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಸುಮ್ಮನೆ ಮೊಬೈಲ್ ಫೋನಲ್ಲೇ ಶಾರ್ಟ್ ಫಿಲ್ಮ್ಸ್ ಮಾಡ್ಬೋದು, ಯೂಟ್ಯೂಬ್ಗೆ ಹಾಕ್ತಾರೆ, ಅದೆಲ್ಲ ಬೇರೆ ವಿಷಯ. ಬಟ್ ಆ ಟೈಮಲ್ಲಿ ಕಂಪ್ಯೂಟರ್ ಡಿಜಿಟಲ್ ಇಲ್ಲದೇ ಇರೋ ಕಾಲದಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು, ಇದ್ರ ಮೂಲಕ ಸಿನಿಮಾಗೆ ಎಂಟರ್ ಆಗ್ಬೋದು ಅಂತ ನಿಮ್ಗೆ ಹೊಳೆದಿದ್ದು ಹೇಗೆ ಶುರು ಮಾಡಿದ್ರಿ ಅದನ್ನ? ಅಲ್ಲ, ಅವಾಗ ನನಗೂ ಸಿನಿಮಾ ಎಂಟರ್ ಆಗಬೇಕು ಅಂತ ಹೇಳಿದಾಗ ಐ ವಾಂಟೆಡ್ ವಾಟ್ ಆರ್ ದ ವೇಸ್ ಅಂತ ಹೇಳಿ. ಕಂಠೀರವದಲ್ಲಿ ಒಂದು ಯೂತ್ ಫಿಲ್ಮ್ ಸೊಸೈಟಿ ಅಂತಿದ್ದು, ಅಲ್ಲವ್ರು ನೋಡಿದೆ, ಅಲ್ಲಿ ಏನೂ ಇಲ್ಲ ಆಕ್ಟಿವಿಟೀಸ್, ಯೂತ್ ಫಿಲ್ಮ್ ಸೊಸೈಟಿ ಇಲ್ಲ. ಹಾಗೆ ಅಲ್ಲಿ ಹೋಗ್ತಿದ್ದಾಗ ಕೆಲವರು ಪರಿಚಯ ಆಯ್ತು. ಅದ್ರಲ್ಲಿ ಸುರೇಶ್ ಹೆಬ್ಳಿಕರ್ ಒಬ್ರು. ಸೊ ಇದು ಮಾಡೋಣ. ಸೊ ಅವ್ರಿಗೊಂದು ಸ್ವಲ್ಪ ಆಕ್ಟಿವಿಟೀಸ್ ಆಗಿತ್ತು. ಇದು ಮಾಡ್ಕೊಂಡು ನಾವು ಒಂದು ಗ್ರೂಪ್ ಮಾಡೋಣ, ಶಾರ್ಟ್ ಫಿಲ್ಮ್ ಮಾಡೋಣ, ಇದು ಮಾಡೋಣ ಅಂತ. ಸೊ ಇದು ಮಾಡ್ಕೊಂಡು ಅವಾಗ ರಾಮಚಂದ್ರ ಅವರು ಜಸ್ಟ್ ಫಿಲ್ಮ್ ಬಂದಿದ್ರು. ಓಕೆ, ಕ್ಯಾಮ್ರಾ ಅವ್ರ ಕೈಯಲ್ಲಿ ಬಂತು. ಯಾರ್ದು ಸಿಟಿನೂ ಮಾಡೋಣ ಅಲ್ವಾ ನಾವು ಇದು ಮಾಡ್ಕೊಂಡಿದ್ರಲ್ಲಿ, ಯಾಕೆ ಮಾಡಬಾರ್ದು ಅಂತ. ಸೊ ಆ ಟೈಮಲ್ಲೆಲ್ಲ ಏನಂತ ಹೇಳಿದಾಗ ಮಾಡೋದು ಹೇಗೆ ಏನು ಅಂತ ಹೇಳಿ ಡೈರೆಕ್ಷನ್ ಬಗ್ಗೆ ಏನೂ ಗೊತ್ತಿಲ್ಲ. ನಾನೇನು ಮಾಡ್ತಿದ್ದೆ ಅಂದ್ರೆ, ಒಂದು ಪಿಕ್ಚರ್ ಹೋಗ್ತಾ ಇದ್ದೆ, ಅದ್ ನಾನು ಇನ್ವಾಲ್ವ್ ಮಾಡಿಸ್ತಾ, ಇದು ಮಾಡ್ತಾ, ಅಳಿಸ್ತಾ, ನಗಿಸ್ತಾ ಅದೇ ಪಿಕ್ಚರ್ ಇನ್ನೊಂದ್ಸತಿ ಹೋಗ್ತಾ ಇದ್ದೆ. ಯಾವ್ದೋ ವಾಟರ್ ಪಾಯಿಂಟ್ಸ್. ಆವಾಗ ನಾನು ಇನ್ನು ಆಡಿಯನ್ಸ್ ಆಗ್ತಿರ್ಲಿಲ್ಲ. ಆನ್ಲೈನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಯಾಕೆ ನಗಿಸ್ತು, ಯಾಕೆ ಇದು ಮಾಡ್ತು, ಇದು ಮಾಡ್ಕೊಂಡಿದ್ರಲ್ಲಿ ಅಂತೇಳಿ. ಆಮೇಲೆ ಬಂದು ಮನೇಲಿ ಬರೆಯೋದು, ಅದನ್ನ ಹೇಗೆ ತೆಗಿಯೋದು ಅಂತ ಹೇಳಿ. ಆವಾಗ ಕಷ್ಟ ಗೊತ್ತಾಗ್ತಾ ಇತ್ತು. ಮತ್ ಪುನಃ ಹೋಗಿ ನೋಡೋದು, ಹೇಗೆ ಶಾರ್ಟ್ ಡಿವಿಷನ್ ಮಾಡಿದ್ದೇನೆ, ಇದು ಮಾಡಿದ್ದೇನೆ ಅಂತ ಹೇಳಿ. ಒಂದು ಗ್ರಾಮರ್ ಅಂದಿರುತ್ತಲ್ಲ ಸಿನಿಮಾಗೆ, ಸೀನು ಶಾರ್ಟ್ ಹೇಳೋ ರೀತಿ. ಇದನ್ನ ಸೆಲ್ಫ್ ಅನಾಲಿಸಿಸ್ ಮಾಡಿದ್ದು ಅಷ್ಟೇ. ಎಲ್ಲ ಟೋಟಲ್ ಮಾಡ್ಕೊಂಡು ಫಿಲ್ಮ್ ನೋಡಿದಾಗ ಸೆಲ್ಫ್ ಅನಾಲಿಸಿಸ್ ಮಾಡ್ತಿದ್ವಿ. ಬಟ್ ಒಂದು ಫಿಲ್ಮ್ ಮಾಡ್ತೀವಿ ಅಂತ ಹೇಳಿದಾಗ ಮನೆಯವರು ದುಡ್ಡು ಕೊಡ್ತಾರ ಸರ್? ಕೊಡ್ತಾರಾ? ಶಾರ್ಟ್ ಫಿಲ್ಮ್ ಮಾಡ್ಬೇಕಾದಾಗ ಓಕೆ, ಒಂದ್ ರೀತಿ ಸ್ಮಾಲ್ ಅಮೌಂಟ್
ಓಕೆ ಸೈಲೆಂಟ್ ಫಿಲ್ಮ್ 16mm ಅಲ್ಲಿ ಮಾಡಿದ್ದು. ಓಕೆ ಓಕೆ. ಅವಾಗ ಸೀಮಾ ಅಂತ ಒಂದು ಗ್ರೂಪ್ ಮಾಡ್ಕೊಂಡು ನಾವು ಸುರೇಶ್ ಹೆಬ್ಳಿಕರು, ನಾನು, ಆಮೇಲೆ ಇನ್ನೊಂದಿಷ್ಟು ಹುಡುಗರೆಲ್ಲ ಸೇರಿ. ಬಟ್ ನಾನೊಂದು ಸಿಂಪಲ್ ನರೇಟಿವ್ ಇದು ಮಾಡಿದೆ. ಕೆನಡಾದಿಂದ ಮಾರಿಲ್ ಸಿಟಾನ್ ಅಂತ ಹೇಳಿ ಶಾರ್ಟ್ ಫಿಲ್ಮ್ ಕ್ರಿಟಿಕ್ ಬಂದಾಗ ನಾವು ಖುಷಿಯಿಂದ ಎಲ್ಲ ಪಿಕ್ಚರ್ ತೋರಿಸಿದ್ವಿ, ಎಲ್ಲಿ ಮಾಡ್ಕೊಂಡು ಎದ್ರು ಓ ಅಂತೇಳಿ. ಅವರು ಸಹಿತ ಎಲ್ಲ ನಾವು ಸಿಂಬಾಲಿಕ್ ಆಗಿ ಇದು ಮಾಡಿದ್ವಿ, ಪಿಕ್ಚರ್ ಮಾಡಿದ್ವಿ, ಅಪ್ರಿಷಿಯೇಟ್ ಮಾಡ್ತಾರೆ. ಆ ಹೆಂಗ್ಸು ಎಲ್ಲ ಪಿಕ್ಚರ್ ನೋಡ್ಬಿಟ್ಟು ನನ್ನ ಫಿಲ್ಮನ್ನು ಪಾಯಿಂಟ್ ಔಟ್ ಮಾಡ್ಬಿಟ್ಟು ಈಸ್ ಗಾಟ್ ಎ ಟ್ಯಾಲೆಂಟ್, ಈಸ್ ನರೇಟೆಡ್ ವಾಟ್ ಯು ವಾಂಟೆಡ್ ಟು ಸೇ, ಅದೇ ಮುಖ್ಯ ಅಂತೇಳಿ. ಬೇರೆಯವರೆಲ್ಲ ಡಿಸಪಾಯಿಂಟ್ ಆಗೋದು. ನಾವು ಐಲಿ ಸಿಂಬಾಲಿಕ್ ಆಗಿ ಇದು ಮಾಡಿದ್ವಿ ಶಾರ್ಟ್ನ, ನಾವು ಮಾಡಲಿಲ್ಲ, ಹೋಗ್ಬಿಟ್ಟಿದ್ದು ಆರ್ಡಿನರಿ ಪಿಕ್ಚರು, ಆರ್ಡಿನರಿ ಒಂದು ಇದು ಸಬ್ಜೆಕ್ಟ್ ಇದು ಮಾಡಿದ್ದಾನೆ, ಇವನಿಗೆ ಅಪ್ರಿಷಿಯೇಟ್ ಮಾಡ್ಬಿಟ್ರಲ್ಲ ಅಂತೇಳಿ. ಬಟ್ ನನಗೆಲ್ಲೋ ಅನಿಸ್ತಾಯ್ತು, ಜನರಿಗೆ ಏನು ಹೇಳಬೇಕು ಅಂತ ಹೇಳಿದ್ರೆ ನಾನು ಹೇಳ್ಬಿಟ್ಟಿದ್ದೀನಿ ಅಂತ. ಆವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಎಸ್, ನಾನು ಇಲ್ಲಿ ಮಾಡಬಲ್ಲೆ, ನಾನೇನು ಅರ್ಥ ಆಗೋಗಿ ಹೇಳಬಲ್ಲೆ. ಯಾರ ಹತ್ರ ಅಸಿಸ್ಟೆಂಟ್ ಆಗಿ ಸೇರ್ಬೇಕು, ಇದನ್ನೆಲ್ಲ ಕಲಿಬೇಕು ಪ್ರಾಕ್ಟಿಕಲ್ ಆಗಿ ಅಂತ ಅನ್ನಿಸ್ತಾ ಅಥವಾ ನೀವು ಅಪ್ರೋಚ್ ಮಾಡಿದ್ರಾ ಇಲ್ವಾ? ಖಂಡಿತ ನಾನು ಸ್ವಲ್ಪ ಸ್ವಾಭಿಮಾನಿ ಅನ್ಸಿತ್ತು ಆವಾಗ. ಪುಟ್ಟಣ್ಣವರು ಬಹಳ ಒಳ್ಳೆ ಹೆಸರು ಇದು ಮಾಡ್ಕೊಂಡು ಅವ್ರ ಹತ್ರ ಹೋಗಿ ಅಸಿಸ್ಟೆಂಟ್ ಆಗಬೇಕು ಅಂತೇಳಿ. ಯಾರೋ ಹೇಳಿದ್ರು ಪುಟ್ಟಣ್ಣವರು ಅಸಿಸ್ಟೆಂಟ್ ಪಾಟ್ ಅಂತ ಕೆನ್ನೆ ಮೇಲೆ ಹೊಡಿತಾರೆ ಅಂತೇಳಿ. ನನಗೆ ಅಂತೂ ಸಾಧ್ಯ ಇಲ್ಲ ಕೆನ್ನೆ ಮೇಲೆ ಹೊಡ್ಸ್ಕೊಳ್ಳೋಕೆ. ಸ್ವಲ್ಪ ಸ್ವಾಭಿಮಾನಿ, ಸುಮ್ಮನೆ ಹೊಡ್ಸ್ಕೊಳ್ಳೋದು ಇದು ಮಾಡ್ಕೊಂಡು ನನ್ನ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನನ್ನ ಅಪ್ರೋಚ್ ಆಗಿಲ್ಲ ಯಾರನ್ನು. ನೀವೇ ಕಲಿಯೋದು ಡಿಸೈಡ್ ಮಾಡಿ? ಎಸ್, ನಾನು ಐ ಡಿಸೈಡೆಡ್ ಓಕೆ ಲೆಟ್ ಮಿ ಲರ್ನ್ ಇದು ಮಾಡ್ಕೊಂಡಿದ್ರಲ್ಲಿ. ಆಮೇಲೆ ಓಕೆ ತಂದೆ ದುಡ್ಡು ಹಾಕಿದ್ರು. ನಮ್ಮ ತಂದೆಗೆ ಅದು ಹೇಗೆ ಅನಿಸ್ತು, ಇದು ಮಾಡ್ತೋ, ಏನು ಧೈರ್ಯ ಬಂತೋ ಮಾಡಿದ್ರು. ಆದರೆ ಬಟ್ ನಿರಾಶೆ ಮಾಡಲಿಲ್ಲ. ನಾನು ಹಾಕಿದ ದುಡ್ಡನ್ನು ವಾಪಸ್ ತಂದೆ, ಅಷ್ಟು ಸಾಕು. ಮಗ ಓಕೆ ಪರವಾಗಿಲ್ಲ, ಹಾಕಿದ ದುಡ್ಡು ವಾಪಸ್ ತರ್ತಾನೆ ಇಂಡಸ್ಟ್ರಿ ಸಿನಿಮಾದಲ್ಲಿ. ಸೊ ನೆಕ್ಸ್ಟ್ ಬುನಾದಿ ಆಯಿತು ಅಪರಿಚಿತ. ರೈಟ್. ನಿಮ್ಮ ಶಾರ್ಟ್ ಫಿಲ್ಮ್ ದಿನಗಳ ಬಗ್ಗೆ ನಿಮ್ಮ ಅಪರಿಚಿತ ಚಿತ್ರದ ನಾಯಕರು ಏನು ಹೇಳಿದ್ದಾರೆ ನೋಡಿ. ಕಾಶಿನಾಥ್ ಮತ್ತು ನಾನು ತುಂಬ ವರ್ಷದಿಂದ ಪರಿಚಯ ಒಬ್ಬರಿಗೊಬ್ಬರು. ಸುಮಾರು 73-74 ಇಸ್ವಿ ಅಂತ ಹೇಳ್ಬೋದು. ಬ್ಯಾಂಗ್ಳೂರ್ ಫಿಲ್ಮ್ ಸೊಸೈಟಿ ಅಂತ ಇತ್ತು. ಅದಕ್ಕೆ ನಾನು ಬೇರೆ ಬೇರೆ ಫಿಲ್ಮು ಬೇರೆ ಭಾಷೆಯಲ್ಲಿ ತೋರಿಸ್ತಾ ಇದ್ರು. ಆ ಹೊತ್ತಿನಲ್ಲಿ ಹೋಗ್ತಾ ಇದ್ವಿ. ಅವಾಗ ಕ್ಯಾಮ್ರಾಮನ್ ರಾಮಚಂದ್ರ ಸಿಕ್ಕರು, ಆಮೇಲೆ ಕಾಶಿನಾಥ್ ಅಲ್ಲಿ ಸಿಕ್ಕರು. ಹೀಗೆ ಒಂದು 5-6 ಜನ ನಾವು ಅವಾಗ ಈ ಸಿನಿಮಾ ಆದ ತಕ್ಷಣ ಚರ್ಚೆ ಮಾಡ್ತಿದ್ವಿ, ಕೂತ್ಕೊಂಡು ಮಾತಾಡ್ತಿದ್ವಿ. ಸೊ ಅದನ್ನು ಮಾಡ್ತಾ ನಮ್ಮ BMS ಪ್ರಸಾದ್ ಅಂತ ಒಬ್ಬರಿದ್ರು. ಅವ್ರ ಹತ್ರ ಒಂದು 16mm ಕ್ಯಾಮ್ರಾ ಇತ್ತು. ಅದನ್ನು ನಾವು 30 ರೂಪಾಯಿ ಬಾಡಿಗೆಗೆ ಇಟ್ಕೊಂಡು ನಾವು ಶೂಟ್ ಮಾಡಿ ಅದನ್ನೇ ಎಡಿಟ್ ಮಾಡಿ ಬೇರೆ ಬೇರೆ ಕಾಲೇಜ್ನಲ್ಲಿ ನಾವು ಈ ಕಿರುಚಿತ್ರಗಳನ್ನು ತೋರಿಸ್ತಾ ಇದ್ವಿ. ಆವಾಗ ಕಾಶಿನಾಥ್ ಅವ್ರು ಬಂದು ನಾನೊಂದು ಚಿತ್ರ ಮಾಡಬೇಕು ಅಂತಿದ್ದೇನೆ, ಇದರ ಸ್ಕ್ರಿಪ್ಟ್ ಈ ಥರ ಇದೆ ಅಂತ ತೋರಿಸಿದ್ರು. ನನಗೆ ತುಂಬ ಇಂಪ್ರೆಸ್ ಆಯಿತು. ನೀವು ಅದರಲ್ಲಿ ಒಂದು ರೋಲ್ ಇದೆ, ನೀವು ಮಾಡಬೇಕು, ಮುಖ್ಯವಾದ ರೋಲು ಅಂತ. ಅದು ಡಿಟೆಕ್ಟಿವ್ ರೋಲ್. ಖಂಡಿತವಾಗಿ ಮಾಡ್ತೇನೆ ಅಂತ. ಭಾಳ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತದು. ಆದರೆ ಅಪರಿಚಿತ, ಅದು ಡಿಟೆಕ್ಟಿವ್ ಆದಂತಹ ರೋಲನ್ನು ನಾನು ಮಾಡಿದೆ. ಅಪರಿಚಿತ ಒಂದು ತುಂಬ ಪಾಪ್ಯುಲರ್ ಫಿಲ್ಮ್ ಆಗಿ ಬೇರೆ ಬೇರೆ ಭಾಷೆಗಳಲ್ಲಿ ಅದರ ಭಾಷಾಂತರ ಆಗಿ ಹಿಂದಿಯಲ್ಲಾಯಿತು, ತಮಿಳಿನಲ್ಲಾಯಿತು, ತೆಲುಗುವಲ್ಲಿ 100 ದಿವಸ ಓಡ್ತು. ಸೊ ಅಲ್ಲಿಂದ ನಂದು ಕಾಶಿನಾಥಂದು ಫ್ರೆಂಡ್ಶಿಪ್ ಅಲ್ಲಿಂದ ಶುರುವಾಗಿದ್ದು. ಎಂಥ ಫಿಲ್ಮ್ ಮಾಡಿದ್ರಿ ಸರ್, ಅಪರಿಚಿತ. ನಾವೆಲ್ಲ ನೋಡಿ ಥಿಯೇಟ್ರಲ್ಲಿ ವಾವ್, ಯಾರಪ್ಪ ಇದು ಹೊಸ ನಿರ್ದೇಶಕ, ಈ ಥರ ಒಂದು ಚಿತ್ರ ಮಾಡಿದಾರಲ್ಲ ಅಂತ. ವಿರ್ ಆಲ್ ಸೋ ಸರ್ಪ್ರೈಸ್ಡ್ ಅಟ್ ದಿ ಟ್ಯಾಲೆಂಟ್. ನೀವಾಗ 23 ವರ್ಷನ ಸರ್ ನಿಮಗೆ ಅಪರಿಚಿತ ಮಾಡಿದಾಗ? 24 ವರ್ಷ ಇರ್ಬೇಕು ನಿಮಗೆ. ಹೌದಿತ್ತು. ಆ ಐಡಿಯಾ, ಅಪರಿಚಿತ ದಿನಗಳು ಏನು ನೆನಪಿದೆ ನಿಮಗೆ? ಸಸ್ಪೆನ್ಸ್ ಫಿಲ್ಮ್ ಮಾಡೋದು ಕನ್ನಡದಲ್ಲಿ, ಆ ಥರ ಒಂದು ಎಂಡಿಂಗು. ಅಲ್ಲ, ಅದೇನಾಗಿತ್ತು ಅಂತ ಹೇಳಿದ್ರೆ, ನನಗೆ ಸಿನಿಮಾಕೊಂಡು ಅಪರೂಪದೊಳಗೆ ಕಾಮಿಡಿ ಮಾಡಿದೆ. ಮತ್ತೆ ಪುನಃ ಕಾಮಿಡಿ ಮಾಡೋದು, ಲೆಟ್ ಮಿ ಡೂ ಎ ಸಸ್ಪೆನ್ಸ್ ಫಿಲ್ಮ್ ಅಂತೇಳಿ ಅನಿಸ್ತು. ಸಸ್ಪೆನ್ಸ್ ಫಿಲ್ಮ್ ಮಾಡಬೇಕು ಅಂದಾಗ ಹಾಗೇ ಯೋಚನೆ ಮಾಡ್ತಾ ಇದ್ದೆ. ಒಂದು ಹುಡುಗಿ ಗನ್ ಶಾಟ್ ಕೇಳ್ಬಿಟ್ಟು ಭಯ ಪಡ್ತಾ ಇದ್ಲು. ಅಲ್ಲಿಂದ ಶುರುವಾಯಿತು. ಆ ಪಾಯಿಂಟ್ ಇಟ್ಕೊಂಡೆ. ಸೊ ಅಲ್ಲಿಂದ ಹೆಣಿತಾ ಬಂದೆ ಕಥೆನ. ಯಾಕೆ ಹೆದರ್ತಿದ್ದಾಳೆ, ಯಾಕೆ ಇದು ಮಾಡಬಾರ್ದು, ಇದು ಮಾಡ್ಬಾರ್ದು, ಹೀಗೆ ಅಂತೇಳಿ. ಸೊ ಇನ್ನು ಪಾತ್ರಗಳನ್ನ ಕ್ರಿಯೇಟ್ ಮಾಡಬೇಕಲ್ಲ. ನಾನು ಯಾವತ್ತೂ ನನ್ನ ಜೀವನ, ನನ್ನ ಸುತ್ತಮುತ್ತ ಇರುವಂಥ ಪೆಕ್ಯುಲಿಯರ್ ಕ್ಯಾರೆಕ್ಟರ್ಸ್ ನೋಡ್ಬಿಟ್ಟೆ ಪಾತ್ರಗಳನ್ನು ಇದು ಮಾಡಿಬಿಟ್ಟು ಅಲ್ಲಿ ಫಿಕ್ಸ್ ಮಾಡಿಬಿಡ್ತೀನಿ. ಹೀಗೆ ಹೆಣಿತಾ ಬಂದಂಥ ಚಿತ್ರ ಅಪರಿಚಿತ. ಸೊ ಅವಾಗ ಏನಂದರೆ ಡಿಫ್ರೆಂಟ್ ಮಾಡಬೇಕು ಅನ್ನೋ ಮನೋಭಾವ ಮೊದಲೇ ಇದ್ದಿತ್ತು ನನಗೆ. ಸೊ ಎಂಡ್ ಈ ರೀತಿ ಮಾಡಿದರೆ ಹೇಗೆ, ಲೆಟ್ ಮಿ ನಾಟ್ ಕನ್ಕ್ಲೂಡ್ ಅಂಥೇಳಿ ಆ ರೀತಿ ಎಂಡಿಂಗ್ ಮಾಡಿದ್ದೆ ಅದರಲ್ಲಿ. ರೈಟ್ ಸರ್. 24 ವರ್ಷದಲ್ಲಿ ಅಷ್ಟು ದೊಡ್ಡ ಯಶಸ್ಸು ನೋಡಿದಾಗ ತಲೆ ತಿರುಗೋ ಚಾನ್ಸ್ ಇದೆ, ಒಂದು ಅಹಂ ಬರೋ ಚಾನ್ಸ್ ಇದೆ, ಆ ಥರ ಆಯ್ತಾ? ಖಂಡಿತ ಆಯಿತು. ಹೇಳ್ತನಲ್ಲ, ಯಾವಾಗ ಇಂಡಸ್ಟ್ರಿ ದಿಗ್ಗಜರೆಲ್ಲ ಹೋಗ್ಲಿಕ್ಕೆ ಶುರು ಮಾಡಿದ್ರು, ಏನು ಪರವಾಗಿಲ್ವೇ, ನಾನು ಐ ಕ್ಯಾನ್ ಕಂಟ್ರೋಲ್ ದ ಇಂಡಸ್ಟ್ರಿ, ಕಂಟ್ರೋಲ್ ದ ಹಿಂದೆ ಸಿನಿಮಾ ಮೀಡಿಯಮ್ ಅಂತ ಅನಿಸ್ತು. ಅದು
ತೆಲುಗಿ ಡಬ್ ಆಯಿತು. ಎಲ್ ವಿ ಪ್ರಸಾದ್ ಅಂತ, ಇದು ಪ್ರಸಾದ್ ಲ್ಯಾಬೊರೇಟರೀಸ್ ಓನರು, ಪ್ರೊಡ್ಯೂಸರು, ಡೈರೆಕ್ಟ್ರು, ಆರ್ಟಿಸ್ಟು ಅಂಥವ್ರು ಆ ಪಿಕ್ಚರ್ ಡಬ್ ಆಗಿದ್ದ ಪಿಕ್ಚರ್ ನೋಡ್ಬಿಟ್ಟು ಖುಷಿ ಪಟ್ಬಿಟ್ಟು ಆ ಕಾಶಿನಾಥ್ ಅಂತ ಒಬ್ಬ ಡೈರೆಕ್ಟರ್ ಇದ್ದಾರೆ ಬೆಂಗಳೂರಿಂದ, ಕರಿಯಪ್ಪ ಅಂತೇಳಿ ಇದು ಮಾಡಿಕೊಂಡು ಫ್ಲೈಟಲ್ಲಿ ಕರೆಸಿದ್ರು. ನಾನು ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದ್ದು ಅವಾಗ. ಅದು ನೆನ್ಪು ಬರೋದೇ ಅದು, ಫಸ್ಟ್ ಟೈಮ್ ಫ್ಲೈಟ್ ಅಂದ್ರೂ ಕೂಡ ಎಲ್ ವಿ ಪ್ರಸಾದ್ ಅವ್ರು ನೆನ್ಪು ಬರುತ್ತೆ. ಹೇಳಿದೆ ಅವರೇ ಬಾಪ ಹುಡುಗ ಅಂತ ಇದು ಮಾಡ್ಕೊಂಡು ಬ್ಲೆಸ್ ಮಾಡಿ ಸೀನಿಯರು, ಅಪರಿಚಿತ, ವಂಡರ್ಫುಲ್ ಫಿಲ್ಮ್. ಸೊ ಐ ವಾಂಟ್ ಟು ಮೇಕ್ ಇಟ್ ಇನ್ ಹಿಂದಿ. ಎಲ್ಲ ನಿನ್ನ ಇದು ಲಿಬರ್ಟಿ, ಯಾರನ್ನ ಬೇಕಾದ್ರೆ ಸೆಲೆಕ್ಟ್ ಮಾಡು, ಯಾರನ್ನ ಇದು ಮಾಡ್ಕೊಂಡಿದ್ರಲ್ಲಿ ಮೇಕ್ ಎ ಫಿಲ್ಮ್ ಇನ್ ಹಿಂದಿ ಅಂತ ಹೇಳಿದ್ರು. ನನಗೆ ಕೊಬ್ಬಲ್ವಾ ಅದಕ್ಕೆ ಮುಂಚೆ ಒಬ್ಬ ಯಾವನೋ ಬಂದ್ಬಿಟ್ಟು ನನ್ನ ಹತ್ರ ಮಿಥುನ್ ಚಕ್ರವರ್ತಿ ಕಾಲ್ ಶೀಟ್ ಇದೆ ಕಣಯ್ಯ, ಮಾಡಿಬಿಡೋಣವ ಒಟ್ಟಿಗೆ ಸೇರಿಬಿಟ್ಟು. ನಾನು ಜಸ್ಟ್ ಹೇಳಿದೆ, ಈಗೊಬ್ಬರು ಬಂದು ನನಗೆ ಪ್ರಪೋಸ್ ಮಾಡಿದ್ರು ಅಂತೇಳಿ. ಇನ್ ದಟ್ ಕೇಸ್ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಮೈ ಬಾಯ್ ಅಂದರು. ನಾನು ಸುಮ್ಮನೆ ಒಪ್ಕೋಬೇಕು ಬೇಡ ಅಂತ ಬ್ಯಾನರ್ ಅವ್ರು ಕರೆದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಅಂತ. ಬಟ್ ನನಗೆ ಅದು ಅನಿಸಿರ್ಲಿಲ್ಲ. ಯಾಕೆ ನಾವು ಮಾಡೋಣ ಇದರಲ್ಲಿ ಏನು ಆಯ್ತು. ಆಮೇಲೆ ಹಿಂದಿ ಪಿಕ್ಚರ್ ಮಾಡಿದ್ವಿ. ಅಲ್ಲೇನಾಗಿತ್ತು ಅಂದರೆ ಮಿಥುನ್ ಚಕ್ರವರ್ತಿ ಡ್ಯಾನ್ಸಿಂಗ್ ಸ್ಟಾರ್ ಅಂತ ಒಂದು ಇಮೇಜ್ ಬಂದ್ಬಿಟ್ಟಿತ್ತು ಆವಾಗ. ನಮ್ಮ ಇದರಲ್ಲಿ ಡ್ಯಾನ್ಸು ಇಲ್ಲ, ಫೈಟು ಇಲ್ಲ. ನಮ್ಮ ಪಾರ್ಟ್ನರ್ ಇದ್ದವನು ಇಲ್ಲ, ಒಂದು ಫೈಟ್ ಇಡಬೇಕು ಇದು ಮಾಡ್ಕೊಂಡು ಎಲ್ಲ ಡಿಸ್ಟರ್ಬ್ ಮಾಡಿದಾಗ ಓಕೆ ಯು ಟೇಕ್ ಯುವರ್ ಶೇರ್ ಆ್ಯಂಡ್ ಗೋ ಅಪ್ ಅಂತೇಳಿ ಹೇಳ್ಬಿಟ್ಟೆ. ಅವಾಗ ಒಂದಿತಿ ಎಲ್ಲ ಈ ಎಮೋಷನ್ಸ್ ಜಾಸ್ತಿ, ಇದು ಜಾಸ್ತಿ, ಎಲ್ಲ ಆಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅನ್ನೋ ಒಂದು ಜಾಸ್ತಿ. ಪ್ರಾಕ್ಟಿಕಲ್ ಮನೋಭಾವ ಕಮ್ಮಿ. ಎ ಗುಡ್ ಡೈರೆಕ್ಟರ್ ಈ ಕೆನಾಟ್ ಬಿ ಎ ಗುಡ್ ಪ್ರೊಡ್ಯೂಸರ್, ಸಾಧ್ಯ ಇಲ್ಲ. ನಾನೇನೋ ಇದು ಮಾಡಿಕೊಂಡು ಓಕೆ ಪಿಕ್ಚರ್ಲ್ಲ ರೆಡಿ ಮಾಡಿಬಿಟ್ಟು ಇದರಲ್ಲಿ ಓಕೆ ಆವಾಗ ಹಿಂದಿಯಲ್ಲೇ ಲೋ ಬಜೆಟ್ ತಯಾರು ಮಾಡಿಬಿಟ್ಟು ತಗೊಂಡು ಬಾಂಬೆಗೆ ಹೋದೆ. ನಾನು ಒಬ್ಬನೇ ಹೋದೆ. ಬಾಂಬೆ ನನಗೆ ಜೀವನ ಕಲಿಸು. ವಾಟ್ ಆರ್ ಯು, ವಾಟ್ ಈಸ್ ಲೋಕ ಅನ್ನೋದು ಏನು ಅನ್ನೋದನ್ನು ಕಲಿಸಿದ್ದ ಬಾಂಬೆ. ಮಗನೇ ನೀನೇನೂ ಅಲ್ಲ ಇಂಡಸ್ಟ್ರಿಯಲ್ಲಿ ಅಂತೇಳಿ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ನೀವು ಪಿಕ್ಚರ್ ರೆಡಿ ಮಾಡ್ಕೊಂಡು ಹೋಗ್ಬಿಟ್ರೆ ಫಸ್ಟ್ ಒಬ್ಬ ಡಿಸ್ಟ್ರಿಬ್ಯೂಟರ್ಸ್ ಹೋಗ್ತೀರಾ, ಅವನು ಹೇಳ್ತಾನೆ ನೀವು 50 ಲಕ್ಷ ಹಾಕಿ ಪಿಕ್ಚರ್ ಮಾಡಿರ್ತೀರ. ಜಾಸ್ತಿ ಅಂತ ಹೇಳಿದ್ರೆ ಇದಕ್ಕೊಂದು 40 ಕೊಡ್ಬೋದಪ್ಪ ಅಂತ ಹೇಳಿದ್ರೆ, ಏನಪ್ಪ ಇದು ಲಾಸಲ್ಲಿ ಮಾರಬೇಕಲ್ಲ ಅಂತೇಳಿ ಬಿ ಹತ್ರ ಹೋಗ್ತೀರಾ. ಬಿಗೆ A1 ಫೋನ್ ಮಾಡಿಬಿಟ್ಟಿದ್ದಾನೆ, ಈ ಬಕ್ರಾ ನಂದು, ನನ್ನ ಹತ್ರ ಬಂದಿದ್ದ, ಈ ಬಕ್ರಾ ಇಸ್ ಮೈನ್ ಅಂತೇಳಿ. ಸೊ ಬಿ ಅವನು ಏನು ಹಬ್ಬಬ್ಬ ಅಂದ್ರೆ ಒಂದು 35 ಕೊಡ್ಬೋದು ಅಂತ. ಅರೆ ಅವನಿಂದ ಕಮ್ಮಿ ಆಯ್ತಲ್ಲ ಅಂತ ಸಿ ಹತ್ರ ಹೋಗ್ಬಿಟ್ರೆ 30 ಅಷ್ಟೇ, ಅದ್ರ ಮೇಲೆ ಕೊಡೋಕ್ಕಾಗೋದಿಲ್ಲ ಅಂತೇಳಿ. ಪರವಾಗಿಲ್ಲ ಏನೋ ಪರವಾಗಿಲ್ಲ 40 ಮಾಡ್ಕೊಂಡು ಅವ್ನು ಬಂದ್ಬಿಟ್ರೆ ಇಲ್ಲ ರೀ ನನಗೆ ಇಂಟ್ರೆಸ್ಟ್ ಇಲ್ಲ, ಏನು ಹಬ್ಬಬ್ಬ ಒಂದು 30 ಕೊಟ್ಟರೆ ಇದು ಮಾಡ್ಕೊಂಡು ಮಾಡ್ಬೋದು ಅಂತೇಳಿ. ಆವಾಗ ಯೂತಲ್ಲಿ ಒಂಥರ ಎಲ್ಲ ನಾನು ಎಕ್ಸ್ಪ್ಲೈಟ್ ಮಾಡ್ತೀರಾ ಏನಂತ ಅಂದ್ಕೊಂಡಿದ್ದೀರ, ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತೇಳಿ ಯಾವನ್ನು ಹಿಡ್ಕೊಂಡು ಒಂದು 6 ತಿಂಗಳು ಬಾಂಬೆಲಿ ಕಳೆದ್ಬಿಟ್ಟು ಡಿಸ್ಟ್ರಿಬ್ಯೂಟ್ ನಾನೇ ಮಾಡಿದೆ. ಏನಾಯ್ತು ಸರ್? ಆರ್ಡಿನರಿಯಾಗಿ ಓಡ್ತು ಅಷ್ಟೇ, ಇನ್ನೇನಿಲ್ಲ. ಯಾಕಂದರೆ ಪಬ್ಲಿಸಿಟಿ ಇದ್ರ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಮಗಿರಲಿಲ್ಲ, ಇದಿರಲಿಲ್ಲ. ಓಕೆ ಇದು ಮಾಡ್ಕೊಂಡು ಏನೋ. ಸೊ ಈ ರೀತಿ ಇದರಲ್ಲಿ ನಾನಂತ ಒಂದು 6 ತಿಂಗಳು ಬಾಂಬೆಲಿ ಕಳೆದಿರುತ್ತಲ್ಲ. ಫ್ರೆಂಡ್ ಇನ್ ಡೀಡ್ ಪುಸ್ತಕದ ಬದನೆಕಾಯಿ ಓದಿದ್ದೆಲ್ಲ ನನಗೆ ಅಲ್ಲಿ ಗೊತ್ತಾಯ್ತು. ಈಸ್ ನಾಟ್ ಸತ್ಯಮೇವ ಜಯತೆಲ್ಲ ಪುಸ್ತಕದ ಬದನೆಕಾಯಿ ಅಷ್ಟೇ, ರಿಯಲ್ ಲೈಫಲ್ಲಿ ಅಲ್ಲ ಅಂತೇಳಿ ನನಗೆ ಜೀವನ ಕಲಿಸಿದ್ದೆ ಬಾಂಬೆ. ಸದ್ಯಕ್ಕೆ ನಮ್ಮ ಪಾರ್ಟ್ನರ್ದಲ್ಲಿ ಹರೇಕ್ಷಣಲ್ಲಿ ಮೆಂಬರ್ ಆಗಿದ್ದ. ಸೊ ಅದ್ರಲ್ಲಿ ಚೀಪ್ ಅಂತ ಹೇಳ್ಬಿಟ್ಟು ಅಲ್ಲಿ ಉಳಿತಾ ಇದ್ದೆ ನಾನು. ಸೊ ಅಲ್ಲಿ ಉಳಿಯೋಗೆಲ್ಲ ಭಗವದ್ಗೀತೆ ಒಂದು ಬುಕ್ ಕೊಟ್ಟರು ಓದು ಅಂತೇಳಿ ಸುಮ್ಮನೆ ಕೂತ್ಕೊಂಡಾಗೆಲ್ಲ ಓದ್ತಾ ಇದ್ದೆ. ಎಷ್ಟೋ ಪಾಯಿಂಟ್ಸ್ ಎಲ್ಲ ಇಡ್ಸು, ಕರ್ಮಣ್ಯವಾದ ಕರ್ಸಿ ಮಹಾಪಾಲಿಶ ಕದಾಚನ. ಆಮೇಲೆ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊತ ಬಂದೆ ನಾನು. ಫಿಲಾಸಫಿ ಆವಲ್ಲ ಎಂಟರ್ ಆದೆ. ಎಸ್ ವಾಟ್ ಈಸ್ ಇಟ್ ಒಂದ್ಸರಿ ಎಡವಿಗೆ ಜಾಗೃತನಾಗ್ಬಿಟ್ಟೆ. ಅದಾದ್ರ ಮೇಲೆ ನನಗೆ ಎಂಥ ಒಂದು ಸ್ಥಾನ ಬಂದರು, ಹೈಯೆಸ್ಟ್ ಸ್ಥಾನ ಬಂದರು ಸಹಿತ ನಾನು ಭೂಮಿ ಮೇಲೆ ನಡೀತಾ ಇದ್ದ ಸ್ಟಾರ್ ಆಗ್ಬಿಟ್ಟು ಆಕಾಶಕ್ಕೆ ಹಾರಲೇ ಇಲ್ಲ. ರೈಟ್ ಸರಿ, ವಾಪಸ್ ಬರ್ತೀರಾ ಬೆಂಗಳೂರಿಗೆ. ಒಂದು ದೊಡ್ಡ ಲಾಸ್ ಆಗಿದೆ ನಿಮಗೆ ಫೈನಾನ್ಷಿಯಲಿ. ಆ ಕಾಲದಲ್ಲಿ 14-15 ಲಕ್ಷ ಕಳ್ಕೊಂಡ್ರಂತೆ. ಒಂದು ಸೋಲು ನಿಮ್ಮ ಹಿಂದೆ ಇದೆ. ಈಗ ಮತ್ತೆ ನೀವು ಜೀವನ ಶುರು ಮಾಡಬೇಕು. 3 ವರ್ಷ ಕೆಲಸ ಇಲ್ಲ. ಆಮೇಲೆ ಬಂದು ಒಂದು ಸೂಪರ್ ಹಿಟ್ ಕೊಟ್ರಿ, ಅನುಭವನ ಚಿತ್ರ ಕೊಟ್ರಿ ನೀವು. ಬಟ್ ಆ 3 ವರ್ಷ ಮಧ್ಯದಲ್ಲಿ ಒಂದ್ ಕಡೆ ಸೋಲು, ಒಂದ್ ಕಡೆ ಹಣ ಇಲ್ಲ, ಇನ್ನೊಂದ್ ಕಡೆ ಅವಮಾನಗಳಾಗ್ತಾ ಇದೆ. ಇದು ಆ ವಯಸ್ಸಲ್ಲಿ ಒಂದು ಚಾಲೆಂಜಿಂಗ್ ಮನೋಭಾವ ಬರುತ್ತಲ್ಲ, ಅದು ತನ್ನಷ್ಟನ್ನು ಉಟ್ಕೊಳ್ಳುತ್ತೆ. ನನ್ನ ಹತ್ರ ಇವಾಗಲೇ ಇಲ್ಲ. ನಾನು ಫಸ್ಟ್ ಪಿಕ್ಚರ್ ನಾನು ಇದು ಮಾಡಿದ್ ನೋಡಿ ನನಗೆ ಇವಾಗ ಭಯ ಆಗ್ತಾ ಇದೆ. ಏನು ಇದು ಮಾಡ್ಬಿಟ್ಟು ಎಷ್ಟು ನಾನು ಬಂಡ ಧೈರ್ಯ ತಗೊಂಡೆ ಅಂತೇಳಿ ಇವಾಗ ಭಯ ಆಗ್ತಾ ಇದೆ ನನಗೆ. ಯಾಕಂದ್ರೆ ನನ್ನ ಹತ್ರ ಇದು ಇವಾಗ ಇಲ್ಲ. ಆವಾಗ ಹೇಗಿತ್ತು ಅಂತ ನನಗೂ ಗೊತ್ತಿಲ್ಲ, ಇದ್ದಿತ್ತು ಹಾಗೆ. ಅಲ್ಲಿ ಇವಾಗ 14 ಲಕ್ಷ ಕಳ್ಕೊಂಡು ಬಂದ ಮೇಲೆ ನಾನು ಮತ್ತೆ ಪುನಃ ಅದನ್ನು ತುಂಬಿಸ್ಬೇಕು. ಸೊ ಯಾವ ರೀತಿ ಪಿಕ್ಚರ್ ಮಾಡೋದು? ಆವಾಗ ನಾನು ಸತ್ಯಜಿತ್ ರೇರೆ ಅವರ ಒಂದು ಬಾಲಿಕಾ ಬಂಧು ಅಂತ ಪಿಕ್ಚರ್ ನೋಡಿದೆ. ಅದರಲ್ಲಿ ಶರ್ಮಿಳಾ ಠಾಗೂರು ಹೆಂಗ್ ಮದುವೆ ಆಗ್ತಾಳೆ ಏನು ಅಂತ ಗೊತ್ತಿಲ್ಲ. ಇದನ್ನಿಟ್ಕೊಂಡು ಲೆಟ್ ಮೀ ರಿಯಲಿಸ್ಟಿಕ್ ಫಿಲ್ಮ್. ಅದೇ ರೀತಿ ಒಂದು ಇನ್ಸಿಡೆಂಟ್ ನಮ್ಮ ಫಾರ್ ರಿಲೇಟಿವ್ ಅಲ್ಲಿ ನಡೆದಿತ್ತು. ಏನಂತಾರೆ, ಫಸ್ಟ್ ನೈಟು ಹುಡುಗಿ ಹೆಂಗು ಕಳಿಸ್ಬಿಟ್ಟಿದ್ದಾರೆ ರೂಮಿಗೆ ಇಬ್ರು.
ಅವಳು ಕಿರ್ಸ್ತಾ ಓಡ್ ಬಂದ್ಬಿಟ್ಟಿದ್ದಾಳೆ ಹೊರಗೆ. ಕಿರ್ಸ್ತಾ ಓಡ್ ಬಂದ್ಮೇಲೆ ಹುಡುಗ ಬಂದ್ಬಿಟ್ಟು ನನಗೆ ಈ ಹುಡುಗಿ ಬೇಡ, ಮದುವೆ ಕ್ಯಾನ್ಸಲ್. ಆ ಏಜಲ್ಲಿ ಮದುವೆ ಕ್ಯಾನ್ಸಲ್ ಅಂತ ಹೇಳಿದ್ರೆ ಎಲ್ಲ ಭಯ ಪಟ್ಕೊಂಡು ಇದು ಮಾಡ್ಕೊಂಡು ಎಲ್ಲರೂ ಬಂದ್ಬಿಟ್ಟು ಹುಡುಗಿ ಸಮಾಧಾನ ಹೇಳಿ ಇದು ಮಾಡಿ ರೂಮ್ ಒಳಗೆ ಕಳಿಸಿ ಇದು ಮಾಡಿದ ಮೇಲೆ ನನಗೆ ಅದು ಇನ್ಸಿಡೆಂಟ್ ನಮ್ಮ ತಾಯಿ ಹೇಳ್ತಾ ಇದ್ರು ಹೀಗಾಯ್ತು ಅಂತೇಳಿ. ಇವಾಗ ಯೋಚನೆ ಮಾಡಕ್ಕೆ ಹೊತ್ಕೊಂಡು ಯಾಕೆ ಹಾಗಾಗಲಿ ಸಾಧ್ಯ? ಸೊ ಏನೂ ಅರಿಯದ ಒಂದು ಹುಡುಗಿ, ಅತಿ ಉತ್ಸಾಹದ ಒಬ್ಬ ಹುಡುಗ, ಇವರನ್ನು ಸೇರಿಸಿದಾಗ ಆಗುವಂಥ ಒಂದು ಕ್ಲೇಶ, ಇದೇ ಅನುಭವ. ಕರೆಕ್ಟ್. ಒಂದು ಹುಡುಗಿ ವಿಧವೆ ತಾಯಿ, ಸುಮ್ಮನೆ ಹುಡುಗಾಟದಲ್ಲೇ ಬೆಳೆದಂಥ ಹುಡುಗಿ, ಸಿಟಿ ಬಂದಂಥ ಒಬ್ಬ ಹುಡುಗ ಮದುವೆಗೆ ಬಂದಾಗ ಅತಿ ಉತ್ಸಾಹ. ಅವ ನಮ್ಮ ಅನುಭವಗಳು, ಒಂದು ಸೆಕ್ಸ್ ಬುಕ್ ತೊಗೋಬೇಕಂತೇಳಿ ಎಷ್ಟು ಕಷ್ಟಪಡ್ತಿದ್ವಿ, ಒಂದು ನಿರೋಧ ತೊಗೋಬೇಕು ಅಂತ ಎಷ್ಟು ಕಷ್ಟಪಡ್ತಿದ್ವಿ ಅಂತ ಇದರಲ್ಲಿ ಅದನ್ನು ಇದು ಮಾಡ್ಕೊಂಡು ಅದನ್ನು ಒಂದು ಹ್ಯೂಮರಸ್ ಆಗಿ ಹೇಳಿದೆ. ಸೊ ಇದೆಲ್ಲ ಪಾಯಿಂಟ್ಸ್ಗಳು ಏನಾಯಿತು ಅಂತ ಹೇಳಿದ್ರೆ, ನೋಡಿದ ಪಿಕ್ಚರಿಗೆ ಅಲ್ಲಿ ಪಿಕ್ಚರ್ ನೋಡ್ತಾ ಇರಲಿಲ್ಲ, ಅವ್ರವ್ರು ಮಾಡಿದ್ದೇ ಎಲ್ಲ ಕಾಣಿಸ್ತಾ ಇತ್ತು. ತಮ್ಮನ್ನು ತಾವೇ ಐಡೆಂಟಿಫೈ ಮಾಡ್ಕೊಂಡ್ರು ಅಷ್ಟೇ. ಗೌಪ್ಯವಾಗಿದ್ದನ್ನ ನೀವು ಹೊರಡೆ ತಂದ್ರಿ. ಎಷ್ಟು ಕನ್ನಡಿ ಹಿಡಿದೆ ಅಷ್ಟೇ, ಇನ್ನೇನಿಲ್ಲ. ಅವ್ರು ಮಾಡ್ತಾ ಇದ್ದನ್ನ ಕನ್ನಡಿ ಹಿಡಿದಾಗ ಅವರಿಗೆ ಕೆಲವರಿಗೆ ಇದಾಗಿದೆ, ಏನು ನಮ್ಮ ಕನ್ನಡಿ ಹಿಡಿದ್ಬಿಟ್ಟಿದ್ದಾನೆ ಅಂತೇಳಿ. ನಾನು ಸೆನ್ಸಾರಲ್ಲಿ ಸಿಕ್ಕೊಂಡಿದ್ದು ಅದೇ ಕಾರಣ. ನನ್ನ ಕಡೆ ಯಾಕೆ ನಾನು ಸೆನ್ಸರಲ್ಲಿ ಸಿಕ್ಕಾಕೊಂಡು ಆ ರೀತಿ ಹೇಳ್ದ ಅವನು ಅಂತೇಳಿ ಇದು ಮಾಡ್ಕೊಂಡು ನೋಡಿದಾಗ ಅವನಿಗೆ ವಯಸ್ಸಾಗಿದೆ ಒಬ್ಬ ಮುದುಕ. ಇದರಲ್ಲಿ ಒಬ್ಬ ನಿರೋಧ ಕೇಳಲಿಕ್ಕೆ ಬಂದಾಗ ಒಬ್ಬ ಮುದುಕ ಬರ್ತಾನೆ ನಿರೋಧ ಕಡೆ ಅಂಥೇಳಿ. ಕೊನೆ ನೋಡಿದಾಗ ಅವ್ರ ಫೇಸ್ ಇಬ್ಬರು ಒಂದೇ ರೀತಿ ಇದೆ. ಸೆನ್ಸಾರ್ ಆಫೀಸರಿಗೆ ತಾನೇ ಎಲ್ಲೋ ಇದು ಮಾಡ್ದಂಗೆ ಅನಿಸ್ತೇನೋ, ಸಿಕ್ಕಾಬಿಟ್ಟೆ ಉರಿ ಹೊತ್ಕೊಂಡ್ಬಿಡ್ತು. ರೈಟ್. ಈಗ ಫಿಲ್ಮ್ ಹಿಟ್ ಆಗಿದೆ, ಅದ್ರ ಬಗ್ಗೆ ನಾವು ಆರಾಮಾಗಿ ಮಾತಾಡ್ತಾ ಇದ್ವಿ. ಸೂಪರ್ ಹಿಟ್ ಆಗಿದೆ, ಅದಕ್ಕೆ ಸ್ಟೇಟ್ ಅವಾರ್ಡ್ ಎಲ್ಲ ಬೇರೆ ಸಿಕ್ತು ಆ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ನೀವು ಮಾಡ್ತಿರ್ಬೇಕಾದ್ರೆ ಇದನ್ನು ಕನ್ವಿನ್ಸ್ ಮಾಡೋದು, ಒಂದು ಪಿಕ್ಚರ್ ಮಾಡೋದು ಎಷ್ಟು ಕಷ್ಟವಾದ ವಿಷಯ ಸರ್ ಅದು. ಈ ಥರ ಒಂದು ಸಬ್ಜೆಕ್ಟ್ನ ಒಂದು ಆ್ಯಕ್ಟರ್ಗೆ ಹೋಗಿ ಹೇಳಬೇಕು, ಅವರದನ್ನು ಒಪ್ಪಬೇಕು, ದೊಡ್ಡ ಕಷ್ಟ. ಅಲ್ಲ, ಅದಕ್ಕೋಸ್ಕರ ಇಲ್ಲಿ ಏನಂತ ನಾನೇ ಪ್ರೊಡ್ಯೂಸರ್ ಆಗಿದ್ದನ್ನ ಸಾಧ್ಯವಾಯಿತು. ಹೌದು. ಇಲ್ಲಿ ಓಕೆ, ನಮ್ಮ ಅಪರಿಚಿತ ಡಿಸ್ಟ್ರಿಬ್ಯೂಟರ್ ಹತ್ರನೇ ಹೋದೆ. ಅವ್ರು ಪಿಕ್ಚರ್ ಮಾಡ್ತಾರೆ, ಓಕೆ ಮಾಡೋಣ, ಫೈನಾನ್ಸ್ ಮಾಡೋಣ ಅದಕ್ಕಿದೆ ಅಂತೇಳಿ. ಓಕೆ, ಯಾರು ಹೀರೋ ಅಂದೆ? ನಾನೇ ಹೀರೋ ಅಂದೆ. ಹೌದಾ, ಹಾಗಾದ್ರೆ ಪಿಕ್ಚರ್ ಮಾಡ್ಕೊಂಬನ್ನಿ ಅಂದರು. ಯಾಕೆಂದ್ರೆ ನನ್ನ ನೋಡಿದ್ರೆ ಅವ ಹೀರೋ ಇದ್ದಂಗೆ ಇಲ್ಲ, ನನ್ಗೆ ಗೊತ್ತಿತ್ತು. ಬಟ್ ನನಗೆ ಅನಿಸ್ತಾ ಇತ್ತು ಆ ಪಿಕ್ಚರ್ ಕ್ಯಾರೆಕ್ಟ್ರು ಹೀರೋನೇ ನಾನೇ ಅಂತ. ಯಾಕಂದ್ರೆ ಅಲ್ಲಿ ಬೇಕಾಗಿದ್ದ ಒಬ್ಬ ಆರ್ಡಿನರಿ ಬಾಯ್ ಅಷ್ಟೇ. ಸೊ ಐ ವಾಸ್ ಲುಕಿಂಗ್ ಲೈಕ್ ದಟ್. ಸೊ ಇದು ಮಾಡ್ಕೊಂಡು ಸುತ್ತಮುತ್ತ ನಡೆದ ಇನ್ಸಿಡೆಂಟ್ನೆಲ್ಲ ತುಂಬಿ ಇದು ಮಾಡಿದ್ದು. ಆಕ್ಟರ್ಸ್ನ ಕನ್ವಿನ್ಸ್ ಮಾಡೋದು, ನಟಿಯರ್ನ ಹುಡುಕೋದೆಲ್ಲ ಕಷ್ಟ ಆಯ್ತಾ? ಬಹಳ ಕಷ್ಟ ಆಯ್ತು. ಅವಾಗ ಹುಡುಕ್ತಿದ್ದಾಗ ನಾನು ಹುಡುಕ್ತಾ ಇದ್ದಿದ್ದು ನನ್ನ ಕಲ್ಪನೆಯಲ್ಲಿ ನಮ್ಮ ಮನೆ ಎದುರು ಒಬ್ಬ ಕೆಲಸ ಹುಡುಗಿ ಹೋಗ್ತಾ ಇದ್ಲು. ತಲೆ ಕದ್ಕೊಂಡು ಹಿಂಗೆ ಮಾಡ್ಕೊಂಡು ಇದು ಮಾಡೋರು. ಹುಡುಗನ ಜೊತೆ ಬೆಳೀತಿರ್ತಾಳೆ, ಭಾಳ ಬಜಾರಿ ಇದು ಮಾಡ್ಕೊಂಡಿದ್ರಲ್ಲಿ ಇದಿಲ್ಲ, ಚಡ್ಡಿ ಎಳಿತಾಳೆ, ಇದು ಮಾಡ್ತಾಳೆ, ಆ ರೀತಿ ಹುಡುಗನ ರೀತಿನೇ ಅವಳು ಬೆಳೀತಾಳೆ. ನನಗನ್ಸ್ತು ಓಕೆ, ಹೀರೋಯಿನ್ ಹೀಗಿರ್ಬೇಕು ಅಂತೇಳಿ. ಸೊ ಅವ್ರು ಎಲ್ಲ ಇದು ಮಾಡ್ತಿದ್ದಾಗ ಅಭಿನಯ ಸಿಕ್ಕಿದ್ಲು. ಕರೆಕ್ಟ್. ಸೊ ಅವಳನ್ನು ಮೋಲ್ಡ್ ಮಾಡಿದೆ. ಅಫ್ಕೋರ್ಸ್ ಅದಕ್ಕೆ ಸಿಕ್ಕಿದಂಥ ಜನಪ್ರಿಯತೆ ನಮ್ಮೆಲ್ಲರೂ ಗೊತ್ತೇ ಇದೆ. ನನಗೆ ಇನ್ನೂ ಚೆನ್ನಾಗಿ ಅನ್ಬೋದು ಅದೊಂದು ಗ್ಲೂಕೋಸ್ ಬಿಸ್ಕೆಟ್ ಹಾಕಿ ಸ್ಲೈಡ್ ತರ ನೋಡೋಂಥ ಸೀನ್ ಆಗ್ಲಿ, ಏನ್ ಕ್ಲಿಕ್ ಆಯ್ತು ಸರ್ ಸೀನಲ್ಲ. ಎಲ್ಲ ರಿಯಲಿಸ್ಟಿಕ್ ರೇಡಿಯೋ ಸಹಿತ ನಡೆದಂತ ಘಟನೆಗಳು. ನಮ್ಮನೆಲ್ಲ ಒಂದು ರೇಡಿಯೋ ಇತ್ತು, ಹೊಡೆದಾಗ ಅದು ಆಡ್ತಾ ಇತ್ತು, ಎಲ್ಲ ಲೂಸ್ ಕಾಂಟ್ಯಾಕ್ಟ್, ಅದು ಬೇರೆ ವಿಷಯ. ಹೌದು, ಅದನ್ನ ಹಾಗೇ ಇಟ್ಟೆ ಅಲ್ಲಿ. ಈ ಮಡಿವಂತಿಗೆ ಗೆರೆಗಳನ್ನ ಮೀರೋದು ಮುಜುಗರ ಆಗ್ತಿತ್ತ ನಿಮ್ಗೆ? ನನ್ಗೆ ಗೊತ್ತಿತ್ತು, ಬೈಬೋದು ಕೆಲವ್ರು, ಇದು ಮಾಡ್ಬೋದು ಅಂತ ಹೇಳಿ ಇದು ಮಾಡ್ಕೊಂಡಿದ್ರಲ್ಲಿ ಅದು ಅನ್ಸಿತ್ತು. ಅದಕ್ಕೆ ರೆಡಿಯಾಗೇ ಇದ್ದೆ ನಾನು. ಸೊ ನನ್ನ ಕ್ವಶನ್ ಅದು, ಈ ರೀತಿ ಪಿಕ್ಚರ್ ಯಾಕೆ ಮಾಡಬಾರ್ದು? ಸೊ ಅಲ್ಲಿ ಕಾಣಿಸ್ತಾ ಇದೆ ದೇರ್ ಇಸ್ ಎ ಲೆಸನ್. ಗೊತ್ತಿಲ್ಲದಂತ ಹುಡುಗಿನ ಇದು ಮಾಡ್ಕೊಂಡು ಮದುವೆ ಮಾಡಕ್ ಹೋಗ್ಬೇಡಿ, ಟೀಚರ್ ಸಮಥಿಂಗ್ ಅಂತ ಒಂದು ಲೆಸನ್ ಇದೆ. ಹೀರೋ ಅಫೇರ್ ಇಟ್ಕೊಂತಾನೆ, ಇದು ಮಾಡ್ತಾನೆ, ಕಡೆ ರಿಯಲೈಸ್ ಆಗ್ತಾನೆ. ಈ ರೀತಿ ಇದೆಲ್ಲ ಏನಾಗುತ್ತೆ, ಎಷ್ಟೋ ಆ ರೀತಿ ಮಾಡಿದ ಜನಗಳಿಗೆಲ್ಲ ಅದು ಇದಾಗ ಕಾಣಿಸಿದೆ. ರೈಟ್. ಉರಿ ಎತ್ಕೊಂಡ್ಬಿಟ್ಟಿದೆ. ಎಂಥ ಪಿಕ್ಚರ್ ಇದು, ಒಳಗ್ ಪಿಕ್ಚರ್. ಯಾಕಂದ್ರೆ ಅವ್ರು ಮಾಡಿರೋದೇ ಅಲ್ಲಿ ಕಾಣಿಸುತ್ತೆ. ಸೊ ಈ ಡಬಲ್ ಮೀನಿಂಗ್ ಅದೆಲ್ಲ ಒಂದು ಶುಗರ್ ಕೋಟಿಂಗ್ ತರ ಆಯ್ತು ಒಳಗಡೆ ಇರುವ. ಇಲ್ಲ, ಅದ್ರಲ್ಲಿ ಡಬಲ್ ಮೀನಿಂಗೇ ಇಲ್ಲ. ವಿಷಯಗಳು ಅದೇ, ಏನ್ ಬೇಕೋ ಅದನ್ನ ಹೇಳ್ತಾ ಇದ್ದಿದ್ದು ಅಷ್ಟೇ. ರೈಟ್ ರೈಟ್. ಡಬಲ್ ಮೀನಿಂಗ್ ಅನ್ನೋ ಅರ್ಥನೇ ಇಲ್ಲ ಪದಗಳಿಗೆ. ಅದು ಅವ್ರವ್ರ ಮನ್ಸಲ್ಲಿರುತ್ತೆ. ಅವ್ರಿಗೆ ಬೇಕು ಅಂತ ಅನ್ಸಾಗ ಏನೇನೋ ಅನ್ಕೋಬಹುದು. ಮತ್ತೆ ಇಲ್ಲದ್ರೆ ಆ ಪದಕ್ಕೆ ಡಬಲ್ ಮೀನಿಂಗೇ ಇರಲ್ಲ. ನೋಡೋರು ಮನಸ್ಸದು. ಎಸ್, ಕೇಳೋರು ಇದು ಕಿವಿಯಲ್ಲಿ ಅವ್ರಿಗೆ ಹಂಚಿದ್ರೆ ಅದು ಡಬಲ್ ಮೀನಿಂಗ್, ಅದರ್ವೈಸ್ ಇದಿಲ್ಲ. ರೈಟ್. ಓಕೆ, ನಿಮ್ಮ ಚಿತ್ರದ ಅನುಭವಗಳನ್ನ ಕೆಲವರು ಹಂಚ್ಕೊಂಡಿದ್ದಾರೆ ನೋಡಿ. ನಮಸ್ಕಾರ ಕಾಶಿನಾಥ್ ಅವರಿಗೆ. ನಮಸ್ತೆ ಗುರುಗಳೇ, ಹೇಗಿದ್ದೀರಾ? ಕಾಶಿನಾಥ್ ಸರ್ ಗ್ರೇಟ್ನೆಸ್ ಏನು ಅಂದರೆ, ಏನು ಗೊತ್ತಿಲ್ಲದಿರೋ ಹುಡುಗಿಗೆ ಹೀರೋಯಿನ್ ಕೊಟ್ಟಿದ್ದಾರೆ ಅಂತ. ನಮ್ಮಮ್ಮನಿಗಂತೂ ನನ್ನ ಮಗಳಿಗೆ ಹೀರೋಯಿನ್ ಕೊಟ್ಬಿಟ್ಟಿದ್ದಾರಲ್ಲ ಕಾಶಿನಾಥ್ ಅಂತ, ಅಯ್ಯೋ ಚೆನ್ನಾಗಿ ಆಗ್ಲಪ್ಪ ಅಂತ ಮಂಜುನಾಥನಿಗೆಲ್ಲ ಹರಕೆ ಕಟ್ಕೊಂಡಿದ್ರು.
ಅನುಭವದ ಮೂಲಕ ಕಾಶಿನಾಥರು ನನ್ನನ್ನು ಈ ಒಂದು ಚಿತ್ರರಂಗಕ್ಕೆ ಬಹುದೊಡ್ಡ ರೀತಿಯಲ್ಲಿ ಪರಿಚಯವನ್ನು ಮಾಡಿದಂಥವ್ರು. ನಿಮ್ಮ ಹತ್ರ ಕಾಮಲೀಲೆ ಅಥವಾ ರತಿ ಕ್ರೀಡೆ ಅಥವಾ ದಾಂಪತ್ಯ ರಹಸ್ಯ ಅಥವಾ ಗುಪ್ತ ವಿಜ್ಞಾನ ಯಾವ್ದಾರ ಇದೆಯಾ? ಚಿತ್ರ ಬಿಡುಗಡೆ ಆಗಿದ್ಮೇಲೆ ಅದರ ಯಶಸ್ಸೆಲ್ಲ ಬಂದಿದೆ ನಿಮ್ಮ ಅಭಿನಯದಿಂದಾನೆ. ಯಾಕೆಂದ್ರೆ ನೀವು ಪೆದ್ದಾಗಿ ಮಾಡ್ತಿದ್ರಲ್ಲ, ಅದನ್ನೇ ಆ ಚಿತ್ರಕ್ಕೆ ಅಷ್ಟೊಂದು ಕೀರ್ತಿ ಬಂದಿದ್ದು. ಏನಾತೆ ಇಲ್ಲಿ ಯಾಕೆ ಮನಿ ಕಂತಿ? ನಾನು ಇಲ್ಲೇ ಮನಿ ಕಳೋದು. ಕರ್ಮ ಬಾವನ್ ಕೋಣೆಯಾಗ ಮನಿಕ. ನಾನು ಹೋಗಲ್ಲ, ನನ್ ಬಟ್ಟೆ ಎಲ್ಲ ಬಿಚ್ಚಾಕಕ್ ಬರ್ತಾನೆ. ಅವನ್ ನಿನ್ ಗಂಡ ಕಣೆ. ಇನ್ಮೇಕೆ ನೀ ಅವನ್ ತವಾನೇ ಮನಿ ಕಬೇಕು. ನಾನ್ ಮನಿ ಕಳಲ್ಲ, ನೀ ಬೇಕಾದ್ರೆ ಹೋಗ್ ಮನಿಕ. ಕೋಪ ಬರ್ಸೋದ್ರಲ್ಲಿ, ನಾಚಿಕೊಳ್ಳೋದ್ರಲ್ಲಿ ಅದೆಲ್ಲ ತುಂಬಾ ಚೆನ್ನಾಗಿ ನೀವು ಹೇಳ್ಕೊಡ್ತಾ ಇದ್ರಿ. ನನಗೆ ನಾಚಿಕೊಳ್ಳೋದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ. ಒಂದು ಶಾರ್ಟಲ್ಲಂತೂ ನಗಕ್ಕೆ ನನಗೆ ಬರಲಿಲ್ಲ ಜಾಸ್ತಿ. ಏನೇ ನಿಂಗೆ ಚಕ್ಕಲುಗಳು ಇಟ್ರು ನಗದೇ ಇಲ್ಲ ನೀನು ಅಂತ ಹೇಳ್ತಾ ಇದ್ರಿ. ಚಿತ್ರರಂಗದಲ್ಲಿ ಹಾಸ್ಯದ ಒಂದು ಶೈಲಿಯಲ್ಲಿ ಅವರ ಪಾತ್ರಗಳು ಸಾಕಷ್ಟು ಜನರನ್ನ ರಂಜಿಸಿರ್ತಕ್ಕಂಥದ್ದು. ಜನ ಕೂಡ ಅವರದೇ ಆದಂತಹ ಒಂದು ಶೈಲಿಯನ್ನ ವಿಶೇಷವಾಗಿ ಒಪ್ಪಿಕೊಂಡಿರ್ತಕ್ಕಂಥದ್ದು ಕೂಡ. ಒಂದು ಕಡೆ ಅನುಭವ ಸಿನಿಮಾ ಆದರೂ ಕೂಡ ಎಜುಕೇಟಿವ್ ಸಿನಿಮಾ ಆಗಿತ್ತು ಅದು. ಅದರಲ್ಲಿ ಎಲ್ಲ ಒಂದು ಕಡೆ ಈ ಬಾಲ್ಯ ವಿವಾಹ ಇರ್ಬೋದು, ಮತ್ತೊಂದಿರ್ಬೋದು, ಅಥವಾ ಮಕ್ಕಳಿರ್ಬೋದು, ಸಂದೇಶ ಕೂಡ ಇತ್ತು ಅದರಲ್ಲಿ. ಇದೆಂಥ ಚಾಲೆಂಜಿಂಗ್ ಪಾತ್ರ ಇದು. ಕಾಶಿನಾಥ್ ಸರ್ ನನ್ನಿಂದ ಆ ಪಾತ್ರನ ತೆಗೆಸಿದಾರಲ್ಲ, ನಿಮಗೆ ತುಂಬ ಕೋಟಿ ಕೋಟಿ ಧನ್ಯವಾದಗಳು ಸರ್. ನಮ್ಮ ರವಿಚಂದ್ರನ್ ಹಂಸಲೇಖ ಸೇರ್ ಮಾಡಿದ ಪ್ರೇಮ್ ಲೋಕ ಹೇಗೆ ಟ್ರೆಂಡ್ ಸೆಟ್ಟರ್ ಥರ ಆಯಿತು, ಹಾಗೆ ಅನುಭವ ಕೂಡ ಆ ಕಾಲದಲ್ಲಿ ಒಳ್ಳೆ ಟ್ರೆಂಡ್ ಸೆಟ್ಟರ್ ಆಗಿತ್ತು. ಮೂರು ಜನ ಆರ್ಟಿಸ್ಟ್ಗೆ ಸ್ಟೇಟ್ ಅವಾರ್ಡ್ ಸಿಕ್ತು ಆ ಟೈಮಲ್ಲಿ ಅನುಭವ ಮೂಲಕ. ಒಂದ್ ಕಡೆ ಇಷ್ಟು ದೊಡ್ಡ ಬಾಕ್ಸ್ ಆಫೀಸ್ ಹಿಟ್ ಆಗುತ್ತೆ, ಇನ್ ಕಡೆ ಸರ್ಕಾರದ ಮನ್ನಣೆ ಸಿಗುತ್ತೆ. ಅಂಡ್ ಆ ಶಿವರಾಜ್ ಅವರು ತುಂಬಾ ಒಳ್ಳೆ ಮಾತು ಹೇಳಿದ್ರು ಸರ್ ಲಾಸ್ಟ್ ಅಲ್ಲಿ. ಅಂದ್ರೆ ಆ ಟೈಮಲ್ಲಿ ರವಿಚಂದ್ರನ್ ಅವರು, ಹಂಸಲೇಖ ಅವರು, ಈ ಕಡೆ ವಿಷ್ಣು ಸಾರು, ಆ ಕಡೆ ಅಂಬರೀಷ್ ಅವರು, ಎಲ್ಲಾ ತರ ರಾಜ್ಕುಮಾರ್ ಅವರು, ಎಲ್ರದ್ದು ಪೀಕ್ ಪೀರಿಯಡ್ ಅಲ್ಲಿ ನಿಮ್ಮೊಂದು ಅಲೆ ಶುರು ಆಗುತ್ತೆ, ನಿಮ್ಮ ಚಿತ್ರಗಳು ಶುರು ಆಗುತ್ತೆ. ಯು ಆರ್ ಸೋ ಬ್ಯುಸಿ, ನೀವು ಮಾಡಿದಂಥ ಚಿತ್ರಗಳೆಲ್ಲ ಹಿಟ್ ಆಗುತ್ತೆ. ಅಲ್ಲಿ ಏನಂತ ಹೇಳಿದ್ರೆ, ನಾನು ಮಾಡಿದಂಥ ಚಿತ್ರ ಎಲ್ಲ ಹೆಚ್ಚಿನ ಚಿತ್ರಗಳಲ್ಲಿ ಅಲ್ಲಿ ಹೀರೋನೇ ನೋಡ್ತಾ ಇರಲಿಲ್ಲ ಅವರು, ತಮ್ಮನ್ನು ತಾವು ನೋಡ್ಕೊತಾ ಇದ್ರು. ಇದು ಯಾವತ್ತು ತಮ್ಮನ್ನು ತಾವು ನೋಡ್ಕೊಂಡು ಇದು ಮಾಡ್ತಾರೋ, ಅದನ್ನ ರಿಯಲೈಸ್ ಮಾಡ್ಕೊತಾರೋ, ಆವಾಗ ಯಾವತ್ತು ಪಿಕ್ಚರ್ ಸಕ್ಸಸ್ ಆಗುತ್ತೆ. ರೈಟ್. ಅಂಡ್ ಈ ಚಿತ್ರದಲ್ಲಿ ಅಭಿನಯಿಸಿದಂಥ ಅಭಿನಯ ಅವರು, ಕಾಮಿನಿ ದರವನವರು, ಅವ್ರ ಬಗ್ಗೆ ನಿಮ್ಮ ಟಾಪ್ ಆಫ್ ದಿ ಮೆಂಡ್ ಏನು ನೆನಪಿದೆ? ಕಮಲಿದನವರು ನನಗೆ ಅಪರಿಚಿತ ಅಂದನೇ ಪರಿಚಯ ಹೆಮ್ಮಾಕೊಂಡಿದ್ದಲ್ಲಿ. ಸೊ ಅದರಲ್ಲಿ ಅತ್ತೆ ಪಾತ್ರ ಬೇಕಿತ್ತು. ನಾನು ಹೇಳಿದ್ನಲ್ಲ, ಯಾರು ಸೂಟಬಲ್ ಅನ್ಸುತ್ತೋ ಯಾರೇ ಆಗಿರಲಿ ತೆಗೆದಲ್ಲಿ ಹಾಕ್ಬಿಡ್ತೀನಿ. ನಿಷ್ಠುರ ಆದರೂ ಪರವಾಗಿಲ್ಲ, ರಾಂಗ್ ಕ್ಯಾಸ್ಟಿಂಗ್ ಆಗಬಾರ್ದು. ಓ ಬನ್ನಿ ಬನ್ನಿ ಬನ್ನಿ. ವೆಲ್ಕಮ್ ವೆಲ್ಕಮ್. ನಮಸ್ಕಾರಮ್ಮ. ತುಂಬಾ ಸಣ್ಣ ಆಗ್ಬಿಟ್ಟಿದ್ದೀರಾ. ತುಂಬಾ ಸಣ್ಣ ಆಗ್ಬಿಟ್ಟಿದ್ದೀರಾ. ಕಾಂಪ್ಲಿಮೆಂಟ್ ನನಗೆ ಗೊತ್ತಾಗ್ತಾ ಇಲ್ಲ. ಕಾಶಿನಾಥ್ ಅವರು ನನ್ನ ಮಗನಾಗಿ ಅವ್ರು ಮಾಡಿದಾಗ, ನಾನು ಮಂಡ್ಯ, ಮೈಸೂರು, ಪಾಂಡವಪುರ ಕಡೆ ಎಲ್ಲ ಬೇರೆ ಸಿನಿಮಾಗಳು ಶೂಟಿಂಗ್ ಹೋದಾಗ, ಯಾಕ್ರಿ ನಿಮ್ಮ ಮಗನ ಕರ್ಕೊಂಡು ಬಂದಿಲ್ಲ, ಯಾಕ್ರಿ ನಿಮ್ಮ ಮಗನ ಕರ್ಕೊಂಡು ಬಂದಿಲ್ಲ ಅಂತ ಕೇಳೋರು. ನಾನು ಮಗನ ಅವನು ಬರೋದಿಲ್ಲ ರೀ. ಏನು ರೀ ಹಂಗೆ ಮಾತಾಡ್ತೀರಾ, ಸಿನಿಮಾದಲ್ಲಿ ಇದ್ಕೊಂಡೇ ಬರೋದಿಲ್ಲ ಅಂತ ಹೇಳ್ತೀರಲ್ಲ, ಕಾಶಿನಾಥ್ ಎಲ್ಲಿ ಅಂತ ಕೇಳೋದು. ಅಯ್ಯೋ ಅವ್ನು ನನ್ನ ಸ್ವಂತ ಮಗ ಅಲ್ಲ ರೀ, ನನ್ನ ಸಿನಿಮಾ ಮಗ. ಅವ್ರು ನಂಬ್ತಾನೇ ಇರಲಿಲ್ಲ. ಆಮೇಲೆ ನಾನು ಅದ್ರ ಬಗ್ಗೆ ಒಂದು ಪೇಪರ್ನಲ್ಲೂ ಇಂಟರ್ವ್ಯೂ ಕೊಟ್ಟಿದ್ದೆ. ಅವರು ನನ್ನ ಸಿನಿಮಾ ಮಗ, ನನ್ನ ಸ್ವಂತ ಮಗ ಅಲ್ಲ, ಆದರೆ ನನ್ನ ಮಗನಂಗೆ, ಸ್ವಂತ ಮಗನಂಗೆ ಅವ್ರು ನನ್ನ ಜೊತೆಯಲ್ಲೇ ವರ್ತನೆ ಮಾಡ್ತಿದ್ರು. ಅವರ ಅಭಿನಯ ಹೇಳ್ಕೊಡುವಾಗ್ಲೂ ತಾಯಿ ಥರ ಒಂದು ರೆಸ್ಪೆಕ್ಟ್ ಕೊಟ್ಟು ರೂಪಾಂತರ ಮಾಡಿಸಿರೋದಕ್ಕೆ ಕಾರಣನೇ ಈ ಪ್ರತಿಭಾವಂತ ಹುಡುಗ. ನನ್ನ ಮನಸ್ಸಲ್ಲಿ ಅವ್ರು ಇವತ್ತು ಹುಡುಗಾನೆ. ಥ್ಯಾಂಕ್ ಯು. ಎಸ್ ಅಭಿನಯ ಅವರೇ, ಏನು ಹೇಳಿ ರಮೇಶ್ ಜಿ ನಮ್ಮ ಕಾಶಿನಾಥ್ ಸರ್ ಬಗ್ಗೆ? ಪದಗಳೇ ಇಲ್ಲ ಅವ್ರ ಬಗ್ಗೆ ಹೊಗಳೋದಕ್ಕೆ. ಯಾಕೆಂದರೆ ಏನು ಗೊತ್ತಿಲ್ಲದೆ ಇರೋ ಹುಡುಗಿಗೆ ಹೇಳ್ದಾಗೆ ಕರೆದು ಒಂದು ಅವಕಾಶ ಕೊಟ್ಟರು. ಏನು ಗೊತ್ತಿಲ್ಲ ನನಗೆ. ಅವರು ಚಿಕ್ಕ ಮಕ್ಳಿಗೆ ಬಂದು ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಾಯಿದ್ರು. ಜಗಳ ಮಾಡು ಅಂದರೆ ಮಾತ್ರ ಮಾಡ್ತಾಯಿದ್ದು. ಅಣ್ಣ ತಮ್ಮ, ಇದು ಅಕ್ಕ ತಮ್ಮ ಕ್ಯಾರೆಕ್ಟ್ರು ಚೆನ್ನಾಗಿ ಜಗಳ ಮಾಡ್ತಿದ್ರು. ಒಂದೊಂದ್ಸರಿ ಗದ್ರವ್ರು ಅಷ್ಟೇ. ಒಂದೊಂದ್ಸರಿ ಯಾವಾಗಲೂ ಏಯ್ ಬನ್ನಿ ಇಲ್ಲಿ ಏನೇ ಮಾಡ್ತಾಯಿದ್ದೀಯ ನೀನು ಮಾಡೇ ಅಂತ ಅಷ್ಟೇ. ಅದು ಬಿಟ್ಟರೆ ಒಂಥರ ಮಗು ಥರನೇ ಹೇಳ್ಕೊಟ್ರು. ಅವ್ರು ಏನು ಎಕ್ಸ್ಪ್ರೆಷನ್ ಹೇಳ್ಕೊಟ್ರು, ಎಲ್ಲ ನಾನು ಏನು ಆ್ಯಕ್ಟ್ ಮಾಡಿದ್ದೀನೋ ಅದೆಲ್ಲ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು. ಸೊ ಇದುವರೆಗೂ ಅವರ ಇದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ ನಾನು. ದೇವರು ನಮ್ಮ ಗುರುಗಳಿಗೆ ಆಯಸ್ಸು ಆರೋಗ್ಯ ಕೊಡಲಿ. ಮತ್ತೆ ನೀವು ಇನ್ನೊಂದು ಸಿನಿಮಾ ಮಾಡಿದಾಗ ನನಗೆ ಅವಕಾಶ ಕೊಡಿ ದಯವಿಟ್ಟು ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಅನುಭವ ಪಾರ್ಟ್ 2. ಅನುಭವ. ಅವಾಗ ನಾವು ಹಿಂಗೆ ಬರಬೇಕು. ಥ್ಯಾಂಕ್ ಯು ಮಾ. ಬನ್ನಿ. ಥ್ಯಾಂಕ್ ಯು.
ರೈಟ್ ಸರ್, ಅನುಭವದ ನಂತರ ನಿಮ್ಮ ಸಕ್ಸಸ್ ನ ಪೀಕ್ ಶುರು ಆಗುತ್ತೆ. 80ರ ದಶಕದಲ್ಲಿ ನಿಮ್ಮ ಕಾಲ್ ಶೀಟೇ ಸಿಗ್ತಿರ್ಲಿಲ್ಲ, ನಮ್ಮೆಲ್ಲರೂ ಗೊತ್ತೇ ಇದೆ, ಅಷ್ಟು ಬ್ಯುಸಿ ಆಗಿದ್ರಿ. ಅಂದ್ರೆ ನಿಮಗೆ ಆಡಿಯನ್ಸ್ ಏನ್ ಬೇಕು ಅನ್ನೋದು ಬಹಳ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ರಿ. ನಾವೆಲ್ಲರೂ ಮಾತಾಡ್ತಾ ಇದ್ವಿ ಆ ಟೈಮಲ್ಲಿ. ಅಬ್ಸರ್ವ್, ಅನಲೈಸ್ ಅಂಡ್ ಅಪ್ಲೈ, ಆ 3 ವಿಷಯಗಳು ನೀವು ಬಹಳ ಸೂಕ್ಷ್ಮವಾಗಿ ಮಾಡ್ತೀರಾ ಅಂತ ನಿಮ್ಮ ಶಿಷ್ಯರು ಎಲ್ಲರೂ ಹೇಳಿದ್ದಾರೆ. ಅಬೌಟ್ ದಿಸ್ ಪಾಲಿಸಿ ಆಫ್ ಯುವರ್ಸ್, ಅಬ್ಸರ್ವ್, ಅನಲೈಸ್ ಅಂಡ್ ಅಪ್ಲೈ. ಅನುಭವ ಮಾಡಿದ ಮೇಲೆ ಒಂದು ಅನಾಮಿಕ ಅಂತ ಒಂದು ಪಿಕ್ಚರ್ ಮಾಡಿದೆ. ಇಟ್ ವಾಸ್ ಎ ಟ್ರಾಜಿಡಿ. ಹೌದು, ಒಂದು ಹುಡುಗಿಯ ಒಂದು ಯೂತ್ ಇದನ್ನ ಇದು ಮಾಡ್ಕೊಂಡು ಮಾಡಿದೆ. ಅದನ್ನ ನೋಡಿದಾಗ ಜನ ಫುಲ್ ರಿಜೆಕ್ಟ್ ಮಾಡಿದ್ರು. ಯಾರೂ ಕೊಡದಂತ ಖುಷಿ ಒಬ್ಬ ಕಾಶಿನಾಥ್ ನಟ ಕೊಟ್ಟಾಗ ಅವ್ನು ಈ ರೀತಿ ಮಾಡೋದು ಬೇರೆಯವರೆಲ್ಲ ಮಾಡ್ತಾರೆ, ಅವ್ನು ಮಾಡೋದೇ ಬೇಕಿಲ್ಲ ಅಂತೇಳಿ. ಯಾಕಂದ್ರೆ ಕೊನೆಗೆ ಇಡೋದು ನಾವು ಆಡಿಯನ್ಸ್ ಮುಂದೆನೆ. ಅವ್ರಿಗೆ ರುಚಿಸುವಂತ ಅಡಿಗೆ ಮಾಡಿದ್ರೆ ತಿಂತಾರೆ, ಎಲ್ಲಿದ್ರೆ ಬಿಸಾಡ್ ಹೋಗ್ಬಿಡ್ತಾರೆ. ಆವಾಗ ನಾನು ಕಲ್ತೆ. ಎಸ್, ಒಂದು ಪಿಕ್ಚರ್ ಹಿಟ್ ಆದಾಗ ಅದ್ರಲ್ಲಿ ಅವ್ರು ರುಚಿಸಿದ ಪಾಯಿಂಟ್ಗಳನ್ನೆಲ್ಲ ನೋಡ್ಕೊಂಡು ಇದು ಮಾಡಿಕೊಂಡು ಅನಲೈಸ್ ಮಾಡಿ ಅದನ್ನು ಎಲ್ಲೆಲ್ಲಿ ಹಾಕ್ಲಿಕ್ಕೆ ಸಾಧ್ಯನೋ ಅಂತ ಈ ರೀತಿ ಮಾಡಬೇಕಂತ ಒಂದು ಪಾಠ ನನಗೆ ಆಡಿಯನ್ಸೇ ಕಲಿಸಿದ್ದು. ರೈಟ್ ಸರ್, ನಿಮ್ಮ ಸಕ್ಸಸ್ ಫಾರ್ಮುಲಾ ಇಂದ ನೀವು ಕಂಡಂತ ಸಕ್ಸಸ್ ನಮ್ಮ ಟೆಂಟ್ ಏನ್ ಹೇಳ್ತೇನೆ ನೋಡಿ. ಸಾಯಿರಾಮ್ ಕಾಶಿನಾಥ್ ಅವರೇ. ಹಾಯ್ ಕಾಶಿನಾಥ್ ಅವರೇ, ನಮಸ್ಕಾರ. 80ರ ದಶಕದಲ್ಲಿ ಹೊಸ ಪ್ರಯೋಗಗಳಿಗೆ ನಾಂದಿ ಹಾಡಿದವರು ಅಂತಂದ್ರೆ ಕಾಶಿನಾಥ್. ನೀವು ಅಪರಿಚಿತ ಚಿತ್ರ ಮಾಡಿದಾಗ ಇಡೀ ಕನ್ನಡ ಚಲನಚಿತ್ರ ರಂಗದಲ್ಲಿ ಮತ್ತು ನಮ್ಮ ಪ್ರೇಕ್ಷಕ ವರ್ಗದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಮಾಡಿದ್ರಿ. ನಿಮ್ಮದೇ ಆದಂಥ ಒಂದು ಶೈಲಿ, ನಿಮ್ಮದೇ ಒಂದು ಛಾಪು, ಅಲ್ಲಿವರೆಗೂ ಯಾರೂ ತುಳಿದೇ ಇರೋವಂಥ ಒಂದು ಮಾರ್ಗವನ್ನು ನೀವು ಆಯ್ದುಕೊಂಡ್ರಿ. ಆದರೆ ಅದರಲ್ಲಿ ಅಭೂತಪೂರ್ವವಾದ ಒಂದು ಯಶಸ್ಸನ್ನು ನೀವು ಕಂಡುಕೊಂಡಿದ್ದು ನಿಜವಾಗಲೂ ಶ್ಲಾಘನೀಯವಾದಂಥ ವಿಷಯ. ಅನುಭವ ಚಿತ್ರ ತಗೊಂಡ್ರೆ ಗಾಂಧಿನಗರದಲ್ಲಾಗಲಿ ಅಥವಾ ನಿರ್ದೇಶಕರುಗಳಲ್ಲಾಗಲಿ ಇದೇನಿದೆ ಈ ಸಿನಿಮಾ, ಇವ್ರನ್ನ ಯಾರು ನೋಡ್ತಾರೆ, ಇವ್ರ ಮಖ ಯಾರು ನೋಡ್ತಾರೆ ಅಂತೆಲ್ಲ ಕೊಂಚ ಇತ್ತು. ಅನುಭವದಲ್ಲಿ ಏನು ಯಾವ ದೊಡ್ಡ ನಟನೂ ಇಲ್ಲ. ಕಪಾಲಿ ಥಿಯೇಟ್ರಲ್ಲಿ 100 ದಿವಸ ಓಡೋದು ಕಮ್ಮಿ ಏನಲ್ಲ ಕಾಶಿನಾಥ್. ಅಂತ ಸಿನಿಮಾದಲ್ಲಿ ನೀವು ಅಭಿನಯಿಸಿ ಮಾಡಿದ್ದೀರಿ, ಆಮೇಲೆ ಕನ್ನಡ ಜನತೆ ಕೊಟ್ಟಿದ್ದೀರಲ್ಲ, ನಿಮಗೆ ಹ್ಯಾಟ್ಸ್ ಆಫ್. ಬಡ್ಜೆಟ್ನಲ್ಲಿ ಹೆಂಗ್ ಮಾಡಬೇಕು, ಹೆಂಗ್ ಮಾಡಿದ್ರೆ ಪ್ರೊಡ್ಯೂಸರ್ ಉಳಿತಾರೆ ಅನ್ನೋದನ್ನ ನಿಮ್ಮಿಂದ ನಾನು ನಿಮ್ಮ ಪಿಕ್ಚರ್ಸ್ ನೋಡಿದ್ದೀನಿ. ನಮ್ಮದೆಲ್ಲ ಕೆಲಸ ಮಾಡುವಾಗ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಎಲ್ಲ ನಾನು ಗ್ರಹಣ ಮಾಡಿದ್ದೀನಿ. ನಾಯಕ ನಟನಿಗೆ ಕಥೆ ಇಂಪಾರ್ಟೆಂಟು, ನಾಯಕ ನಟಿಗೆ ಇಂಥದ್ದೇ ಇಮೇಜ್ ಇರಬೇಕು ಅನ್ನೋದನ್ನ ಬೇಕಾಗಿಲ್ಲ ಅಂತ ತೋರಿಸ್ಕೊಟ್ಟವರು ಕಾಶಿನಾಥ್. ನಮ್ಮ ಸಾಯಿ ಪ್ರಕಾಶ್ ಅವ್ರ ಮಾತು ಹೇಳಿದ್ರು, ಅಂದ್ರೆ ಒಂದು ಸಿನಿಮಾನ ಹೇಗ್ ಮಾಡಿದ್ರೆ ನಿರ್ಮಾಪಕರಿಗೆ ಲಾಭ ಆಗುತ್ತೆ ಅಂತ ನಿಮ್ಮಿಂದ ಕಲಿತೆ ಅಂತ. ಯು ಆರ್ ವೆರಿ ಗುಡ್ ಅಟ್ ದಟ್. ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ಪಟ್ವಿ. ಸಿನಿಮಾ ಮೇಕಿಂಗ್ ಅಲ್ಲಿ ಅದು ನನಗೆ ಇನ್ಸ್ಪಿರೇಷನ್ ಯಾಕೆ ಹಾಲಿವುಡ್ ಫಿಲ್ಮ್. ಇಲ್ಲೊಂದು ಹಾಲಿವುಡ್ ಫಿಲ್ಮ್ ಶೂಟಿಂಗ್ ಆದಾಗ ಹೋಟ್ಲಿಂದ ಹೀರೋ ಎಷ್ಟು ಗಂಟೆ ಹೊರಡಬೇಕು, ಅಲ್ಲಿ ಹೋಗ್ತಿದ್ದಾಗ ಟ್ರೈನ್ ಬರುತ್ತೆ ಇಷ್ಟು ಗಂಟೆಗೆ, ಸೊ ಅದರಿಂದ ಇಷ್ಟು ಗಂಟೆ ಹೊರಟ್ರೆ ಉತ್ತಮ, ಟ್ರೈನ್ ಪಾಸ್ ಆದ್ಮೇಲೆ ಹೋಗ್ಬೋದು. ಈ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಕೊಂಡಾಗ ನನಗೆ ಆಶ್ಚರ್ಯ ಆಯ್ತು, ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅನ್ಲೆಸ್ ಪ್ಲಾನ್ ಯು ಸಿ ದ ಫುಲ್ ಫಿಲ್ಮ್ ಆನ್ ದ ಟೇಬಲ್. ನಾನು ಯಾರು ಡೈರೆಕ್ಟರ್ ಹೇಳೋದ್ರು ಅಲ್ಲಿ ನೋಡೋಕೆ ಹೋಗಬೇಡ, ಫುಲ್ ಫಿಲ್ಮ್ನ ಫಸ್ಟ್ ಟೇಬಲ್ ಮೇಲೆ ನೋಡಿ. ನೀನು ಟೋಟಲ್ ರನ್ನಿಂಗ್ ಬರಬೇಕು ಅಂತ ಹೇಳಿದಾಗ ನೀವು ಫಸ್ಟ್ ಒಂದು ಬೇಸಿಕ್ ಸ್ಕೆಲಿಟನ್ ಅಂತ ಮಾಡಬೇಕು. ಅದು ಕರೆಕ್ಟ್ ಆಗಿದೆಯಾ ನೋಡ್ಕೋಬೇಕು. ನಾವು ಯಾವ ಎಮ್ಮೆ ಸ್ಕೆಲಿಟನ್ ಮಾಡ್ತಿದೀವ, ದನ ಸ್ಕೆಲಿಟನ್ ಅಥವಾ ಇದ್ರ ಸ್ಕೆಲಿಟನ್, ಮನುಷ್ಯನ ಸ್ಕೆಲಿಟನ್, ಅದನ್ನ ಮಾಡ್ಬೇಕು ಫಸ್ಟ್. ಆಮೇಲೆ ರಕ್ತ ಮಾಂಸ ಇದು ತುಂಬದೆಲ್ಲ ನೆಕ್ಸ್ಟ್. ಇದು ಫಸ್ಟ್ ರಕ್ತ ಮಾಂಸ ಎಲ್ಲ ತಂದಿಟ್ಕೊಂಡ್ಬಿಟ್ಟು ಆಮೇಲೆ ಸ್ಕೆಲಿಟನ್ ಮಾಡೋದು ಸಾಧ್ಯ ಇಲ್ಲ. ಎಮ್ಮೆ ಆಗಲ್ಲ, ಅದು ಬೇರೆ ಆಗ್ಬಿಡುತ್ತೆ ಬೇರೆದು. ಇದನ್ನ ನಾನು ಎಷ್ಟು ನನ್ನ ಅಸ್ಟೆಂಟ್ಸ್ಗೆಲ್ಲ ಅದೇ ಹೇಳೋದು ವಿಮಾನದಲ್ಲಿ, ಫಸ್ಟ್ ಸಿ ದ ಫಿಲ್ಮ್ ಆನ್ ದ ಟೇಬಲ್ ಫಸ್ಟ್. ನಿಮ್ಮ ಶಿಷ್ಯರು ಒಬ್ರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ನಮ್ಮ ನೆಚ್ಚಿನ ನಾಯಕ ನಟರು ಇವರು. ಸರ್ ನಮಸ್ಕಾರ ಸರ್. ತುಂಬಾ ಸಂತೋಷ ಆಗ್ತಿದೆ. ತಾವು ಹಾಟ್ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ನಿಜವಾದ ಅರ್ಹವಾದ ವ್ಯಕ್ತಿ ನೀವು. ತುಂಬಾ ಖುಷಿ ಅನ್ನಿಸ್ತಿದೆ ಸರ್. ಈಗ ಅನುಭವ, ಅನಂತ ನಾವಂತರ, ಅವಳೇ ನನ್ನ ಹೆಂಡತಿ ಎಲ್ಲ ಬಂದಾಗ ಕಾಶಿ ಸರ್ದು ಒಂದು ಟ್ರೆಂಡ್, ಅದು ಅವ್ರದ್ದೇ ಒಂದು ಫ್ಯಾನ್ ಫಾಲೋಯಿಂಗ್, ಅವ್ರದ್ದೇ ಒಂದು ಇದು ಆ ಥರ ಆಗೋಯ್ತಲ್ಲ. ಅದು ಯಾವುದೋ ಒಂದು ಪಿಕ್ಚರಲ್ಲಿ ನೋಡಿರೋ ಜ್ಞಾಪಕ. ಒಂದು ಕಲ್ಲು ತನ್ನನ್ನು ತಾನೇ ಕೆತ್ಕೊಳ್ಳುತ್ತೆ, ಹಿಂಗೆ ಕೆತ್ಕೊಂಡು ಅದೊಂದು ಬೊಂಬೆ ಆಗ್ಬಿಡುತ್ತೆ. ಅದನ್ನ ನೋಡಿದಾಗೆಲ್ಲ ಕಾಶಿ ಸರ್ ಜ್ಞಾಪಕ ಬರ್ತಾರೆ. ಇವತ್ತಿಗೂ ಕೂಡ ಅವರೊಂದು ಸಿನಿಮಾ ಅಂದರೆ ಎಷ್ಟು ಪ್ಲ್ಯಾನ್ ಮಾಡ್ತಾರೆ ಅಂದರೆ ಇವತ್ತಿಗೂ ಅದನ್ನ ಎಷ್ಟೋ ಅಡಾಪ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ಲ್ಯಾನ್ ಮಾಡ್ತಾರೆ ಅವರು. ಅಂದರೆ ಎಡಿಟೆಡ್ ಸ್ಕ್ರಿಪ್ಟ್ ಅಂತ ಮಾಡೋರು ಅವರು. ಪ್ರತಿ ಒಂದೊಂದು ಶಾರ್ಟು ಡೈಲಾಗ್ ಕೂಡ ಇಷ್ಟೇ ಲೆಂತ್ ಇರಬೇಕು, ಇಷ್ಟೇ ಶಾರ್ಟ್ ತೆಗಿಬೇಕು ಅಂತ ಲೆಕ್ಕ ಹಾಕಿ ಅಷ್ಟೇ ಪರ್ಫೆಕ್ಟಾಗಿ ಮಾಡೋರು. ಪ್ರತಿಯೊಂದು ಅಷ್ಟು ಪ್ಲ್ಯಾನಿಂಗ್ ಅವ್ರದ್ದು.
ಫಸ್ಟ್ ಟೈಮ್ ಹೋದಾಗ ಕಾಶಿ ಸರ್ ಇದ್ರು, ಮನೆಗೆ ಹೋದಾಗ ನಂದೆಲ್ಲ ಬರೆದಿರೋದೆಲ್ಲ ಕೊಟ್ಟಿದ್ದೆ, ನಾನು ಏನೇನು ಮಾಡಿದ್ದೀನಿ ಆ ವರ್ಕೆಲ್ಲ ಬೆಂತಟ್ಟಿ. ಅದು ಅವರಲ್ಲಿರೋ ದೊಡ್ಡ ಗುಣ ಏನಂದರೆ ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಟ್ಯಾಲೆಂಟ್ನ ಗುರುತಿಸೋದೇ ಅತಿ ದೊಡ್ಡ ಟ್ಯಾಲೆಂಟು ಅಂತ. ನಿಜವಾದ ಆ ಟ್ಯಾಲೆಂಟು ತುಂಬ ಯಥೇಚ್ಛವಾಗಿರೋದು ನಮ್ಮ ಗುರುಗಳು ಕಾಶಿನಾಥ್ ಸರ್ ಹತ್ರ. ಇವತ್ತಿಗೆ ನಾನೊಬ್ಬ ಉಪೇಂದ್ರ ಆಗಿ ಮೇಯ್ನ್ ಕಾರಣನೇ ನಮ್ಮ ಗುರುಗಳು ಕಾಶಿನಾಥ್ ಸರ್. ತುಂಬ ದೊಡ್ಡ ಗ್ರೇಟೆಸ್ಟ್ ಕ್ವಾಲಿಟಿ ಅವರಲ್ಲಿ ಅಂದರೆ ಆ ಪೇಷನ್ಸು. ನಾನು ಲೈಫಲ್ಲಿ ನಾನು ಆ ಥರ ನೋಡಿಲ್ಲ. ಎಂಥ ಸಿಚುಯೇಷನ್ ಬಂದರೂ ಕೂಡ ಅಷ್ಟೇ ಸ್ಮೈಲಿಂಗಲ್ಲಿ ಅಷ್ಟೇ ಆರಾಮಾಗಿ ತೊಗೊಳೋರು. ನಮಗೆ ಅದೊಂದನ್ನು ಕಲ್ತ್ಕೊಳ್ಳೋಕ್ಕಾಗಿಲ್ಲ, ಯಾಕಂದ್ರೆ ನಾನು ಆ ಟೈಮಲ್ಲಿ ಸ್ವಲ್ಪ ಎಮೋಷನಲ್ ಆಗ್ಬಿಡ್ತೀನಿ. ನೀವೊಂದೇನೋ ವರ್ಕ್ ಮಾಡ್ಬೇಕಾರೆ ಕೆಲವು ಸತಿ ನಾನು ಆರ್ಗ್ಯೂ ಮಾಡ್ಬಿಡ್ತಿದ್ದೆ ಅವ್ರ ಹತ್ರ, ಸರ್ ಇದು ಇಲ್ಲ ಸರ್, ಅದು ಹಂಗಲ್ಲ ಸರ್, ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು. ಎಮೋಷನಲ್ ಆದಾಗ ಅವ್ರು ಯಾವತ್ತೂ ಅದನ್ನು ಕಳ್ಕೊಂಡಿಲ್ಲ. ಸ್ವಲ್ಪ ಅವ್ನು ಕೂತ್ಕೊಳ್ಳಲ್ಲ, ಕೂರ್ಸೋವನ್ನ ಒಂದು 5 ನಿಮಿಷ ಬಿಟ್ಕೊಂಡು ನಿನ್ನ ಹತ್ರ ಮಾತಾಡೋ, ಕಳಿಸ್ಬಿಡೋರು ನನ್ನ. ಯಾವಾಗಲೂ ನಮಗೆ ಒಂದು ಕಲ್ಪನೆ ಇರೋದೇನೆಂದರೆ ಗುರುಗಳು ಶಿಷ್ಯರಿಗೆ ಬೈತಾರೆ, ಶಿಷ್ಯರು ತಪ್ಪು ಮಾಡ್ತಾರೆ ಅದು ಇದು ಅಂತ. ಇದು ಶಿಷ್ಯ ಏನೇನೋ ತಪ್ಪು ಮಾಡಿದವಳು ಕೂಡ ಎಮೋಷನಲ್ ಆದಾಗ ಕೂಡ ಅದನ್ನು ಕ್ಷಮಿಸೋರು ಅವರು. ಅದು ಅವರಲ್ಲಿ ಇದ್ದಿದ್ದ ಗ್ರೇಟೆಸ್ಟ್ ದೊಡ್ಡ ಗುಣ ಅದು. ಫಸ್ಟ್ ಟೈಮ್ ನಾನು ಅಲ್ಲಿಂದ ಹೊರಗೆ ಬರ್ಬೇಕಾರೆ ಅದೆಷ್ಟು ದುಃಖ ಆಗಿತ್ತು ನನಗೆ ಅಂದರೆ, ಒಂದು ಕತೆ ಮಾಡಿದ್ವಿ, ಅದನ್ನು ಆ ಕತೆಗೆ ಯಾರೋ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕರು, ಆ ಪಿಕ್ಚರ್ ಮಾಡ್ತೀನಿ ಅಂತ ಅವ್ರ ಹತ್ರ ಕೇಳ್ಕೊಂಡಾಗ ಅವರೊಂದು ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು, ಮಾಡು ನೀನು ಬೆಳಿ, ಒಳ್ಳೆ ಸಿನಿಮಾ ಮಾಡು ಅಂತ. ಅಲ್ಲಿಂದ ಹೊರಗೆ ಬರ್ಬೇಕಾದ್ರೆ ಒಂಥರ ತುಂಬ ಫೀಲ್ ಆಯ್ತು ನನಗೆ ಆವಾಗ. ಇವತ್ತಿಗೂ ಕೂಡ ಅಲ್ಲಿ ಆ ಮನೇನ ಕಾಶಿ ಸರ್ ನೆನ್ಸ್ಕೊಂಡ್ರೆ ಮತ್ತೆ ಹುಡುಗ ಆಗ್ಬಿಡ್ತೀನಿ ನಾನು, ಮತ್ತೆ ಆ ಶಿಷ್ಯ ಆಗ್ಬಿಡ್ತೀನಿ ನಾನು ಅವ್ರ ಜೊತೆ. ನಿಮ್ಮ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲ ನಾವು, ಆದರೂ ಇದೊಂದು ಚಾನ್ಸ್ ಸಿಕ್ಕಿದೆ. ಈ ಮೂಲಕ ಅಕಸ್ಮಾತ್ ನಾನೇನಾರು ತಪ್ಪು ಮಾಡಿದರೆ ಕ್ಷಮಿಸ್ಬಿಡಿ, ನಾನೇ ಎಮೋಷನಲ್ ಆಗ್ತಾ ಇದ್ದೆ. ಬೈಟ್ ಕೊಟ್ಟಾಗ ಉಪ್ಪಿ ಕೊನೆಗೆ ಅವ್ರಿಗೆ ಅಳು ತಡ್ಕೊಳಕ್ಕಾಗಿಲ್ಲ. ಕ್ಯಾಮ್ರಾದ ಎದ್ದು ಹೋಗ್ಬಿಟ್ರು ಅವರು, ಆಫ್ ಕ್ಯಾಮ್ರಾ ಹೋಗ್ಬಿಟ್ರು, ಅಲ್ಲಿ ಅಳ್ತಾ ಇದ್ದಾರೆ ಅವರು. ಅಷ್ಟು ಭಾವುಕರಾಗ್ಬಿಟ್ರು. ಅವ್ರು ಏನು ಹೇಳಕ್ಕೆ ಬಂದ್ರು ನಂಗೆ ಗೊತ್ತಾಗಿಲ್ಲ, ಬಟ್ ಏನೋ ಸಮಥಿಂಗ್ ಹಿ ವಾಸ್ ಟ್ರೈಂಗ್ ಟು ಸೇ. ನೀವು ಒಂದು ಕಡೆ ಅದು ಏನಂತ ಹೇಳಿದ್ರೆ, ನನ್ನ ಶಿಷ್ಯಂದ್ರನ್ನ ಯಾವತ್ತೂ ನಾನು ಇಷ್ಟವರೆಗೆ ಯಾರೇ ಆಗಲಿ ನಾನು ಕೊಲಿಗಾಗಿ ನೋಡ್ತಾ ಇದ್ದೆ, ಹುರಿದುಂಬಿಸ್ತಾ ಇದ್ದೆ. ಕಮಾನ್ ಇನ್ನೂ ತೆಗಿ ನಿನ್ನ ಏನೇನಿದೆ ಎಲ್ಲ ತೆಗಿ ಅಂತೇಳಿ. ಅದು ಒಂದು ರೀತಿ ಒಳ್ಳೆ ಎಕ್ಸಸೈಸ್ ಆಗ್ತಾ ಇತ್ತು ಅವರಿಗೆ. ನಿಮ್ಮ ಥರನೇ ನಟ, ನಿರ್ದೇಶಕ, ಬರಹಗಾರರು, ನಿರ್ಮಾಪಕರಾದರು ಉಪೇಂದ್ರ ಅವರು ನಿಮ್ಮ ಹಾದಲ್ಲಿ ನಡೀತಾ ಇದ್ದಾರೆ, ನಮ್ಮೆಲ್ಲರ ಪ್ರೀತಿಯ ರಿಯಲ್ ಸ್ಟಾರ್ ಆಗಿದ್ದಾರೆ. ಉಪೇಂದ್ರ ಅವ್ರು ಹೇಗಿದ್ರು ಸರ್ ಆ ಟೈಮಲ್ಲಿ ನಿಮ್ಮ ಶಿಷ್ಯನಾಗಿದ್ದಾಗ? ಅದು ಸ್ವಲ್ಪ ಅವ್ನು ಹೇಳಿದ್ನಲ್ಲ ಅದು ಕರೆಕ್ಟೇ. ಅದು ಅವ್ನಿಗೇನೋ ಅನ್ಸಿದ್ದಾಗ ಕೂಡಲೇ ಎರಪ್ಟ್ ಆಗ್ಬಿಡ್ತಿದ್ದ. ಎಷ್ಟೋ ಸತಿ ನಾನು ಬೇರೆ ಪ್ರೊಡಕ್ಷನ್ ಮ್ಯಾನೇಜರ್ ಅವರು, ಏನು ಸರ್ ಇದು ನಿನ್ನೆ ಬಂದು ಹುಡುಗನ ನಿಮ್ಮನ್ನೇ ಇದು ಮಾಡ್ತಾನ ಅವನು ಹೃದಯದಿಂದ ಮಾತಾಡ್ತಿದ್ದಾನೆ, ಸುಮ್ಮನೆ ಇರು. ಅವನು ನಾಟಕೀಯವಾಗಿ ಸಾರ್ ಏನು ಸಾರ್ ಚೆನ್ನಾಗಿ ಮಾಡಿದ್ರಿ, ಚಮಚಗಿರಿ ಮಾಡ್ತಾ ಇಲ್ಲ ಅವನು. ನಾನು ಚಮಚಗಿರಿ ಮಾಡೋರು ನನ್ನ ಹತ್ರ ಇಟ್ಕೊಳ್ಳೋದಿಲ್ಲ. ಒಂದು ನಿನಗೆ ಇಷ್ಟನೂ ಇಲ್ಲ. ಯಾರು ಹೃದಯದಿಂದ ಮಾಡ್ತಾರೆ ಬೈದ್ರು ಸಹಿತ ಕಾಮಾಗಿ ಕೇಳ್ತೀನಿ. ಅವ್ನು ಬೈಯೋದಕ್ಕೆ ಒಂದು ಕಾರಣ ಇರುತ್ತೆ. ಐ ಮೇ ಬಿ ರಾಂಗ್. ಎಸ್, ದಟ್ಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್ ಟು ಸೇ. ಐ ಮೇ ಬಿ ರಾಂಗ್ ಅಂತ ಒಪ್ಕೊಳ್ಳೋಕೆ ಒಂದು ಭಾಳ ದೊಡ್ಡ ಮನಸ್ಸು ಬೇಕು. ಓಕೆ, ಅನುಭವ ಕಮ್ಮಿಯಾಗಿ ಮಾತಾಡ್ತಿದ್ದಾನೆ, ಓಕೆ ಅವನು ಅನುಭವ ಆದ್ಮೇಲೆ ಸರಿಯಾಗುತ್ತೆ, ಅದಾಯ್ತು ಅದು. ಅದೇ ಥರ ನಿಮ್ಮಿಂದ ಹಲವು ನಿರ್ದೇಶಕರು, ಹೊಸ ಪ್ರತಿಭೆಗಳು ನಮಗೆ ಸಿಕ್ಕಿದ್ದಾರೆ. ಅವರೆಲ್ಲ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ನಮ್ಮ ರೈಟ್ ಸರ್, ನಿಮ್ಮಿಂದ ಹಲವು ನಿರ್ದೇಶಕರು, ಹೊಸ ಪ್ರತಿಭೆಗಳು ನಮಗೆ ಸಿಕ್ಕಿದ್ದಾರೆ. ಅವರೆಲ್ಲ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ. ನಮಸ್ತೆ ಸರ್. ಸರ್ ನಮಸ್ಕಾರ. ಕಾಶಿ ಸರ್ ನಮಸ್ಕಾರ. ಬೆಂಗಳೂರಂಥ ಸಿಟಿಯಲ್ಲಿ ಊಟ ಹಾಕೋದಿದೆಯಲ್ಲ, ಊಟ ತಿಂಡಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಎಲ್ಲ ಯಾರೂ ಮಾಡಿಕೊಡ್ತಿರ್ಲಿಲ್ಲ. ಅಂಥದ್ರಲ್ಲಿ ನೀವು ಮಾಡಿಕೊಟ್ರಿ ನಮಗೆ. ನಿಮ್ಮ ಋಣವನ್ನು ತೀರ್ಸೋಕ್ಕೆ ಸಾಧ್ಯವೇ ಇಲ್ಲ ಸರ್. ಇಂಡಿಪೆಂಡೆಂಟ್ ಆಗಿ ಉಪ್ಪಿಗೆ ನನಗೆ ಸ್ಕ್ರಿಪ್ಟ್ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ. ಆಮೇಲೆ ಶಾರ್ಟ್ ಡಿವಿಷನ್ ಮಾಡ್ಬೇಕಾದ್ರೆ ನೀವು ನಮಗೆ ಹೇಳ್ಕೊಡ್ತಾ ಇದ್ದಿದ್ದು ಕೆಲವು ಪಾಯಿಂಟ್ಸ್. ಉದಾಹರಣೆಗೆ ಹೇಳ್ಬೇಕು ಅಂದರೆ ಲಾಫಿಂಗ್ ಗ್ಯಾಪ್ ಅಂತ. ನೀವು ನಾನು ಬೇರೆ ಸ್ಕೂಲಲ್ಲಿ ಅದನ್ನು ಕೇಳಲಿಲ್ಲ. ಏನಂದ್ರೆ ಲಾಫಿಂಗ್ ಗ್ಯಾಪ್ ಅಂತ ಒಂದು ಕಾಮಿಡಿನ ಪಂಚ್ ಮಾಡಿದಾಗ ಜನಕ್ಕೆ ನಗಕ್ಕೆ ಜಾಗ ಕೊಡಬೇಕು ಅಂತ. ನೀವು ಒಂದು ಪ್ರತಿ ಸೀನ್ ಕೂಡ ಒಂದು ಸ್ಟಾಪ್ ವಾಚ್ ಇಟ್ಟು ಇದು ಎಷ್ಟು ನಿಮಿಷ ಬರುತ್ತೆ, ಎಷ್ಟು ಸೆಕೆಂಡ್ ಬರುತ್ತೆ ಈ ಸೀನು ಅನ್ನೋದನ್ನು ನೀವು ಲೆಕ್ಕ ಹಾಕಿ ನಮ್ಮ ಹತ್ರ ಬರೆಸ್ಬಿಟ್ಟು, ಅದು 2 ಗಂಟೆ 2.25 ಗಂಟೆ ಅವಧಿಗಿಂತ ಜಾಸ್ತಿ ಆದರೆ ಎಲ್ಲಿ ನಿರ್ದಾಕ್ಷಿಣ್ಯವಾಗಿ ಆ ದೃಶ್ಯವನ್ನು ಕತ್ತರಿಸಬೇಕು, ತೆಗೆದುಹಾಕಬೇಕು ಅನ್ನೋದನ್ನು ನೀವು ನಮಗೆ ತೋರಿಸ್ಕೊಟ್ರಿ.
ಏನಾದರೂ ಒಂದು ಕ್ಯಾರೆಕ್ಟರ್ಗೆ ವಿಶೇಷವಾಗಿ ಗೆಟಪ್ ಅವರು ಪಾತ್ರಗಳಿಗೆ ಕೊಡ್ತಾ ಇದ್ರು. ಅದರಲ್ಲಿ ನನಗೆ ಇಲ್ಲಿ ಕೆನ್ನೆ ಎಲ್ಲ ಶೈನಿಂಗ್ ಬರೋ ಥರ ಮೇಕಪ್ಪು ಭಾಳ ಚೆನ್ನಾಗಿತ್ತು. ನಿಮ್ಮ ಚಿತ್ರದಲ್ಲಿ ಚಿಕ್ಕ ಪಾತ್ರದಿಂದ ಹಿಡಿದು ಎಲ್ಲ ಪಾತ್ರದ ವ್ಯಕ್ತಿಗಳಿಗೂ ಸ್ವತಃ ನೀವೇ ಆಕ್ಷನ್ ಮಾಡಿ ಹೇಳ್ಕೊಡ್ತಾ ಇದ್ರಿ. ಅದೇ ನಿಮ್ಮ ದೊಡ್ಡತನ. ನಿಮ್ಮ ಗರಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂದ್ಕೊತೀನಿ. ಅನುಭವ ಇಸ್ ನಾಟ್ ಎ ಆರ್ಡಿನರಿ ಫಿಲ್ಮ್. ಪ್ರತಿಯೊಬ್ಬರ ಜೀವನದ ಘಟನೆಗಳ ಬಿಂಬ ಅದನ್ನು ಹಾಸ್ಯಮಯ ಕೊಟ್ಟಿದೆ. ಅಂಥದ್ದೇ ಅದನ್ನು ಮೀರಿಸುವಂಥದ್ದು ಇನ್ನೂ ಒಂದು ನೀವು ಅನುಭವ ಮಾಡಬೇಕು ಅಂತೇ ನನ್ನ ಅಭಿಲಾಷೆ. ಆ ಥರ ಇದ್ದಾಗ ನನಗೆ ಹೇಳಿ, ನಾನು ದಯವಿಟ್ಟು ಬರ್ತೀನಿ, ನಿಮ್ಮ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತೀನಿ. ಇಂಥ ಶಿಷ್ಯಂದಿರನ್ನು ಪಡೆದಿದ್ದು ನನ್ನ ಪುಣ್ಯ ಏನೋ. ಯಾಕಂದರೆ ಎಲ್ಲರೂ ಸರ್ ಹೊರಗೆ ಹೋದ್ಮೇಲೆ ಬೈಯೋದೇ ಇರ್ತಾರೆ, ಎಲ್ಲ ಹೊಗಳ್ತಾ ಇದ್ದಾರೆ, ನನ್ನ ಪುಣ್ಯ ಅದು. ಅಲ್ಲ, ಒಬ್ಬ ಮನೋಹರ್ ಅವರಾಗಲಿ, ಮುರಳಿ ಆಗಲಿ, ದೇಸಾಯಿ ಅವರಾಗಲಿ, ಅವರೇ ಎಂಥ ಸಾಧಕರು. ಅವರೆಲ್ಲರೂ ಇಷ್ಟು ಪ್ರೀತಿಯಿಂದ ನಿಮ್ಮ ಬಗ್ಗೆ ಮಾತಾಡ್ತಿರೋದು ಕೇಳೋಕ್ಕೆ ಭಾಳ ಖುಷಿ ಆಗ್ತದೆ. ನನಗೆ ಹೇಳಿದ್ನಲ್ಲ, ಭಾಳ ನನ್ನನ್ನು ಇಂಥ ಶಿಷ್ಯನ ಪಡೆದಿದ್ದಿಲ್ಲ ಅಂದ್ರೆ ನನಗೆ ಹೆಮ್ಮೆ ಆಗ್ತದೆ. ಅಲ್ಲ ಸರ್, ಅವರೆಲ್ಲ ನೋಡಿ ಅಲ್ಲಿ ನಿಲ್ಲಿ ಮಾಡಿರಲಿಲ್ಲ ಸರ್. ಹೇಳಿ ಬರೋರು ಸರ್. ಎಲ್ಲ ಪ್ರತಿಭಾವಂತರ ಕಾಶಿ ರಾಮೇಶ್ವರ್ ಅಂದರೆ ನಮ್ಮ ಕಾಶಿ ಸರ್. ವಾವ್. ಎಲ್ಲರೂ ಹಾತೊರಿತಿದ್ರು ಇವರ ಒಂದು ಗುರುಕುಲ ಸೇರಬೇಕು ಅಂತ. ನಮಗೆ ಅಂತ ಒಂದು ಅದೃಷ್ಟ ಸಿಕ್ಕಿದೆ. ಇಲ್ಲಿ ಬಂದಿರೋರು ಎಷ್ಟೊಂದರಿಗೆ ನೀವು ಕಾಶಿ ರಾಮನಾಥ್ ಇದ್ದಿದ್ರಿ. ಎಷ್ಟೊಂದು ಜನ ಸಾಧು ಇಲ್ಲಿ ಕೂತವ್ರು ಸರ್. ಎಲ್ಲರೂ ಮನೋಹರ್ ಸರ್ ಮನೆಯಲ್ಲಿ ಬೆಳೆದವರು, ಮನೋಹರಿಂದ ಬಂದವರು ಎಷ್ಟೊಂದು ಜನ ಬಂದಿದ್ದಾರೆ ಸರ್. ಈಗ ಅವ್ರು ನಿಮ್ಮನ್ನ ಗುರುಗಳು ಅಂತ ಹೇಳ್ತಿರ್ತೀವಿ. ಸೊ ಬ್ಯೂಟಿಫುಲ್. ಅದಕ್ಕೆ ಕಾರಣ ಇವರೇ ಸರ್, ಇವರೇ ಸ್ಫೂರ್ತಿ. ಇವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ಸರ್, ಬೇರೆ ಏನಲ್ಲ. ಒಂದು ದಿವಸ ನನಗೆ ತುಂಬ ಹೊಟ್ಟೆ ನೋವಾಗಿತ್ತು. ನಾನು ಹಂಗೆ ಅಂತಿದ್ದೆ, ಸರ್ ಕೇಳಿದ್ರು ಏನಾಗ್ತಿದೆ ಮನೋಹರ್? ಸರ್ ಹೊಟ್ಟೆ ನೋವಾಗ್ತಿದೆ ಅಂತ. ಮಲ್ಕೊಳ್ಳಿ ಅಂತ ಆ ಸೋಫಾದಲ್ಲಿ ಮಲಗಿಸ್ಬಿಟ್ಟು ನನ್ನ ಶರ್ಟ್ ತೆಗೆದು ನನ್ನ ಹೊಕ್ಕಳಿಗೆ ಹರಳೆಣ್ಣೆ ಹಚ್ಚಿ ಒಂದು ಅರ್ಧ ಗಂಟೆ ಇದು ಮಾಡಿ ಮತ್ತೆ ನನ್ನ ಸರಿ ಆಯಿತು ನನಗೆ. ಸೊ ಆ ಥರ ಒಬ್ಬ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರನ್ನ ಇಷ್ಟೊಂದು ತಮ್ಮನ ಥರ ಟ್ರೀಟ್ ಮಾಡಿರುವಂಥದ್ದು ನನ್ನ ಇದರಲ್ಲಿ ಎಲ್ಲೂ ಇಲ್ಲ. ಉಪ್ಪಿ ನಾನು ಕ್ಲಾಸ್ಮೇಟ್ಸು ಸಾರ್ ಹತ್ರ ಉಪ್ಪಿನೇ ಕರ್ಕೊಂಡ್ಬಂದಿದ್ದೆ. ನನಗೆ ಒಂದೂವರೆ ವರ್ಷ ಅಜಗಜಾಂತರ ಕೆಲಸ ಮಾಡ್ಬೇಕಾದ್ರೆ ನನಗೆ ಸಿನಿಮಾಲ್ ಮಾಡ್ತಿದ್ದೀನಿ ಅನಿಸ್ಲಿಲ್ಲ. ಅದು ಮನೆಯೇ ಅದು ನಮಗೆ. ಅಲ್ಲೇ ರಾತ್ರಿ ಮಲಗೋದು, ಅಲ್ಲೇ ಊಟ ರೆಡಿ ಆದರೆ ಅಲ್ಲೇ ಊಟ ಮಾಡೋದು. ಪ್ರತಿ ಕ್ಷಣ ಪ್ರತಿ ಸ್ಟೇಜ್ ಕನಸುಗಳನ್ನ ಚೆನ್ನಾಗಿ ಪೋಷಿಸ್ತಾ ಇದ್ರು, ಬೆಳೆಸ್ತಾ ಇದ್ರು. ಆಮೇಲೆ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಗ್ರೂಪ್. ನಾನು ಚಿತ್ರರಂಗದಲ್ಲಿ ಆಸೆನೇ ಬಿಟ್ಬಿಟ್ಟಿದ್ದೆ. ಯಾಕೆಂದರೆ ಇವ್ರ ಜೊತೆ ಹಲವು ಚಿತ್ರಗಳಲ್ಲಿ ಸಣ್ಣ ಸಣ್ಣ ಪಾತ್ರ ಮಾಡ್ತಾ ಇದ್ದೆ. ಪಾತ್ರ ಮಾಡಿ ಬೇಜಾರಾಗಿ ಇನ್ನು ಸಿನಿಮಾದಲ್ಲಿ ಮಾಡೋದೇ ಬೇಡ ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ಹೋಗ್ಬೋಣ ಅಂತೇಳಿ ಡಿಸೈಡ್ ಮಾಡಿ ಒಂದು 3 ತಿಂಗಳು ಎಲ್ಲೂ ಸಿನಿಮಾನೇ ಮಾಡಲಿಲ್ಲ. ಆಗ ನನಗೊಂದು ಕರೆ ಬಂತು, ಕಾಶಿನಾಥ್ ಅವ್ರು ನಿಮ್ಮನ್ನು ಕರೀತಾ ಇದ್ದಾರೆ ಅಂತೇಳಿ. ಬ್ಯಾಂಕಿಗೆ ನಾಡಿಗೆ ಬಂದು ನನಗೆ ಕರ್ಕೊಂಡು ಹೋದ್ರು. ಹೋದ ತಕ್ಷಣ ನಾನು ನೋಡಿದ ತಕ್ಷಣ ಒಂದು 5 ನಿಮಿಷ ನಾನು ನೋಡಿದ್ರು. ಕೂತ್ಕೊಳ್ಳಿ ಅಂದರು. ಕೂತ್ಕೊಂಡೆ. ಸರಿ ಅಂಥೇಳಿ ಫಸ್ಟ್ ಮೇಕಪ್ ಮಾಡಿಸಿದ್ರು. ಮೇಕಪ್ ಮಾಡಿಸಿ ಒಂದು ವಿಗ್ ಹಾಕಿದರು, ನಾಮ ಹಾಕಿದರು, ಬರೀ ಮೈನಲ್ಲಿ ಕೂರಿಸಿದ್ರು. 2 ಡೈಲಾಗ್ ಕೊಟ್ಟರು ನನಗೆ. ಹೇಳಿದೆ. ಹೇಳಿದ ತಕ್ಷಣ ಈ ಸಿನಿಮಾ ನಂದಲ್ಲ, ನಾನು ಹೀರೋ ಅಲ್ಲ, ನೀನೇ ಹೀರೋ, ನೀನು ಕಾಮಿಡಿ ವಿಲನ್ ವಿತ್ ಬ್ರೋಕರ್ ಭೀಮಯ್ಯ ಅಂಥೇಳಿ ಇಡೀ ಸಿನಿಮಾನ ನೀನು ನಡೆಸ್ಕೊಂಡು ಹೋಗ್ಬೇಕು. ಚಿತ್ರರಂಗದಲ್ಲಿ ನನಗೊಂದು ವಿಶಿಷ್ಟ ಸ್ಥಾನ ಕೊಟ್ಟಿದ್ದು ಅಂದರೆ ಅಜಗಜಾಂತರ. ಇವತ್ತಿಗೂ ನಾನು ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೆ ಫಸ್ಟ್ ಗುರುಗಳನ್ನು ನೆನೆಸ್ಕೋತೀನಿ. ನಾನು ಹೇಳಬೇಕಂದ್ರೆ ಕಾಶಿನಾಥ್ ಅವ್ರ ಬಗ್ಗೆ ನನಗೆ ಇಷ್ಟಲ್ಲ ಬೆಟ್ಟದಷ್ಟು ಅಭಿಮಾನ. ಯಾಕಂದರೆ ನನಗೆ ಅವರು ರೆಮ್ಯುನರೇಷನ್ ಎಷ್ಟು ಕೊಡ್ತಾರೋ ಇದ್ರ ಲೆಕ್ಕ ಇಲ್ಲ. ಕಾಶಿನಾಥ್ ಅವ್ರ ಪಿಕ್ಚರ್ ಶೂಟಿಂಗ್ ಅಂದರೆ ಅಷ್ಟು ಖುಷಿಲಿ ಹೋಗ್ತಾ ಇದ್ದೆ. ನಾನು ಹೆಚ್ಚು ಕಡಿಮೆ ಒಂದು 10-12 ಪಿಕ್ಚರ್ ಮಾಡಿದ್ದೀನಿ. ಅಷ್ಟು ದಿವಸದಲ್ಲಿ ಈ ಮನುಷ್ಯ ಒಂದು ದಿವಸನಾದರೂ ಸಿಟ್ಟು ಮಾಡಿಕೊಂಡು ಒಬ್ಬರ ಹತ್ರ ಮಾತಾಡಿದ್ದು ನಾನು ಕೇಳಿಲ್ಲ ರಮೇಶ್ ಅವರೇ. ಯಾರಾದರೂ ಏನೋ ಈಗ ಲೈಕ್ ಅದು ಇದು ಏನಾದ್ರು ಒಂದಿದಾದರೆ, ಏನೋ ತಪ್ಪು ಮಾಡಿದರೆ ಅವರು ಹೌದಾ ನೀ ಹೀಗೆ ಮಾಡಿದೆಯಾ, ನೀ ಹೀಗೆ ಮಾಡಬಾರ್ದಾಗಿತ್ತು, ಇದೇ ಅವ್ರ ಬೈಗಳು. ಅವರಿಗೆ ಈ ಸ್ಥಾನ ಸಿಕ್ಕಿದ್ದು ನನಗೇ ಸಿಕ್ಕಷ್ಟು ಸಂತೋಷ ಆಗಿದೆ. ಅಂದ್ರೆ ಈ ಅನುಭವ ಚಿತ್ರದಲ್ಲಿ ನೀವು ಬರೆದಂತ ಲಿರಿಕ್ಸ್ ಮನೋಹರವ್ರೆ, ಹೋದೆಯ ದೂರ ಏನ್ ಚೆನ್ನಾಗಿತ್ರಿ. ಮನೋಹರ್ ಪ್ಯಾಥೋ ಕಿಂಗ್ ಅಂತ ಆಗ್ಬಿಟ್ರು. ಹೌದು, ನೀವು ನಿಮ್ಮ ಗುರುಗಳ ಹತ್ರ ನಿಂತ್ಕೊಂಡು ಹಾಡನ್ನು ಹಾಡ್ಬಿಟ್ರೆ ನಾವು ಒಂದು ಸೆಲ್ಫಿ ತೊಗೊಂಡ್ಬಿಡ್ತೀವಿ ಓಪೋ ಅಲ್ಲಿ. ರೆಡಿ, ಲವ್ಲಿ, ಥ್ಯಾಂಕ್ ಯು.
ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ ನೀ ಶ್ರುತಿಯ ಮಿಡಿದಾಗ ಹಾಡಿದೆ ನಾ ಹುಸಿರಾಗ ತೋರಿದೆ ನೀ ಅನುರಾಗ ಗಮನಿಸದೆ ತೆರಳಿದೆ ನಾ ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್. ಕಾಶಿನಾಥ್ ಅವರ ಅಪರಿಚಿತ ಬಾಲ್ಯವನ್ನ ಪರಿಚಯ ಮಾಡ್ಕೊಳ್ತಾ ಇದ್ವಿ. ಈ ಕಾಲದ ನಿರ್ದೇಶಕರು, ನಿಮ್ಮನ್ನ ಡೈರೆಕ್ಟ್ ಮಾಡಿದವರು ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ನೋಡಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ನಮಸ್ತೆ ಸರ್. ನಮಸ್ಕಾರ ಕಾಶಿನಾಥ್ ಸರ್, ಹೇಗಿದ್ದೀರಾ? ನಿಮ್ಮ ಜ್ಞಾಪಕ ಇರಬೇಕು, ನಾನು ಫಸ್ಟ್ ಟೈಮ್ ನಿಮ್ಮ ಕತೆ ಬಗ್ಗೆ ಹೇಳಕ್ಕೆ ಬಂದೆ. ಫಸ್ಟ್ ಏನು ಪಾತ್ರ ಹೇಳಿ ಅಂದೆ. ನಾನು ಹೇಳಿದೆ ಇಂಡಿಯಾಲಿ ಒಬ್ಬ ಬ್ಯಾನ್ ಆಗಿರೋ ಸೈಂಟಿಸ್ಟ್ ಅಂತ. ಆವಾಗಲೇ ನೀವು ಸ್ವಲ್ಪ ಅಫೆಂಡ್ ಆದ್ರಿ, ಅಂದರೆ ಬ್ಯಾನ್ ಆಗಿರೋ ಸೈಂಟಿಸ್ಟ್ ಅನ್ನೋ ಥರ. ಎಷ್ಟು ದಿನ ಅಂತ ಬರೀ ಥಿಯರಿ ಹೇಳೋದಯ್ಯ, ಪ್ರಾಕ್ಟಿಕಲ್ ಮಾಡ್ಬೇಕಂತ ಅನಿಸ್ತು. ಸಿಂಗಲ್ ಮೀನಿಂಗ್. ಈ ಪಾತ್ರ ಯಾರು ಬೇಕಾದ್ರೂ ಮಾಡ್ಬೋದಲ್ವಾ, ಕಾಶಿನಾಥ ಯಾಕೆ ಮಾಡಬೇಕು ಅಂತ ಅವಾಗ ನಾನು ನಿಮ್ಗೆ ಹೇಳಿದ ಜ್ಞಾಪಕ ಇದೆ. ಇನ್ನು ಇದನ್ನ ಕನ್ನಡ ಇಂಡಸ್ಟ್ರಿಲಿ ಬಹುಶಃ ನಿಮ್ಮನ್ನು ಬಿಟ್ರೆ ಇನ್ನು ಯಾರು ಅದಕ್ಕೆ ಜೀವ ಕೊಡೋಕ್ಕಾಗಲ್ಲ ಅನ್ನೋ ಒಂದು ಇದಿತ್ತು. ಟೇಕ್ ಟೈಮಲ್ಲಂತೂ ನೀವು ಅಂಡರ್ ಪ್ಲೇ ಮಾಡೋ ಕ್ಯಾರೆಕ್ಟರ್ಸ್, ಆಮೇಲೆ ಅದು ಎಡಿಟ್ ಟೇಬಲ್ ಮೇಲೆ ಕುಂತ್ಕೊಂಡು ನೋಡ್ಬೇಕಾದ್ರೆ ಅಂತ ನಾವು ಎಷ್ಟು ಹಾಕಿದೀವಿ. ನಿಮ್ದು ಸಾಧು ಕೋಕಿಲ ಸರ್ ಕಾಂಬಿನೇಷನ್ ಆಲ್ ವಾಸ್ ಅಮೇಸಿಂಗ್. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಕತೆ ಕೇಳಿ ಅವ್ರು ಫಸ್ಟ್ ನನಗೆ ಕೇಳಿದ ಕ್ವಶನ್, ಈ ಕ್ಯಾರೆಕ್ಟರ್ ನಾನು ಮಾಡಬೇಕು ಅಂತ ನಿಂಗೆ ನಿಜವಾಗ್ಲೂ ಕನ್ವಿನ್ಸ್ ಆಗಿದೆಯಪ್ಪ ಅಂತಂದ್ರು. ಹೌದು ಸರ್, ನನಗೆ ನೀವೇ ಮಾಡ್ಬೇಕು ಈ ಕ್ಯಾರೆಕ್ಟರ್ ಅಂತ ಹೇಳಿ ಅಂತ. ಸೊ ಅವ್ರು ಒಂದೇ ಮಾತಂದ್ರು, ತರುಣ್ ಈ ಕ್ಯಾರೆಕ್ಟರ್ ಕಾಶಿನಾಥ್ ಅನ್ನೋದು ಮರ್ತ್ಬಿಡು, ನನ್ನ ಒಂದು ಇಮೇಜ್ ಎಲ್ಲ ಬಿಟ್ಟು ಬೇರೆ ಥರದ್ದೇನೋ ಮಾಡಿಸ್ತಾ ಇದೆಯಾ, ಸೊ ನಾನು ಬಂದು ಆ ಪಾತ್ರನ ಜೀವಿಸ್ತೀನಿ, ಅವಾಗ ನಿನಗೆ ಈ ಕ್ಯಾರೆಕ್ಟರ್ ಚೆನ್ನಾಗಿ ಆಗಿ ಬರುತ್ತೆ ಅಂತಂದ್ರು. ನೆನಪುಗಳೇ ಕೈ ಮುಗಿವೆವು ಗುಮ್ಮದಿರಿ. ನನಗೆ ಕ್ಯಾರೆಕ್ಟರ್ ಫೀಲ್ ಮಾಡಿದಾಗಲೇ ಕಾಶಿ ಸರ್ಗೆ ದಾಡಿ ಇರಬೇಕು ಅಂತ ಹೇಳಿ ಅಂತ, ಒಂದು ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್, ಒಂದು ವೈಟ್ ದಾಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ. ಸೊ ಸಾರ್ ಕೂಡ ನಾನು ಯಾವತ್ತೂ ದಾಡಿ ಬಿಟ್ಟಿಲ್ಲ ತರುಣ್, ಅದು ಹೆಂಗೆ ಕಾಣಿಸುತ್ತೆ ನಂಗೆ ಗೊತ್ತಿಲ್ಲ ಅಂತ. ಸರ್ ಟೈಮ್ ಇದೆ, ಒಂದು ಟ್ರೈ ಮಾಡೋಣ ಸರ್ ಅಂದರೆ, ನೀವು ನಂಬಲ್ಲ, ನನಗೆ ಅವ್ರು ದಾಡಿ ಬಿಟ್ಟಿದ್ದು ಎವ್ರಿ 5 days ನನಗೊಂದು ಫೋಟೋ ಕಳಿಸೋರು. 5th ಡೇಗೆ ಹಿಂಗೆ ಬರುತ್ತೆ, 8th ಡೇಗೆ ಹಿಂಗೆ ಬರುತ್ತೆ, 10th ಡೇಗೆ ಹಿಂಗೆ ಬರುತ್ತೆ ಅಂತ ಅಂದ್ಬಿಟ್ಟು, ಒಬ್ಬ ಹೊಸ ಹುಡುಗ ಒಂದು ಆಕ್ಟರ್ ಬಂದರೆ ಎಷ್ಟು ಒಂದು ಎನರ್ಜಿನ ಒಂದು ಇಂಟ್ರೆಸ್ಟ್ ಇರುತ್ತೋ ಆ ಥರ ನನಗೆ ಫಾಲೋ ಅಪ್ ಮಾಡಿದ್ರು. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ. ಇವತ್ತು ನನ್ನ ಸಿನಿಮಾ ಇಷ್ಟು ದೊಡ್ಡ ಸಕ್ಸಸ್ ಆಗಿರೋದ್ರಲ್ಲಿ ಬಹುಮುಖ್ಯ ಪಾಲು ಕಾಶಿ ಸರ್ದು. ಅದೇನು ಅದೃಷ್ಟನೋ, ನನ್ನ ಸಿನಿಮಾದ 2 ದೊಡ್ಡ ಹಿಟ್ಟು, ಅಪ್ಪ ಐ ಲವ್ ಯು ಸಾಂಗ್ ಅನ್ನೋದೊಂದು, ಅಲ್ಲಾಡ್ಸೋ ಅನ್ನೋ ಸಾಂಗು, ಎರಡಕ್ಕೂ ಸಾರೇ ಲೀಡ್ ಅಂತ ಹೇಳ್ಬೋದು. ಅವರೇ ಒನ್ ಆಫ್ ದಿ ಮೇನ್ ಹೀರೋ ನನ್ನ ಸಿನಿಮಾಗೆ ಅಂತ ಹೇಳ್ಬೋದು. ಹಾರ್ಟ್ಲಿ ಥ್ಯಾಂಕ್ಸ್ ಟು ಯು ಸರ್. ಐ ಥಿಂಕ್ ಯು ಆರ್ ಮೋಸ್ಟ್ ಡಿಸರ್ವಿಂಗ್ ಟು ಬಿ ದೇರ್ ಸರ್. ನೀವೊಂದು ಮಾದರಿ ನಮ್ಮಂಥ ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಗಳಿಗೆ ಸಾಕಷ್ಟು ವಿಚಾರಗಳಲ್ಲಿ. ಸೊ ನಾವು ನಮ್ಮೊಂದು ಸ್ಪೆಷಲ್ ರಿಕ್ವೆಸ್ಟ್, ನೀವು ಇದೇ ಥರ ಒಂದು ಸ್ಪೆಷಲ್ ಪಾತ್ರಗಳನ್ನ ಬೆಳ್ಳಿ ಪರದೆ ಮೇಲೆ ನಮಗೆ ಇರಬೇಕು ಅನ್ನೋದು. ಮಧ್ಯದಲ್ಲಿ ಒಂದು ಗ್ಯಾಪ್ ಆದ ನಂತರ ಮತ್ತೆ ಈ ತರ ಪಾತ್ರಗಳ ಮೂಲಕ ಪರದೆ ಮೇಲೆ ಕಾಣಿಸ್ಕೊಳ್ಳೋದು. ಇದು ಪ್ರೆಸೆಂಟ್ ಜನರೇಷನ್ ಡೈರೆಕ್ಟರ್ಸ್. ಸೊ ಅವ್ರು ನನ್ನನ್ನ ಬೇರೆ ರೂಪದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ. ಹೇಳಿದೆ ಓಕೆ ಗಮನ್. ಇವಾಗ ಚೌಕ ಬಂದಾಗ ನನಗೆ ಒಂದು ಫಸ್ಟ್ ಅನ್ಸಿದ್ದೇನಂತ ಹೇಳಿದ್ರೆ, ನಗಿಸೋದು ಬಹಳ ಕಷ್ಟ, ಅಳಿಸೋದು ಬಹಳ ಕಷ್ಟ. ಆದ್ರೆ ಒಬ್ಬ ನಗಿಸುವ ವ್ಯಕ್ತಿ ಅಳಿಸೋದಿರುತ್ತಲ್ಲ, ಇದು ಬಹಳ ಕಷ್ಟ ಅಂತ ನನಗೆ ಮೊದಲೇ ಅನ್ಸ್ಬಿಟ್ಟಿತ್ತು. ಹೌದು, ಅವಾಗ ನನ್ನನ್ನೇ ನಾನು ತಯಾರು ಮಾಡ್ಕೊಂಡೆ. ಸೊ ದಾಡಿ ಬಿಡ್ಬೇಕಂದ್ರೆ ಓಕೆ ದಾಡಿ ಬಿಡ್ಬೇಡ ಇದು ಮಾಡ್ಕೊಂಡು, ನೆಕ್ಸ್ಟ್ ಏನು ವಿಗ್ಗುನು ಡಿಫ್ರೆಂಟ್ ಆಗಿ ಮಾಡ್ಕೊಂಡು, ಅಲ್ಲಿ ನನಗೆ ನಾನು ಫಸ್ಟ್ ಪ್ರಿಪೇರ್ ಮಾಡ್ಕೊಂಡು, ಅಲ್ಲಿ ಕಾಶಿನಾಥ್ ಇರಬಾರ್ದು. ಆ ಪಾತ್ರ ಜೀವಂತವಾಗಿತ್ತಷ್ಟು ಹೊರತು ಕಾಶಿನಾಥ್ ಆಕ್ಟ್ ಮಾಡಿದ್ದಲ್ಲ ಅದು. ಆ ಹೊಸ ನಿರ್ದೇಶಕರು ತರುಣ್ ಅವರು ಬಹಳ ಹೊಗಳ್ತಾ ಇದ್ರು ನಿಮ್ಮ ಎನರ್ಜಿನ. ವಾರಕ್ಕೊಂದ್ಸಲ ಫೋಟೋ ತೆಗೆದು ಕಳಿಸ್ತಾ ಇದ್ರಂತ ಅವ್ರಿಗೆ. ಒಬ್ಬ ಡೈರೆಕ್ಟ್ರಿ ನನ್ನ ಶಿಷ್ಯ ಆಗ್ಬೋದು, ಇದಾಗ್ಬೋದು, ಜೂನಿಯರ್ ಆಗ್ಬೋದು, ಏನಾಗ್ಬೋದು, ಡೈರೆಕ್ಟರ್ ಇಸ್ ಡೈರೆಕ್ಟರ್. ಕರೆಕ್ಟ್. ಈಸ್ ದ ಕ್ಯಾಪ್ಟನ್. ಯಾ, ಅವನಿಗೆ ಕನ್ವಿನ್ಸ್ ಆಗುವಂಥ ವಿಷಯಗಳೆಲ್ಲ ಇದು ಮಾಡ್ಕೊಂಡು ಮಾಡಬೇಕು ಅಂತ ನಾನು ಓಕೆ ಹಿ ಶುಡ್ ಬಿ ಕನ್ವಿನ್ಸ್ ಫಸ್ಟ್ ಅನ್ಸ್ಬೇಕು. ನಾನು ಡಾಮಿನೇಟ್ ಮಾಡ್ತೀನಿ ಅಂತ ಅವನಿಗೆ ಅನ್ಸ್ಬಾರ್ದು ಯಾವತ್ತು. ಕರೆಕ್ಟ್. ನಾನು ಮೇ ಬಿ ಸೀನಿಯರ್ ಡೈರೆಕ್ಟರ್, ಸೀನಿಯರ್ ಆರ್ಟಿಸ್ಟ್ ಇರ್ಬೋದು. ಡೈರೆಕ್ಟರ್ ಶುಡ್ ಬಿ ಇನ್ ದ ಫ್ರಂಟ್. ಡೈರೆಕ್ಟರ್ ಶುಡ್ ಬಿ ಇನ್ ದ ಫ್ರಂಟ್. ಬನ್ರಪ್ಪ ನೀವು. ಮಗನ ಜೊತೆಗೆ ಇದು ಮಾಡ್ಕೊಂಡಿದ್ದೆ, ಅವನ ಮೂಲಕನೇ ಹೇಳಿ ಕಳ್ಸಿದ್ದು. ಫಸ್ಟ್ ಸ್ಟೋರಿ ಹೇಳಿದ ನನಗೆ ಡೌಟ್ ಬಂದಿತ್ತು, ನಾನು ಮಾಡಬಾರ್ದಲ್ಲ ಅಂತೇಳಿ. ಬಟ್ ಈ ಹುಡುಗನ ಕಾನ್ಫಿಡೆನ್ಸ್ ಮೆಚ್ಚಬೇಕು. ನನಗೇನಲ್ಲ, ಮಾಡಿಸ್ತೀನಿ ಸರ್ ನಿಮ್ಮ ಹತ್ರ, ಮಾಡಿಸಿದ ಹೈ ಕೆಪಾಸಿಟಿ ಇದೆ ಅಂತೇಳಿ. ಆ್ಯಕ್ಚುಲಿ ಪ್ರೊಡ್ಯೂಸರೇ ಒಪ್ಕೊಂಡಿರಲಿಲ್ಲ ಅಂತ ಅನ್ಸುತ್ತೆ. ಐ ಥಿಂಕ್ ಈ ಕನ್ವಿನ್ಸ್ ನಿಮ್ ಇಲ್ಲ ಅವ್ರ ಹತ್ರನೇ ಮಾಡಿಸ್ತೀನಿ ಅಂತೇಳಿ. ಅದೇ ಇಟ್ಸ್ ಗ್ರೇಟ್ನೆಸ್. ಈ ಕ್ಯಾರೆಕ್ಟರ್ ನಾನು ಫಸ್ಟ್ ಬರ್ದಾಗಿಂದಾನು ಕಾಶಿ ಸರ್ನೇ ನಾನು ಅನ್ಕೊಂಡೇನೆ ಬರ್ದಿದ್ದು. ನಾನು ಇಡೀ ಡಿಸ್ಕಷನ್ ಟೀಮು, ನನ್ನ ಸುತ್ತಮುತ್ತ ಟೆಕ್ನಿಷಿಯನ್, ನಾನು ಯಾರಿಗೆ ಹೇಳ್ತಿದ್ದೆ ಕತೆನ, ಕಾಶಿನಾಥ್ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ಮುಗಿದ್ಮೇಲೆ ಹೇಳೋರು, ಕಾಶಿನಾಥ್ ಸರ್ ಈ ಕ್ಯಾರೆಕ್ಟರ್ಗೆ
ಒಂದೆರಡು ಆಪ್ಷನ್ಸ್ ಕೊಡೋರು, ನೋಡಿ ಇವರು ಅಂತೇಳಿ ಅಂತ. ನನಗೇನು ಅಂದರೆ ನೀವು ಹೇಳ್ತಾರೋರು ಕರೆಕ್ಟ್ ಸೂಟ್ ಆಗ್ತಾರೆ, ಬಟ್ ರೆಗ್ಯುಲರ್ ಆಗುತ್ತೆ ನನಗಿದು. ಕಾಶಿ ಸರ್ ಒಂದೇನು ಅಂತಂದರೆ ಅವ್ರು ನಗಿಸ್ಕೊಂಡು ಬಂದಿರ ಎಲ್ಲರೂ. ಆ್ಯಂಡ್ ನಾನು ಬೇಸಿಕ್ಲಿ ಸಾರ್ ಫ್ಯಾನು. ನಾನು ಸ್ಕೂಲ್ ಟೈಮಿಂದ ಅವ್ರ ಫಿಲಮ್ಗಳು ನೋಡ್ಕೊಂಡು ಬಂದಾಗ ನನಗೆಲ್ಲ ಒಂಥರ ಅವ್ರು ಕಂಡ್ರೆ ನಂಗೆ ಸಖತ್ ಇಷ್ಟ. ತುಂಬ ಚೆನ್ನಾಗಿ ನಗಿಸೋರು, ತುಂಬ ಚೆನ್ನಾಗಿ ಅಳಿಸ್ತಾರೆ, ಅದೊಂದು ನನಗೆ ಇದ್ದಿದ್ದು ನಂಬಿಕೆ. ಸೊ ನಾನು ಕಾಶಿ ಸರ್ನೇ ಫಿಕ್ಸ್ ಮಾಡಿಕೊಂಡು ಅವ್ರ ಹತ್ರ ಹೋದೆ. ಅವರೇ ಒಂದು ಸೆಕೆಂಡ್ ಡೌಟ್ ಬಿದ್ರು, ನೀವು ನಂಬಲ್ಲ ರಮೇಶ್ ಸರ್, ಜಸ್ಟ್ ಲೈಕ್ ನ್ಯೂ ಕಮರ್ ಬಂದ್ರೆ ಹೆಂಗಿರ್ತಾರೆ ಆ ಥರ ನನ್ನ ಜೊತೆ ಇಂಟ್ರಾಕ್ಟ್ ಮಾಡಿದ್ರು ಅವರು. ಆ್ಯಂಡ್ ಇಡೀ ಸ್ಕ್ರಿಪ್ಟ್ ನಾನು ಅವ್ರಿಗೆ ತೊಗೊಂಡೋಗಿ ನನ್ನ ಇಂಟ್ರೆಸ್ಟಲ್ಲಿ, ಬಿಕಾಸ್ ಈಸ್ ಅ ಲೆಜೆಂಡ್. ನನ್ನ ಇಡೀ ಸ್ಕ್ರಿಪ್ಟ್ ಅವ್ರು ಇದಾರೋ ಇಲ್ವೋ ಸೀನ್ ನನಗೆ ಗೊತ್ತಿಲ್ಲ, ಇಡೀ ಸ್ಕ್ರಿಪ್ಟ್ ತೊಗೊಂಡಾಗ ಅವ್ರು ಟೇಬಲ್ ಮೇಲೆ ಇಟ್ಟಿದ್ದೆ. ಸರ್ ನಿಮ್ಗೆ ಏನಾರು ಆದರೆ ಒಂದ್ಸತಿ ಗ್ಲಾನ್ಸ್ ಮಾಡಿ ಏನಾರು ಸಜೆಷನ್ಸ್ ಇದ್ರೆ ಹೇಳಿ ಸರ್ ಅಂತ. 2 days ಸರ್, ನಾನೇ ನನ್ನ ಸ್ಕ್ರಿಪ್ಟ್ ಓದೋದಕ್ಕೆ ಒಂದು 4 ದಿವಸ ತಗೋತೀನಿ. 2 days ಅವ್ರು ನನ್ನ ಸ್ಕ್ರಿಪ್ಟ್ ಓದಿ ಕರೆದು, ತರುಣ್ ನನಗೆ ಈ ಪಾಯಿಂಟ್ಸ್ ಚೇಂಜ್ ಮಾಡ್ಬೋದು, ಇಲ್ಲಿ ಇನ್ಕಾರ್ಪೊರೇಟ್ ಮಾಡ್ಬೋದು, ಏನಾದರೂ ಈ ಥರ ಇದೆ ನೋಡಪ್ಪ ಸಜೆಷನ್ಸ್ ಅಂತ ಕೊಟ್ಟರು. ಇವತ್ತು ನನ್ನ ಸಿನಿಮಾ ಅಷ್ಟು ಚೆನ್ನಾಗಿ ಆಗೋದಕ್ಕೆ ಅವ್ರು ಕೊಟ್ಟಂಥ ಅಷ್ಟೂ ಪಾಯಿಂಟ್ಸ್ ನನ್ನ ಸಿನಿಮಾದಲ್ಲಿದೆ ಸರ್. ರೈಟ್ ಸರ್, ನೀವಿಬ್ರು ಜೊತೆಗೆ ಮಾಡಿರುವಂಥ ಚೌಕ ಚಿತ್ರ ಶತಕ ಬಾರಿಸ್ತಾ ಇದೆ. ಹಾಗಾಗಿ ಅಭಿನಂದನೆಗಳು. ಆ 100th ಡೇನ ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ, ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ. ಹ್ಯಾಪಿ ಬರ್ತ್ಡೇ ಅವ್ರು ಸೆಲೆಬ್ರೇಟ್ ಮಾಡಲ್ಲ, ಹಾಡಿಲ್ಲ, ಇನ್ನೊಂದು ಹಾಡಿದೆ ನಿಮಗೋಸ್ಕರ, ಹಾಕ್ರಪ್ಪ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು, ಬಾಡಿನ ಹಿಂಕೆ ಮುಂಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು, ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗು, ಶಾಶ್ವತ ಯಾವುದು ಇಲ್ಲ ಎಲ್ಲ ಸೇಕಿಂಗು. ಸೊ ಅದಕ್ಕೆ 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 ಅಲ್ಲಾಡ್ಸ್ 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 ಅಲ್ಲಾಡ್ಸು, ಅಲ್ಲಾಡ್ಸ್ 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 ಫುಲ್ಲು ಭೂಮಿ ಅಲ್ಲಾಡ್ಸು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು, ವಯಸ್ಸೊಂದು ಮಾಯಾ ಜಿಂಕೆ ಹಿಡಿಯೋ ಮುಂಚೆ ಅಬ್ಬೇಸು, ಅಬ್ಬೇಸು 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 ಅಬ್ಬೇಸು. ಥ್ಯಾಂಕ್ ಯು ತರುಣ್, ಥ್ಯಾಂಕ್ ಯು ಬಸ್, ಥ್ಯಾಂಕ್ ಯು ಆಲ್, ಲವ್ಲಿ. ರೈಟ್ ಸರ್, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಇಷ್ಟೊತ್ತು ಮಾತಾಡಿದ್ವಿ. ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋಣ. ನಿಮ್ಮ ಶ್ರೀಮತಿಯವರು, ಮಕ್ಕಳ ಬಗ್ಗೆ ಹೇಳಿ. ಅಂಡ್ ನಿಮ್ಮ ಶ್ರೀಮತಿಯವ್ರನ್ನ ಎಲ್ಲಿ ಸರ್ ಭೇಟಿ ಮಾಡಿದ್ ನೀವು? ಎಲ್ಲಿ ಶುರು ಆಯ್ತು ಈ ಸಂಬಂಧ? ಒಂದೇನು ಹೇಳಿದ್ರೆ, ನಾನು ಕರಾವಳಿಲಿ ಹುಟ್ಟಿದ್ರು ಸಹಿತ ಬೆಳೆದಿದ್ದೆಲ್ಲ ಮಲೆನಾಡಲ್ಲಿ. ಅದರಿಂದ ಅಟ್ಯಾಚ್ ಟು ಮಲೆನಾಡು ಬಹಳ ಬಹಳ ಇದು ನನ್ಗೆ. ಯಾವತ್ತು ಮದುವೆ ಆಗ್ಬೇಕು ಡಿಸೈಡ್ ಆದಾಗ ನಾನು ಮಲೆನಾಡು ಏನೇ ಮದುವೆ ಆಗ್ತೀನಿ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳಿಟ್ಟಿದ್ದೆ, ಯಾರು ನೋಡಿ ಕಾಫಿ ಎಸ್ಟೇಟ್ ಆಗ್ಬೋದು, ಇದಾಗ್ಬೋದು, ಯಾರು ಪ್ಲಾಂಟರ್ ಆಗ್ಬೋದು, ರೈತರಾಗ್ಬೋದು, ಯಾವ್ದು ಒಳ್ಳೆ ಹುಡುಗಿ ಇದು ಮಾಡಿ. ಸೊ ಮಲೆನಾಡು ಹುಡುಗಿನೇ ಬೇಕು ಅಂತ ಹಠ ಹಿಡಿದ್ರಿ? ಆಟ ಹಿಡ್ಕೊಂಡು ಮಾಡಿದ್ದೆ ನಾನು. ಮಲೆನಾಡು ಹುಡುಗಿ ಏನ್ ಹೇಳಿದಾರೆ ಕೇಳಿ. ಆ ಹುಡುಗಿ ಮಾತಾಡಲ್ಲ ಜಾಸ್ತಿ. ಹಾಯ್ ರೀ, ಹೇಗಿದ್ದೀರಾ? ಮೊದಲು ನೀವು ಕೊಪ್ಪದಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ನೋಡಿದ್ದು. ನಮ್ಮ ತಂದೆಗೆ ಸ್ವಲ್ಪ ಸಿನಿಮಾದವರು ಹೇಗೆ ಇದು ಮಾಡೋದು ಅಂತ ತುಂಬ ಇದು ಇತ್ತು. ಎಲ್ಲರೂ ಪರವಾಗಿಲ್ಲ ಕೊಡ್ಬೋದು ಅಂತ ಹೇಳಿದ ಮೇಲೆ ಆಮೇಲೆ ಮದುವೆಗೆ ಒಪ್ಪಿ ಮದುವೆ ಆಯಿತು. ಮದುವೆ ಆದಮೇಲೆ ಅವರು ಆ್ಯಕ್ಟಿಂಗ್ ಅನುಭವದಿಂದ ಶುರು ಮಾಡಿದ್ದು. ಸ್ವಲ್ಪ ಅವ್ರು ನನ್ನ ಜೊತೆಗೆ ಅಷ್ಟು ಇರಲಿಲ್ಲ ಅನ್ನಿಸ್ತಿತ್ತು. ಆದರೆ ಅವಾರ್ಡೆಲ್ಲ ಬಂದಾಗ ತುಂಬ ಖುಷಿ ಆಗ್ತಿತ್ತು. ಎಲ್ಲ ಫಿಲ್ಮಿಗಿಂತ ನಂಗೆ ಚಕೋದಲ್ಲಿ ಅವರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಮದುವೆ ಆಗಿ 1 ವರ್ಷದಲ್ಲಿ ಒಂದು ಮ್ಯಾಗ್ಝಿನಲ್ಲಿ ಫೋಟೋ ಬಂದಿತ್ತು. ನಾನು ಕಾಫಿ ಕೊಡ್ತಾ ಇರೋದು ನಿಮಗೆ ಫೋಟೋ ಬಂದಿತ್ತು. ಅದನ್ನು ಊರ ಕಡೆ ಎಲ್ಲ ನೋಡಿ ಡೈವರ್ಸ್ ಮಾಡ್ತಾರಂತೆ ಅಂತ ಸುದ್ದಿ ಆಗಿತ್ತು. ಆಮೇಲೆ ಎಲ್ಲರಿಗೂ ನಾವೇ ತಿಳಿಸಿದ್ದು, ಹಾಗಲ್ಲ ಇದು ಮ್ಯಾಗ್ಝಿನ್ ಅವ್ರು ಬಂದು ಫೋಟೋ ತಗೊಂಡು ಹೋಗಿದ್ದು, ಅದರಲ್ಲಿ ಬೇರೆ ಏನೂ ಇಲ್ಲ ಅಂತ ಎಲ್ಲರಿಗೂ ನಾವೇ ತಿಳಿಸಿದ್ವು. ಇಷ್ಟು ವರ್ಷ ಆಯಿತು, ಇನ್ನು ಇವಾಗಲೂ ಒಟ್ಟಿಗೆ ಇದ್ದೀವಿ. ಅದು ನೆನೆಸ್ಕೊಂಡಾಗ ತುಂಬ ಖುಷಿ ಆಗುತ್ತೆ. ರೀ, ಐ ಲವ್ ಯು. ರೀ, ಐ ಲವ್ ಯು. ಅವಳಿಗೆ ನಗು ಬಂದ್ಬಿಟ್ಟಿದೆ ನಾ ಹೇಳಿ. ಅವಳು ಅಲ್ಲ, ಅದಾಗಿದ್ದು ಸಿನಿಮಾದವ್ರು ಅದನ್ನ ಹುಡುಗಿ ಕೊಡಲ್ಲ ಯಾರು. ಅವು ಸದ್ಯಕ್ಕೆ ಲೆಕ್ಕಿಲ್ಲ, ನಾನು ಆ್ಯಕ್ಟಿಂಗ್ ಮಾಡಿರಲಿಲ್ಲ. ಅನುಭವ ಆಗಿದ್ರೆ ಖಂಡಿತ ಕೊಡ್ತಾ ಇರಲಿಲ್ಲ ಯಾರು ಹುಡುಗಿನ.
ಈ ಟೆಂಟ್ಗೆ ಏನೋ ಒಂದು ಮಹಿಮೆ ಇದೆ ಸರ್. ಮುಖ್ಯಮಂತ್ರಿ ಚಂದ್ರ ಅವ್ರ ಹೆಂಡತಿ ಬಂದ್ರು, ಅವರು ಐ ಲವ್ ಯು ಸ್ಕ್ರೀನ್ ಅಲ್ಲಿ ಹೇಳಿದ್ದಾರೆ. ಈಗ ನಿಮ್ ಶ್ರೀಮತಿ ಅವ್ರು ಹೇಳಿದಾರೆ. ಅದೆಲ್ಲ ಸಿನಿಮಾದಲ್ಲಿ ಹೇಳ್ತೀವಿ ಈ ತರ ವಿಷಯಗಳನ್ನ. ರಿಯಲ್ ಲೈಫ್ ಅಲ್ಲಿ ಎಲ್ಲ ಹೇಳಿದಿರಾ ಸರ್? ನಮ್ಮಲ್ಲಿ ನಾಟಕೀಯತೆ ಇಲ್ವೇ ಇಲ್ಲ. ಯಾರೋ ಹೇಳ್ತಿರ್ಬೇಕಷ್ಟೇ, ಕ್ಯಾಮ್ರಾಮನ್ ಯಾರೋ ಹೇಳ್ತಿದಾರೆ ಅಂತೀರಾ? ಬನ್ನಿಮ್ಮ ಹೇಳಿಮ್ಮ, ನಿಜವಾಗ್ಲು ಯಾರೋ ಹೇಳ್ಸಿದ್ರೆ ನೀವೇ ಹೇಳಿದ್ರಮ್ಮ. ಇನ್ನೊಬ್ರು ಹೇಳ್ತಿದ್ದಾರೆ ಸರ್. ಬಹಳ ದಿನದಿಂದ ಹೇಳಬೇಕು ಅಂತ ಆಸೆ ಪಟ್ಟು ಹೇಳಿರೋ ಸರ್. ಹೌದಾ? ಹೌದು ಸರ್, ಹೇಳಿ. ಐ ಲವ್ ಯು. ಇದೇ ಸರ್, ಇದು ಲೈವ್ ಪ್ರೋಗ್ರಾಮ್ ಸರ್. ನಾನೇ ಯಾರಿಗೂ ಹೇಳಿಲ್ಲ ಸರ್. ನಮ್ಮ ಆಸೆ ಇವರು ಅವ್ರಿಗೆ ಹೇಳ್ಬೇಕು. ಇವರು ಹೌದು ಆಸೆ ನಿಮ್ಮ ಮಾತೆ ಪೂರೈಸೋಸ್ಕರ ಹೇಳ್ತಾ ಇದ್ದೀನಿ. ಈಗ ವಿ ಆಲ್ ಲವ್ ಯು. ವಿ ಟು ಆರ್ ಲವ್ ಯು ಆರ್. ಸೊ ನೈಸ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಎಸ್ ಮಾ, ಸಾರ್ ಬಗ್ಗೆ ಹೇಳಿ. ಮದುವೆ ಆದಮೇಲೆ ಎಲ್ಲದರಲ್ಲೂ ನನ್ನ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಶೂಟಿಂಗ್ ಇದ್ದ ಟೈಮಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ ಆಗಿದ್ದರಿಂದ ಸ್ವಲ್ಪ ಅವರು ಬ್ಯುಸಿ ಇರ್ತಿದ್ರು. ಅವಾಗ ಮನೇಲಿ ಭಾವ ಎಲ್ಲ ಇದು ಮಾಡ್ತಾಯಿದ್ರು. ಶೂಟಿಂಗ್ ಹೋದಾಗಲೂ ವಿಚಾರಿಸ್ಕೊಂತಿದ್ರು. ಆಮೇಲೆ ಮನೇಲಿ ಮಕ್ಕಳನ್ನೆಲ್ಲ ಭಾವನೆ ಹೆಚ್ಚು ಸ್ಕೂಲಿಗೆ ಕಳಿಸೋದು, ಇದು ಮಾಡೋದು ಎಲ್ಲ ಮಾಡ್ತಾಯಿದ್ರು. ಇವಾಗಲೂ ಎಲ್ಲರೂ ಒಟ್ಟಿಗೆ ಹಾಗೆ ಇದ್ದೀವಿ ಜಾಯಿಂಟ್ ಫ್ಯಾಮಿಲಿನ. ಓಕೆ, ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ಆನ್ ದ 10 ಪ್ಲೀಸ್. ಹಲೋ ಅಪ್ಪ. ಹಾಯ್ ಅಪ್ಪ. ನನ್ನ ಬಾಲ್ಯದಲ್ಲಿ ನಾನು ನೋಡಿರೋ ತಂದೆ ಹೇಗೆ ಅಂತ ಹೇಳಿದ್ರೆ, ಇವಾಗ ಒಂದು ಮಾದರಿ ತಂದೆ. ಅವ್ರ ಮಕ್ಕಳನ್ನು ಬೆಳೆಸ್ತಾರೆ, ಅವರನ್ನು ಎಲ್ಲದಕ್ಕೂ ಗೈಡ್ ಮಾಡ್ತಾರೆ. ಈ ಥರ ಮಾದರಿ ಅಪ್ಪ ಏನಿದ್ದಾರೆ, ಆ ಮಾದರಿ ಅಪ್ಪ ಆಪೋಸಿಟ್ ಅವರು. ನಾನು ಹುಟ್ಟಿದಾಗ ಇಟ್ ವಾಸ್ ಜಸ್ಟ್ ದ್ಯಾಟ್ ಅಟ್ ದ್ಯಾಟ್ ಟೈಮ್ ಅನುಭವ, ಅನಾಮಿಕಾ ಆ್ಯಂಡ್ ಆಲ್ ರಿಲೀಸ್ ಆಗಿದ್ದಿದ್ದು. ನಮ್ಗೆ ಇವಾಗ ಅನಿಸ್ತಾ ಇದೆ, ಆ ಟೈಮಲ್ಲಿ ನೀವು ಎಷ್ಟು ಬ್ಯುಸಿ ಇದ್ರಿ, ಬಟ್ ಸ್ಟಿಲ್ ಸ್ವಲ್ಪ ಟೈಮ್ ನಮಗೋಸ್ಕರ ಕೊಟ್ಟಿದ್ದೀರಾ. ಸೊ ವಿ ಹ್ಯಾವ್ ಬೀನ್ ವೆರಿ ಗ್ರೇಟ್ಫುಲ್ ಟು ದ್ಯಾಟ್. ನಮ್ಮ ತಂದೆ ಸಪೋರ್ಟ್ ನಾನು ಏನೇ ಮಾಡಿದ್ರು ಅದರಲ್ಲಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ಇವಾಗ ನಾನು ಮೊದಲು ಆ್ಯಕ್ಚುಲಿ ಕ್ರಿಕೆಟರ್ ಆಗಬೇಕು ಅಂತಿದ್ದೆ. ಕ್ರಿಕೆಟ್ ಬಿಟ್ಟು ಫಿಲಮ್ ಲ್ಯಾಂಡಲ್ಲಿ ನಾವು ಮಾಡ್ತೀನಿ ಅಂತ ಅನಿಸ್ತಾ ಇದೆ. ಸೊ ಅವ್ರು ಹೇಳಿದ್ರು, ನೋಡಿ ಹಿಂಗೆ ಥಿಯೇಟ್ರ್ ಮಾಡು, ಥಿಯೇಟ್ರ್ ಮಾಡಿದ್ರೆ ನಿನಗೆ ಆ್ಯಕ್ಟಿಂಗ್ದು ಫೌಂಡೇಶನ್ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಹೀಗೆ ಅವರು ಯಾವಾಗಲೂ ನಾನು ಏನು ಮಾಡಿದ್ರು ಹಿಂಗೆ ಮಾಡು ಹಾಗೆ ಮಾಡು ಅಂತ ಯಾವತ್ತೂ ಅವರು ಏನೂ ಒತ್ತಾಯ ಮಾಡಿದವರಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಯಿದ್ರು. ಏನೋ ನನಗೇನೇ ಚಿಕ್ಕದು ಇದಿದ್ರು ನಿನ್ನ ಹತ್ರ ಬಂದು ಹೇಳ್ಕೊಳ್ತಾ ಇದ್ದೆ. ಆ್ಯಂಡ್ ಯು ಆಲ್ವೇಸ್ ಬೀನ್ ಸಪೋರ್ಟಿಂಗ್ ಮೀ ಆ್ಯಂಡ್ ಐ ನೋ ದಟ್ ಸಪೋರ್ಟ್ ವಿಲ್ ಬಿ ದೇರ್ ಫಾರ್ ದ ಲೈಫ್ ಟೈಮ್. ಅಪ್ಪಂಗೆ ಇದುವರೆಗೆ ನಾನು ಒಂದು ವಿಷಯನ ಹೇಳಿರಲಿಲ್ಲ, ಬಟ್ ಇವತ್ತು ಈ ಪ್ರೋಗ್ರಾಮಲ್ಲಿ ಇದನ್ನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಅಪ್ಪ, ಐ ಲವ್ ಯು ಪಾ, ಐ ಲವ್ ಯು ಪಾ. ತುಂಬ ಪ್ರೌಡ್ ಫೀಲಿಂಗ್ ಇದೆ, ಎಸ್ಪೆಷಲಿ ಆಫ್ಟರ್ ದ ಚೌಕಾ ಮೂವಿ. ಆ್ಯಕ್ಚುಲಿ ಆ ಮೂವಿಲಿ ಹೆಂಗೆ ತೋರಿಸಿದ್ದಾರೆ ಅಷ್ಟು ಓಪನ್ ಆಗಿ ನನ್ನ ಜೊತೆ ಅಷ್ಟು ಫೀಲಿಂಗ್ಸ್ ಅವ್ರು ತೋರಿಸ್ಕೊಂಡಿಲ್ಲ. ಬಟ್ ಒಳಗೊಳಗೆ ಅವ್ರಿಗೆ ತುಂಬ ಏನೋ ಆ ಥರ ಫೀಲಿಂಗ್ಸ್ ಇದೆ. ಸೊ ದಟ್ ಐ ಕುಡ್ ಸಿ ಥ್ರೂ ದಟ್ ಮೂವಿ. ಸೊ ಅದು ತುಂಬಾ ಎಮೋಷ್ನಲ್ ಆಗಿಬಿಟ್ಟೆ ನಾನು ಆ ಟೈಮಲ್ಲಿ. ಎಲ್ಲ ಕೊಡಿಸುವ ಸಾಹುಕಾರ ನಾನು ಚಿಕ್ಕನಿದ್ದಾಗ ಉದ್ದ ಆಗಬೇಕು ಅಂತೇಳಿ ಎಲ್ಲ ಟೈಮ್ ಮಾಡಿ ಸ್ವಿಮ್ಮಿಂಗ್ ಮಾಡಿ ಇದು ಮಾಡಿ ಏನು ಮಾಡಿದ್ರು ಸಹಿತ ನನಗೆ ಒಂದಿನ ಚಿತ್ರ ಇಲ್ಲ. ಸೊ ನನಗೆ ಖುಷಿ ಏನಂದರೆ ನನ್ನ ಮಗ ಹುಟ್ಬಿಟ್ಟಿದ್ದಾನೆ ಆ ಚಿಕ್ಕವಾಗ, ಅದೊಂದು ರೀತಿ ಖುಷಿ. ಇನ್ನೊಂದು ರೀತಿ ನನಗೆ ಏನಂತ ಹೇಳಿದರೆ, ಯಾವತ್ತು ಮಕ್ಕಳನ್ನ ಬೆಳೆಸ್ಬೇಕಾದಾಗ ನನ್ನ ಛತ್ರಿಯಲ್ಲಿ ನಾನು ಬೆಳೆಸೋಕೆ ಹೋಗಲ್ಲ. ಛತ್ರಿ ಹಿಡಿದ್ಬಿಟ್ಟು ಯಾವತ್ತು ದಟ್ಸ್ ವೆರಿ ಡೇಂಜರಸ್. ಒಂದು ಸೆಲ್ಫ್ ಸೇವಿಂಗ್ ಅಥವಾ ಒಂದು ತನ್ನ ಪ್ರೊಟೆಕ್ಟ್ ಮಾಡುವಂಥ ಒಂದು ಇದು ಅದು ನೇಚರೇ ಇಟ್ಟಿರುತ್ತೆ. ಇದು ಮಾಡ್ಕೊಂಡು ಅದನ್ನು ಟ್ರಿಗರ್ ಮಾಡಬೇಕಷ್ಟೇ. ಸೆಲ್ಫ್ ಪ್ರಿಸರ್ವೇಷನ್ ಅದನ್ನು ಟ್ರಿಗರ್ ಮಾಡಬೇಕು. ಇದು ಮಾಡ್ಕೊಂಡಾಗಲೇ ಅದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ. ಓಕೆ, ಇವನು ಏನು ಮಾಡ್ಕೊಂಡು ಫಸ್ಟ್ ಏನು ಮಾಡಿ ಸಿಗರೇಟ್ ಕಲಿತಾನೆ. ಓಕೆ, ಸೊ ಇವ್ನು ಚಿಕ್ಕಂದಲ್ಲೇ ಸಿಗರೇಟ್ ತೆಗೆದು ಸೇರಿಸ್ಬಿಟ್ಟೆ. ಸೇದನ್ನ ಎಳೆದ್ಬಿಟ್ಟು ಇದು ಮಾಡೋಕ್ಕೆ ಕೆಮ್ಮಕ್ಕೆ ಶುರು ಮಾಡ್ದ. ನೋಡು, ಸಿಗರೇಟ್ ಅಂದರೆ ಇದು ಇಷ್ಟೇ, ನಿನ್ನನ್ನು ಹಾಳು ಮಾಡುತ್ತೆ ಅಷ್ಟೇ. ಸೊ ಟ್ರಿಗರ್ ಮಾಡಿದೆ. ಅಗೇನ್ ಡ್ರಿಂಕ್ಸ್ ಇದಾಗುತ್ತೆ. ಇದು ಮಾಡಿದೆ. ಇದು ಮಾಡ್ಕೊಂಡಿದ್ರೆ ಬ್ರ್ಯಾಂಡಿ ಬಾಟ್ಲು ತಂದೆ. ಇವಾಗ ಒಂದು ಸ್ಪೂನ್ ತೆಗೆದು ಅವ್ನು ಬಾಯಿ ಆಗಿದೆ. ಅರೌಂಡ್ 10th ಓಕೆ 2-3 ಸ್ಪೂನ್ ಹಾಕಿದೆ. ಉರಿಯಕ್ಕೆ ಶುರುವಾಯಿತು. ಡ್ರಿಂಕ್ಸ್ ಮಾಡಿಲ್ಲ ಇದು.
ಎಲ್ಲ ಸುಟ್ಕೊಂಡು ಹೋಗುತ್ತೆ. ಸುಟ್ಕೋಬೇಕು ಅಂದ್ರೆ ನನ್ನ ಎದುರೇ ಕೊಡಿ, ನೀನು ತೊಂದರೆ ಇಲ್ಲ, ನಾನು ಬೈಯೋದಿಲ್ಲ, ಏನೂ ಮಾಡೋದಿಲ್ಲ ಅಂಥೇಳಿ ಟ್ರಿಗರ್ ಮಾಡಿಬಿಟ್ಟೆ. ಇವಾಗ ಅವ್ನು CCL ಹೋಗ್ತಾನೆ, ಇದು ಮಾಡ್ತಾನೆ, ಕಂಪ್ನಿ ಎಲ್ಲರೂ ಕುಡಿತಿರ್ತಾರೆ, ಇದು ಮಾಡ್ತಿರ್ತಾರೆ, ಅವ್ನು ಕುಡಿಯಲ್ಲ. ಯಾಕಂತ ಹೇಳಿದ್ರೆ ಅವನಿಗೆ ಜವಾಬ್ದಾರ. ನನ್ನನ್ನು ಹಾಳು ಮಾಡ್ಕೊಂಡ್ರೆ ನಾನು ಹಾಳು ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿರಿ, ಅವನೇ ಜವಾಬ್ದಾರ ಅಂತ ನಾವು ಅರಿವು ಮೂಡಿಸ್ಬಿಟ್ರೆ ಎಲ್ರಿಗೂ, ಅದಕ್ಕಿಂತ ಉತ್ತಮ ಔಷಧಿ ಏನಿದೆ? ಎಲ್ರಿಗೂ ನಿಮ್ಮ ಶಿಷ್ಯರು ಅಷ್ಟೇ ಹೇಳಿದ್ರೆ ಸಾಕು. ಏನು ಸರ್, ನೀವೇ ಜವಾಬ್ದಾರರು. ಎಸ್ ಓಟ್ ಯು. ಯಾವಾಗಲೂ ಅಪ್ಪ ನನ್ನ ಫ್ರೆಂಡ್ ಥರನೇ ನೋಡಿದ್ದಾರೆ. ಯಾವತ್ತು ಅಪ್ಪ ಅಂತ ಹೇಳ್ಬಿಟ್ಟು ಗದರಿಸೋದಾಗ್ಲಿ ಇವತ್ತವರೆಗೂ ಒಂದ್ಸರಿನೂ ಬೈದಿಲ್ಲ ನನಗೆ. ಯಾವತ್ತೂ ಬೈದಿಲ್ಲ. ಅಮ್ಮ ಆದರೆ ಒಂದೆರಡು ಸತಿ ಬೈದಿರ್ಬೋದು, ಬಟ್ ಅಪ್ಪ ಯಾವತ್ತೂ ಬೈದಿಲ್ಲ. ಈಸ್ ಆಲ್ವೇಸ್ ಬೀನ್ ಮೈ ಫ್ರೆಂಡ್. ಮುಂಚಿಂದನೂ ಹೇಳ್ತಾ ಇದ್ರು, ನಾನು ನಿನ್ನ ಫ್ರೆಂಡ್ ಥರ, ನೀನು ಏನು ಇದ್ರೇನು ನನ್ನ ಹತ್ರ ಹೇಳು, ಎಲ್ಲ ಶೇರ್ ಮಾಡ್ಕೊ, ನೀನು ಒಳ್ಳೇದ ಏನಾಗ್ತಿದೆ ಕೆಟ್ಟದ್ದು ಏನಾಗ್ತಿದೆ ಎಲ್ಲದಕ್ಕೂ ಯು ಆರ್ ರೆಸ್ಪಾನ್ಸಿಬಲ್, ಸೊ ಇಟ್ಸ್ ಯೋರ್ ಲೈಫ್ ಅಂದ್ಕೊಂಡು ಫುಲ್ಲು ಹಿ ವಾಸ್ ಆಲ್ವೇಸ್ ಸಪೋರ್ಟಿವ್ ಆ್ಯಂಡ್ ಯುನೋ ತುಂಬಾ ಇದು ಮಾಡಿದ್ದಾರೆ. ಸೊ ಇಟ್ಸ್ ಬೀನ್ ವೆರಿ ನೈಸ್. ಬೇಸಿಕಲಿ ಅಪ್ಪನ ಬಗ್ಗೆ ಹೇಳ್ಬೇಕಾದ್ರೆ ಹಿ ಈಸ್ ಎ ಗುಡ್ ಹ್ಯೂಮನ್ ಬೀನ್. ಎಸ್, ಅದರಿಂದ ಗುಡ್ ಹಸ್ಬೆಂಡು ಹೌದು, ಗುಡ್ ತಂದೆನೂ ಹೌದು. ಅವ್ರು ಯಾವಾಗಲೂ ಅವ್ರದೇ ಆದಂಥ ಒಂದು ಕ್ರಿಯೇಟಿವ್ ವರ್ಲ್ಡಲ್ಲಿ ಇರ್ತಾರೆ. ಹಾಗಂತ ನನ್ನ ತಾಯಿಗಾಗಲಿ ನಮಗಾಗಲಿ ಅವರು ಟೈಮ್ ಕೊಟ್ಟಿಲ್ಲ ಅಂತಿಲ್ಲ. ಜಸ್ಟ್ ಒಂದು ನಾಕ್ ಅಪ್ಪ ಹಿಂಗೆ ಅಂದ ತಕ್ಷಣ ಅವ್ರು ಆ ವರ್ಲ್ಡಿಂದ ನಮ್ಮ ವರ್ಲ್ಡಿಗೆ ಬಂದ್ಬಿಟ್ಟು ನಮಗೆ ಎಷ್ಟು ಬೇಕು ಟೈಮು, ಆದ್ರ ನಾವು ಏನು ಕೇಳ್ತೀವಿ ಅಥವಾ ನಮ್ಗೆ ಏನು ಬೇಕು ಅನ್ನೋದನ್ನ ಅಷ್ಟು ಚೆನ್ನಾಗಿ ಅರ್ಥಕೊಂಡು ನಮ್ಗೆ ಇದು ಮಾಡ್ತಾರೆ. ಸೊ ಅಂಥ ದೊಡ್ಡ ಡೈರೆಕ್ಟರ್ ಆಗಿ, ಇಂಥ ದೊಡ್ಡ ಆರ್ಟಿಸ್ಟ್ ಆಗಿ ಅವ್ರ ಮಗನಾಗ ಹುಟ್ಟೋದಕ್ಕೆ ನಾನು ಪುಣ್ಯ ಮಾಡಿದ್ನೇನೋ. ಸೋ ನೈಸ್ ಮ್ಯಾಮ್, ಭಾಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿ. ಥ್ಯಾಂಕ್ ಯು ಸರ್. ಎಸ್ ಸರ್, ನಿಮ್ಮ ಸಿನಿಮಾ ಕುಟುಂಬದವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ನಮಸ್ಕಾರ ಕಾಶಿನಾಥ್ ಸರ್. ಕಾಶಿ ಸರ್ ನಮಸ್ಕಾರ. ಕಾಶಿ ಸರ್ ನಮಸ್ತೆ. ನಿಮ್ಮ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೂ ಸಹ ಬಹಳಷ್ಟು ಹೆಮ್ಮೆ. ಯಾಕಂದ್ರೆ ಸಣ್ಣ ವಯಸ್ಸಿಂದನೂ ನಿಮ್ಮ ಸಿನಿಮಾಗಳನ್ನ ನಾವು ನೋಡ್ಕೊಂಡು ಬೆಳೆದವರು. ಹಾಗಾಗಿ ನಿಮ್ಮ ಜೊತೆನಲ್ಲಿ ಆಕ್ಟ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನಮ್ಮ ಅದೃಷ್ಟ ಅನ್ಕೊಳ್ತೀವಿ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಅಂತ ಈ ಮನರಂಜನೆ ಅನ್ನೋ ಒಂದು ಟಾನಿಕ್ ಬಾಟ್ಲನ್ನ ನೀವು ಎಷ್ಟೋ ವರ್ಷಗಳ ಹಿಂದೆ ಅಳ್ಳಾಡಿಸಿ ನಮ್ಮ ಜನರಿಗೆ ಕೊಟ್ಬಿಟ್ಟಿದ್ದೀರಾ. ಒಬ್ಬ ಸೀನಿಯರ್ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ಲೇ ಇಲ್ಲ. ನೀವು ನಮ್ಮ ಜೊತೆ ಕೂತ್ಕೊಂಡು ಹರಟೆ ಹೊಡಿತಿದ್ರಿ ಆ್ಯಂಡ್ ನಮ್ಗಿಂತ ಹೆಚ್ಚು ಜೋಕ್ಸ್ ಮಾಡ್ತಿದ್ರಿ ಆ್ಯಂಡ್ ನಾವು ಎಲ್ಲರೂ ಬಹಳ ಕಂಫರ್ಟಬಲ್ ಆದ್ವಿ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ. ಇಲ್ಲ ನಿಜವಾಗ್ಲೂ ನಾವು ಹೀರೋಗಳಾದರೂ ನಮಗೆ ನೀವು ಯಾವತ್ತಿಗೂ ಸ್ಟಾರ್. ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಬೇಕಾದ್ರೆ ಎಲ್ಲೂ ಯಾವತ್ತೂ ಯಾರ ಮೇಲೂ ಸಹ ಬ್ಲೇಮ್ ಮಾಡಲಿಲ್ಲ, ತಪ್ಪು ಅಂತ ಒಂದು ಬೆಟ್ ಮಾಡಿ ತೋರಿಸ್ಲಿಲ್ಲ. ಎಲ್ಲಾನು ಒಂದು ಎಕ್ಸ್ಪೀರಿಯನ್ಸ್ ಅಂತ ತುಂಬ ಅದ್ಭುತವಾದ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆಲ್ಲ ಹಂಚ್ಕೊಳ್ತಾ ಇದ್ರಿ. ಮಾಡಿರೋದು ಒಂದೇ ಸಿನಿಮಾ ನಿಮ್ಮ ಜೊತೆ, ಆದರೆ ಅದು ಇವತ್ತವರೆಗೂ ತುಂಬ ಎಷ್ಟು ಜನ ಬಂದು ನನ್ನ ಹತ್ರ ಸರ್ ಆ ಸಿನಿಮಾಲಿ ಮಾತ್ರ ತುಂಬಾ ನಿಮ್ಮ ಕಾಮಿಡಿ, ನಿಮ್ಮ ಮತ್ತು ಕಾಶಿನಾಥ್ ಸರ್ ಕಾಮಿಡಿ ಎಕ್ಸ್ಟ್ರಾರ್ಡ್ನರಿ ಅಂತ ಇವತ್ತಿಗೂ ಬಂದು ಹೇಳ್ತಾರೆ. ನನಗೆ ತುಂಬ ಚೆನ್ನಾಗಿ ಜ್ಞಾಪನ ಇದೆ ಸರ್. ನಾನು ಉಷ್ ಸಿನಿಮಾ ಮಾಡುವಾಗ ನೀವು ನನಗೆ ಕೆಲವೊಂದು ಒಳ್ಳೆ ಟಿಪ್ಸ್ ಕೊಟ್ರಿ. ಒಬ್ಬ ನಿರ್ಮಾಪಕ ಹೆಂಗಿರಬೇಕು, ನಿರ್ಮಾಪಕನ ತಾಳ್ಮೆ ಎಷ್ಟಿರಬೇಕು, ಇದೆಲ್ಲನೂ ಸರ್ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ನನಗೆ ಇವತ್ತು ಅದು ಹೆಲ್ಪ್ ಆಗ್ತಾ ಇದೆ. ನೀವೊಂದು ದೈತ್ಯ ಪ್ರತಿಭೆ. ನೀವೊಬ್ಬ ಡೈರೆಕ್ಟ್ರು, ಕಲಾವಿದ, ಸಂಭಾಷಣೆಕಾರ, ಸಂಗೀತಗಾರ, ಏನೆಲ್ಲ ಅಬ್ಬಬ್ಬಬ್ಬಬ್ಬ. ನಿಮ್ಮಂಥವ್ರನ್ನ ಇನ್ನೊಬ್ಬರು ನಾನು ನೋಡಿಲ್ಲ ಅಂತ ಹೇಳ್ಬೋದು. ಆಮೇಲೆ ನಿಮ್ಮದು ವರ್ಕ್ ಕಮಿಟ್ಮೆಂಟ್ ಇದೆಯಲ್ಲ, ಎಕ್ಸ್ಟ್ರಾಡಿನರಿ ಸರ್. ಇವತ್ತು ಜನ ಖುಷಿ ಪಡುವಂಥದ್ದು ಏನಾದರೂ ನೀವು ಮಾಡಲೇಬೇಕು ಸರ್. ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ನಮ್ಮ ಕೈನಲ್ಲಿ ಆದಷ್ಟು ನಮ್ಮ ಶೋಲ್ಡರ್ನ ನಿಮಗೆ ಕೊಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಮೂರನೇ ಅನಿಸಿಕೆ ನಾನು ರೆಸ್ಪೆಕ್ಟ್ ಮಾಡೇ ಮಾಡ್ತೀನಿ ಯಾವತ್ತು. ನನಗೆ ಗೊತ್ತೇ ಇಲ್ಲ ಎಷ್ಟೋ ಇದರಲ್ಲಿ ಈ ರೀತಿ ಒಂದು ಪ್ರೀತಿ ನನ್ನ ಮೇಲೆ ಇದೆ ಅಂತೇಳಿ. ಇವ್ರು ಹೇಳಿ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ವೆರಿ ಮಚ್. ರೈಟ್ ಸರ್, ಕಳೆದ ಕೆಲವು ಗಂಟೆಗಳಲ್ಲಿ ನಿಮ್ಮ ಲೈಫ್ನ ರಿವೈಂಡ್ ಮಾಡಿ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅಂತ ಅನ್ಸುತ್ತೆ ನಿಮಗೆ? ನಾನು ಯಾವತ್ತೂ ಆತ್ಮವಂಚನೆ ಮಾಡ್ಕೊಳ್ಳಲ್ಲ. ಯಾಕಂದರೆ ನನಗೆ ಗೊತ್ತು ಆ್ಯಸ್ ಎ ಫಿಲಾಸಫರ್ ಏನಂದರೆ ಕೊನೆಗೆ ನಮ್ಮ ಬದುಕು ಕಳೆಯೋದು ನಮ್ಮ ಆತ್ಮ ಜೊತೆಗೆ. ನಾವು ಆತ್ಮಕ್ಕೆ ವಂಚನೆ ಮಾಡ್ಕೊಂಡು ಅದಕ್ಕೆ ನಮಗೆ ಹೊಡಿತಾ ಇರುತ್ತೆ ಕೊನೆಯ ಕಾಲದಲ್ಲಿ. ಮಗನೇ ಹೀಗಂತೆ ಬೇಡ ಬೇಡ ಅಂತ ಹೇಳಿದ್ರು ಮಾಡಿದೆ ನೀನು. ಕರೆಕ್ಟ್. ಸೊ ಅದಕ್ಕೆ ನಾನು ಡಿಸೈಡ್ ಮಾಡ್ಕೊಂಬಿಟ್ಟೆ, ನಾನು ಆತ್ಮವಂಚನೆ ಮಾಡ್ಕೊಳ್ಳಲ್ಲ. ಮಾಡಲ್ಲ ಇದು ಅಂದರೆ ಮಾಡಲ್ಲ. ಓಕೆ ಮಾಡ್ತೀನಿ ಅಂದರೆ ಮಾಡ್ತೀನಿ, ಮಾಡು ಅಂತ ಹೇಳಿದ್ರೆ ಮಾಡ್ತೀನಿ. ಲವ್ಲಿ ಸರ್. ನೀವು ಯಾರಿಗಾರು ಸಾರಿ ಹೇಳಬೇಕು ಅಂದರೆ, ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಏನಾರು ಕನ್ಫೆಷನ್ ಇದ್ದರೆ, ಏನಾರು ಪಾಪ ಬಗ್ಗೆ ನಿಮ್ಮನ್ನು ಕಾಡ್ತಾ ಇದ್ದರೆ ಹಂಚ್ಕೋಬೋದು.
ಯಾರು ನನ್ನ ಬಗ್ಗೆ ಕಮೆಂಟ್ ಮಾಡಿರೋದು, ಇವಾಗ ನನ್ನ ಬಗ್ಗೆ ರಾಂಗ್ ಇದು ಹೇಳಿದ್ರು ಸಹಿತ, ಅವ್ರು ಏನೋ ಹೇಳಿದ್ರು ಸಹಿತ ಏನೋ ಇಟ್ಕೊಂಡು ಹೇಳ್ತಾರೆ. ನನಗೆ ಕೆಟ್ಟದ್ದು ಅಂತ ಅನ್ಸ್ಬೋದು, ಬಟ್ ಅವ್ರು ಹೇಳೋದ್ರಲ್ಲಿ ಅವ್ರು ಅದೃಷ್ಟಿಕೋನ ಇಟ್ಕೊಂಡು ಹೇಳ್ತಾರೆ. ಒಳ್ಳೇದು ಅನ್ಸ್ಬೋದು, ಅದೃಷ್ಟಿಕೋನ ಇಟ್ಕೊಂಡು ಹೇಳ್ತಾರೆ. ಆ ರೀತಿ ಎಷ್ಟೋ ಜನರು ನನ್ನ ಅಭಿಮಾನಿಗಳಾಗ್ಬೋದು, ಇದಾಗ್ಬೋದು ಹೇಳಿದ್ದಾರೆ. ಅವರಿಗೆ ತಿಳುವಳಿಕೆ ಇಲ್ಲದೆ ಹೇಳಿರ್ಬೋದು ಅಂತ ನಾನು ಅನ್ಕೊತೀನಿ. ಇಲ್ಲ ಅಂತ ಹೇಳಿದಾಗ ಓಕೆ, ಅವರು ಅನ್ಸಿದ್ದು ಹೇಳಿದ್ದಾರೆ, ಎಲ್ಲೋ ಕರೆಕ್ಷನ್ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊತೀನಿ. ಸೊ ಅವರಿಗೆಲ್ಲ ನನ್ನ ಥ್ಯಾಂಕ್ಸ್. ಸಾರಿ ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ, ಅಂತ ಕೆಲಸ ನಾನು ಮಾಡೋಕ್ಕೆ ಹೋಗಲ್ಲ, ನಾನು ರಿಪೆಂಟೇ ಮಾಡಲ್ಲ. ಯಾವ್ದು ಅಕ್ರಮ ಮಾಡಿದ್ರೆ ಓಕೆ, ನಾನು ಪ್ರೀತಿ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಮಾಡ್ತೀನಿ ಯಾವುದೇ ಕೆಲಸನ. ಸಾರಿ ಹೇಳುವಂತ ಪ್ರಸಂಗ ಬರಬಾರ್ದು ಅಂತ ನಾನು ಇದರಲ್ಲಿ. ಲೈಫಲ್ಲಿ ಏನಾದ್ರು ಪಾಪ ಪ್ರಜ್ಞೆ ಕಾಡ್ತಿದ್ಯಾ, ಏನಾರು ಹೇಳ್ಕೋಬೇಕು ಅನ್ಸುತ್ತೆ? ಪಾಪ ಪ್ರಜ್ಞೆ ಹೇಳಿದ್ನಲ್ಲ, ಪಾಪ ಮಾಡಿದಾಗ ಅದು ಪಾಪ ಅನ್ಸ ನಾನು ಮಾಡೋಕ್ಕೆ ಹೋಗಲ್ಲ. ಏನೋ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡೆ ಮಾಡಿರ್ತೀನಿ. ತಪ್ಪಾಗಿರ್ಬೋದು, ನೀನು ತೊಂದರೆ ಆಗಿರ್ಬೋದು. ಹೋಗಿ ತೊಂದರೆ ಆದಾಗ ನೋಡಪ್ಪ ಈ ರೀತಿ ಮಾಡಿದೆ, ಬಟ್ ನೀನು ತೊಂದರೆ ಆಯ್ತು ಸಾರಿ ಅಂತ ಹೇಳಿರ್ಬೋದು ಅಷ್ಟೇ. ಸೊ ನಾನು ಯಾವತ್ತೂ ನನ್ನ ಶಿಷ್ಯಂದ್ರಿಗಳು ಹೇಳೋದು, ನಿಮ್ಗೆ ನೋಡಿದಾಗ ಗಂಡು ಮಾಡಿ ಒಂದು ಫಸ್ಟ್ ನಾನು ಲೆಸನ್ ಹೇಳೋದು ಅಷ್ಟು ನೋಡಿ, ಯಾರು ಕಾಲು ಎಳೆಯೋಕೆ ಹೋಗ್ಬೇಡಿ. ಯಾತಕ್ಕೆ ಅಂತ ಹೇಳಿದ್ರೆ ಜಸ್ಟ್ ಥಿಂಕ್ ಓವರ್ ಇಟ್. ಇವನ್ ಮೇಲೆ ಹೋಗ್ತೀನ ಅಂತ ಇವನ್ ಕಾಲು ಎಳಿತೀರಾ, ಓಕೆ, ಅವನ್ ಮೇಲೆ ಹೋಗ್ತಿರ್ತಾನೆ, ನೋಡಕ್ಕಾಗಲ್ಲ, ನಿಮ್ ಕಾಲು ಎಳಿತಿರ್ತೀರ, ಇಲ್ಲೋ ಹೋಗ್ತೀರ, ಎಲ್ಲ ಹೇಳ್ತೀರ. ಬಟ್ ನಿಮ್ ಲೆವೆಲ್ ಏನಾಯ್ತು, ಎಲ್ಲರ ಕಾಲ್ ಲೆವೆಲಲ್ಲೇ ನೀವು ಇರ್ತೀರ, ಮೇಲೆ ಬರಲ್ಲ ನೀವು. ಆದ್ರೆ 10 ಜನರಿಗೆ 10 ಯೂನಿಟ್ ನೀವು ಯೂಸ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, 100 ಯೂನಿಟ್ ಆಯ್ತು. ಆ 100 ಯೂನಿಟ್ ತಗೊಂಡು ನಿಮ್ಮನ್ನೇ ಹೇಳ್ಕೊಳ್ಳಿ, ನೀವು ಅಲ್ಲೋಟ್ ಹೋಗ್ತೀರಾ, ಅವ್ರಿಗಿಂದ ಮೇಲೆ ಹೋಗ್ತೀರಾ. ಡೂ ದಟ್, ನಾಟ್ ದಿಸ್. ಸೂಪರ್, ವೆಲ್ ಸರ್, ರೈಟ್. ಈಗ ನಮ್ಮ ಸ್ಪಾನ್ಸರ್ಸ್ ಕೆಲವು ಗಿಫ್ಟ್ಸ್ ಕಳಿಸಿದ್ದಾರೆ ನಿಮಗೋಸ್ಕರ. ಫ್ರಾಗ್ರೆನ್ಸ್ ಪಾರ್ಟ್ನ ಫಾಗ್ ಪರ್ಫ್ಯೂಮ್ ಬಾಡಿ ಸ್ಪ್ರೇ ಅವ್ರು ಇದು ಕಳಿಸ್ಕೊಟ್ಟಿದ್ದಾರೆ. ವಾಸು ಅಗರಬತ್ತಿ ಅವರು, ಕಾಶಿನಾಥ್ ಅವ್ರು ಇದ್ದ ಕಡೆ ಹೊಸ ಟ್ರೆಂಡ್ ಇರಲೇಬೇಕು, ಮನೆ ಆದ್ಮೇಲೆ ವಾಸು ಇರಲೇಬೇಕು ಅಂತ ಹೇಳಿ ಕಳ್ಸಿದ್ರು. ಇದು ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಒಂದು ಸಣ್ಣ ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್ ಸರ್. ರೈಟ್, ಎಲ್ಲ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಬರಬೇಕು ಫ್ಯಾಮಿಲಿ ಫೋಟೋಗೆ, ಪ್ಲೀಸ್ ಕಮ್. ಕಾಶಿನಾಥ್ ಅವರ ಜೀವನ ಅನ್ನೋ ಸ್ಕ್ರಿಪ್ಟ್ನ ಬೆಸ್ಟ್ ಪಂಚ್ ಲೈನ್ಸ್ ಒಂದೇ ಚಿತ್ರಪಟದಲ್ಲಿ ಸಿಕ್ಕಿದೆ. ಇದು ಸೇರುತ್ತೆ ನಮ್ಮ ವಾಲ್ ಆಫ್ ಫೇಮ್ಗೆ. ಕಾಶಿನಾಥ್ ಅವರ ಅಪರಿಚಿತ ಬಾಲ್ಯವನ್ನ ಪರಿಚಯ ಮಾಡ್ಕೊಳ್ತಾ ಇದ್ವಿ. ಸರ್, ನಿಮ್ಮ ಬಾಲ್ಯ ಸ್ಕೂಲ್ ಡೇಸ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾಗ ಒಂದು ಪ್ರಾಪರ್ಟಿ ಸಿಕ್ತು. ಇದರ ಹಿಂದಿನ ಕಥೆ ಏನು, ಇದನ್ನ ಯಾರು ಕೊಟ್ರು ನಿಮಗೆ? ಸೊ ಕಾಲೇಜಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಬಾರಿಸ್ತಾ ಇದ್ದ. ಆರ್ಡಿನರಿ ಹಾರ್ಮೋನಿಯಂ ಇದು ಮೌತಾರ್ಗನ್ ಇಟ್ಕೊಂಡು ಒಳ್ಳೆ ಸಾಂಗ್ ಬಾರಿಸ್ತಾ ಇದ್ದ. ಅವ್ನು ನೋಡಿ ಇರ್ಕೊಳ್ಳಿದಾಯ್ತು, ಹೇಯ್ ನಾವು ಬಾರಿಸ್ಬೇಕು ಅಂತ. ನಾರ್ಮಲಿ ಅದಿರುತ್ತೆ, ಯಾರೋ ಚೆನ್ನಾಗಿ ಬಾರಿಸ್ಕೊಂಡು ನಾವು ಬಾರಿಸ್ಬೇಕು ಅಂತ. ಏನು ಒನ್ ಆಫ್ ದ ಬೆಸ್ಟ್ ಮೌತಾರ್ಗನ್ ಹೇಳಿ ಹಾರ್ಮೋನಿಕಾ ಅಂತ ಹೇಳಿ ಜರ್ಮನ್ದು ಇದಿದೆ, ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳಿ ಬೆಸ್ಟ್ ತರ್ತೀನಿ ಅಂತ. ನಮ್ಮ ಚಿಕ್ಕಪ್ಪ ಅಮೆರಿಕದಲ್ಲಿದ್ದರು. ಚಿಕ್ಕಪ್ಪ ಕಳಿಸು ಒಂದು ಮೌತಾರ್ಗನ್ ಕಳಿಸು ನೀನು ಅಂತೇಳಿ, ಬೆಸ್ಟ್ ಹಾರ್ಮೋನಿಕಾ ಅಂತ ಹೇಳಿ ಬೇಕು ನನಗೆ. ಅದಕ್ಕೆ ಕಳಿಸಿದ್ರು. ಸೊ ಇಟ್ಕೊಂಡೆ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದೆ. ಆ ಉಸಿರು ಎಳ್ಕೊಳ್ಳೋದು, ಉಸಿರು ಬಿಡೋದು ಬಿಟ್ಟು ಅನಿಸ್ತು ಎಷ್ಟು ಡಿಫಿಕಲ್ಟ್ ಅಂತೇಳಿ. ಹೌದು, ಇಟ್ಸ್ ನಾಟ್ ದಟ್ ಈಸಿ. ಮಾಡ್ಕೊಂಡಿದ್ರಲ್ಲಿ ಒಂದ್ 2-3 ಸತಿ ಪ್ರಾಕ್ಟೀಸ್ ಮಾಡ್ತಾ ಇದು ಮಾಡ್ತು, ಇದನ್ನೆಲ್ಲ ಆಗೋದಲ್ಲ ಅಂತ ಹೇಳ್ತಾ ಮೂಲೆಯಲ್ಲಿಟ್ಟೆ. ಅದ್ರಲ್ಲಿ ಮೌತಾರ್ಗಲ್ ಒಂದು ಹಾಡಾರು ಕಲ್ತಾರ ಸರ್ ನೀವು? ಇಲ್ಲ, ಒಂದ್ ಹಾಡು ಕಡಿಲಿಲ್ಲ. ಅವಾಗ ಬಹಳ ಸಮಯ ಬ್ರಹ್ಮಚಾರಿ ಬಿದ್ದು ಚಕ್ಕೆ ಪೆ ಚಕ್ಕ ಪೆ ಗಾಡಿ ಅಂತ ಸಮಥಿಂಗ್, ಆವಾಗ ಅದನ್ನ ಪ್ರಾಕ್ಟೀಸ್ ಮಾಡೋದು. ಇಷ್ಟೇ ಗೊತ್ತಿದೆ. ಯಾರ ಪಕ್ಕನ ಹಾಡಿದ್ರೆ ಅವ್ರು ಹೇಳ್ಬೇಕು ಇಂಥ ಹಾಡಪ್ಪ ಅಂತೇಳಿ. ಆಗಲ್ಲ, ನಾವು ಹಾಡಿ ನಮ್ಗೆ ಗೊತ್ತಿದೆ ಹಾಡ್ತಾ ಇದೀವಿ ಅಂತೇಳಿ. ಬಟ್ ಕೇಳಿದವ್ರಿಗೆ ಅನ್ಸ್ತಾನೆ ಇರಲಿಲ್ಲ ಯಾವ ಹಾಡು ಅಂತ. ಯಾವ ಹಾಡು ನಮ್ಮನ್ನು ಕೇಳೋದು ಆ ರೀತಿ. ರೈಟ್. ನಿಮ್ ಸ್ಕೂಲಲ್ಲಿ ಫ್ರಂಟ್ ಬೆಂಚಲ್ಲಿರೋರು, ಬ್ಯಾಕ್ ಬೆಂಚಲ್ಲಿರೋರು ಯಾರು ನೆನಪಿದಾರ ನಿಮ್ಗೆ? ಸ್ಕೂಲ್ ಡೇಸ್. ರೈಟ್, ಒಂದು ವಿಡಿಯೋ ತೋರಿಸ್ತೀವಿ, ನೋಡಿ ಏನಾರು ನೆನಪಾಗುತ್ತಾ ನೋಡೋಣ. ಇಷ್ಟೆಲ್ಲ ಚೇಂಜ್ ಆಗ್ಬಿಟ್ಟಿದ್ಯಾ? ಹಲೋ ಕಾಶಿ, ಗೊತ್ತಾ ನಾವು ಇರೋದು ಹೈಸ್ಕೂಲು MSCB ಹೈಸ್ಕೂಲ್ ಅಂತೇಳಿ ಜೋಗದಲ್ಲಿ. ಇವಾಗ KPC ಆಗಿದೆ, ಅದಕ್ಕಾಗಿ ಕಾವಿನಿ ಪ್ರೌಢಶಾಲೆ ಜೋಗ್ ಫಾಲ್ಸ್ ಅಂತ ಆಗಿದೆ, ಕಂಟಿನ್ಯೂ ಆಗಿದೆ.
ನಾವೆಲ್ಲ ಇಲ್ಲೇ ಕೂತ್ಕೊಳ್ತಾ ಇರೋದು. ಕಾಶಿ ಲಿಂಗನಮಕ್ಕಿಯಿಂದ ಬರ್ತಾ ಇದ್ವಲ್ಲ ಬಸ್, ಅಜ್ಜಿ ಬಸ್ಸು ಹತ್ತಿದ್ವಿ ನಾವು. ಅದಕ್ಕೇನು ಹೆಸರಿಟ್ಟಿದ್ರು ಗೊತ್ತಾ ನಿನಗೆ? ಅವಲಿಕ್ಕಿ ಡಬ್ಬಾ ಬಸ್ಸು ಹತ್ತಿದ್ವಿ. ನಮ್ಮ ಶೇಖ್ ಮಿಸ್ಟರ್ ಬರ್ತಿದ್ದಲ್ಲ, ಅವಾಗೆಲ್ಲ ಭಾಳ ಭಯ ಪಡ್ತಿದ್ವಿ ನಾವು ಅಲ್ವಾ? ಅವ್ರು ಭಾಳ ಸ್ಟ್ರಿಕ್ಟ್ ಆಗಿತ್ತಲ್ವಾ? ಗೊತ್ತಾ ನಾನು ಯಾರು ಅಂತೇಳಿ? ನಿಮ್ಮ ಮೇಷ್ಟು MAS ಜೀವಶಾಸ್ತ್ರ ಮಾಡ್ತಿದ್ದೆ. ಅದರಲ್ಲಿ ನೀವು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾಗ ನಿಮಗೆ ಶಿಕ್ಷಣ ಮಾಡಿದ್ದೆ. ನಾನು ಹೊಡೆದಿದ್ದೀನಿ, ಬೆಂಚಿನ ಮೇಲೆ ನಿಲ್ಲಿಸಿದ್ದೀನಿ. ನಮ್ದು ಆಟ ಯಾವ್ದು ಫೇಮಸ್ ಗೊತ್ತಾ? ಕಬಡ್ಡಿ ಆಟ. ಕಬಡ್ಡಿ ಆಟದಲ್ಲಿ ನಾನು ನೀನು ವಿರೋಧಿಗಳು, ಅಂದ್ರೆ ನಾನೊಂದು ಪಾರ್ಟಿ ನೀನೊಂದು ಪಾರ್ಟಿ. ಅವಾಗ ನಮ್ಮ ಪಾರ್ಟಿನಲ್ಲಿ ಒಬ್ಬನಿದ್ದ, ಅವನು ಹುಡುಗ ಭಾಳ ದಪ್ಪಗಿದ್ದ, ಅವನು ಭಾಳ ಚೆನ್ನಾಗಿ ಆಟ ಆಡ್ತಾ ಇದ್ದ. ನಿಮ್ಮನ್ನೆಲ್ಲ ಔಟ್ ಮಾಡ್ಬಿಡ್ತಿದ್ದ ಅವನು. ಇದೆಲ್ಲ ಜ್ಞಾಪಕ ಇದೆಯಾ ಇಲ್ವಾ? ನಮ್ಮ ವಾರ್ಷಿಕೋತ್ಸವ ದಿವಸದಲ್ಲಿ ನನಗೆ ಫ್ಯಾನ್ಸಿ ಡ್ರೆಸ್ ಮಾಡಿದ್ ಗೊತ್ತಾ? ನೀನೇನು ಮಾಡಿದ್ದೆ ಜ್ಞಾಪಕ ಇದೆಯಾ? ನೀನು ಸ್ತ್ರೀ ವೇಷ ಮಾಡಿದ್ದೆ. ನೆನಪಾಯ್ತಾ? ಬಹಳಷ್ಟು ಚೇಂಜ್ ಆಗಿಬಿಟ್ಟಿದೆ. ನೆನಪಲ್ಲಿ ಇರದೇ ಇರುವಂತ ಒಂದು ಆ ನೆನಪು ಬೇರೆ, ಇದು ಬೇರೆ, ಸಿಕ್ಕಾಪಟ್ಟೆ ಚೇಂಜ್ ಆಗೋಗ್ಬಿಟ್ಟು. ರೈಟ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಸರ್. ಎಲ್ಲ ಹೋಗ್ತೀರಾ, ಶೂಟಿಂಗ್ ಹೋಗ್ತೀರಾ ಅಥವಾ ಈ ಥರ ಶೋಗೆ ಬರ್ತೀರಾ, ದಿಢೀರಂತ ಅನ್ಎಕ್ಸ್ಪೆಕ್ಟೆಡ್ ಕೆಲವು ಫ್ರೆಂಡ್ಸ್ ಬರ್ತಾರೆ. ಆ ಥರನ ಆಗಿದೆ ಸರ್? ಆ ರೀತಿ ಅದು ಹೇಳಿದ್ನಲ್ಲ, ಕಂಪ್ಲೀಟ್ ಶಿಫ್ಟ್ ಆದಾಗ ಇಲ್ಲಿ ಅವ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ನೋಡಿ ಸರ್, ಎಕ್ಸ್ಪೆಕ್ಟ್ ಮಾಡಿದ್ರೆ ಕರೆಸ್ತೀವಿ ಸರ್, ಬನ್ನಿ ಸರ್. ನಾವು ಬಂದ್ಬಿಟ್ಟು ನಾವು ಅದೇ ಲಿಂಗನಮಕ್ಕಿಯಲ್ಲಿದ್ದನು. ಇವ್ ನೋಡಿದಾಗಲ್ಲ ನೆನಪಾಗೋದು. ಒಂದ್ಸತಿ ಆಲೆ ಮನೆ ಹಾಕಿದ್ರು, ಓಕೆ ಕರೆದ್ಬಿಟ್ಟ. ನಮ್ಗೆ ಖುಷಿ. ಯಾಕಂದ್ರೆ ಕಬ್ಬಿನಲ್ಲೆಲ್ಲ ಇಲ್ಲಿ ಸಿಗ್ತಾ ಇರ್ಲಿಲ್ಲ. ಹೋಗಿದ್ದ ಸರಿಯ ರಾತ್ರಿ ಕುಡ್ದಿದ್ದು ಓಕೆ ಕುಡ್ದು ಮನೆ ಬಂದ್ರು ಎಲ್ಲ ಜಾಡ್ಸ ಶುರುವಾಯ್ತು. ಬಳ್ಳ ಅಂತಾರೆ. ಅದು ನೋಡಿದಾಗೆಲ್ಲ ಮೈಂಡ್ ಫಸ್ಟ್ ನೆನಪಾಗುತ್ತೆ. ಇನ್ನೊಂದ್ಸತಿ ಯಾವುದೋ ಲಿಂಗನಮಕ್ಕಿ ಹೋದಾಗ ನೈಟ್ ಸುಮಾರು 12 ಗಂಟೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಹಳ್ಳಿಗೆ. ಎಲ್ಲೋ ಈ ಜಾಗದಲ್ಲಿ ಎಲ್ಲೋ ಕರ್ಕೊಂಡು ಸ್ಮಶಾನದೊಳಗೆ ಹೋಗ್ತಾ ಇದೀವೋ ಅಂತ ಹೇಳಿದ್ರು. ನನಗೆ ಎದೆ ಡೆಸ್ಕ್ ಅಂದ್ಬಿಡ್ತು. ನಮ್ಮಲ್ಲಿ ಆ್ಯಕ್ಚುಲ್ ಆಗಿ ಹಳ್ಳಿದು ಕಾಲ್ ರಸ್ತೆ. ಅವಾಗಿನೆಲ್ಲ ರೋಡು ಗೀಡು ಆಗಿರಲಿಲ್ಲ, ಎಲೆಕ್ಟ್ರಿಸಿಟಿ ಎಲ್ಲ ಇರಲಿಲ್ಲ. ಕಾಡಿನಲ್ಲಿ ಹೋಗ್ಬೇಕು, ಸ್ವಲ್ಪ ಕಾಡಿನಲ್ಲಿ. ಅಲ್ಲೇ ಸ್ಮಶಾನ ಇತ್ತು. ಭೂತ ಇರುತ್ತಲ್ವಾ? ಹಾ ಭೂತ ಇರುತ್ತಪ್ಪ, ಏನು ತೊಂದರೆ ಇಲ್ಲ, ಏನಾಗಲ್ಲಪ್ಪ. ನಾನು ಹೇಳಿದೆ, ಭೂತ ಇದ್ರೆ ಹಿಂತಿರುಗಿ ನೋಡ್ಬೇಡ, ಭೂತ ಏನಂತೆ ತಿರುಗಿ ನೋಡಿದ್ರೆ ಹಿಡ್ಕೊತಿದೆಯಂತೆ, ಈ ಥರ ಹೇಳ್ತಿದ್ದೆ. ಹಾಗೆ ಜೋರಾಗಿ ಫಾಸ್ಟಾಗಿ ಹೋಗ್ಬಿಡ್ತೀವಿ. ನನಗೆ ಆ ಏಜು ಟೀನೇಜ್ 14-15. ಹೌದು. ನೀವು ಆಮೇಲೆ ಮಾಡಿದ್ರಿ. ಆ ಬೆಳೆಯೋ ಸ್ಟೇಜ್ ಅಲ್ಲಿ ಆಗುವಂತ ದೈಹಿಕ ಬದಲಾವಣೆಗಳು, ಅದರಿಂದ ಬರೋ ಗಲಾಟೆಗಳು, ಫಿಲ್ಮ್ಸ್ ಮಾಡಿದಿರಿ. ನಿಮ್ ಪರ್ಸನಲ್ ಲೈಫ್ ಹೇಗಿತ್ತು ಟೀನೇಜ್ ಸರ್? 6ನೇ ಕ್ಲಾಸಲ್ಲಿ ಇದ್ದಾಗಲೇ ನಮ್ಮ ಲಿಂಗನಮಕ್ಕಿ ಓದ್ತಿದ್ದಾಗಲೇ ಎದುರುಗಡೆ ಒಂದು ಇಂಜಿನಿಯರ್ ಹುಡುಗಿ ಇದ್ದಿದ್ಲು, ಬಹಳ ಚೆನ್ನಾಗಿದ್ದಿದ್ಲು. ಲವ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದೆ 6ನೇ ಕ್ಲಾಸಲ್ಲಿ. 6ನೇ ಕ್ಲಾಸಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದ ಹುಡುಗಿ, ಇಂಜಿನಿಯರ್ ಮಗಳು. ಅವಳು ಲವ್ ಮಾಡಕ್ ಶುರು ಮಾಡಿದೆ. ಫುಲ್ ಇಲ್ಲಿ ಟೈಮಲ್ಲಿ ಮನೆ ಇದ್ರು ಪಾಸ್ ಆಗೋದು, ಎಲ್ಲರೂ ಬರ್ತಾಳೆ ಅಂತ ಹೇಳಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗೋಯ್ತು ಅವರಿಗೆ. ನಾವು ಬೆಂಗಳೂರಿಗೆ ಹೋಗ್ಬೇಕು, ಮಕ್ಕಳು ಬೆಂಗಳೂರಿಗೆ ಹೋಗಿ ಅವಳು ಹುಡುಕ್ಬೇಕು. ನನ್ ಕಲ್ಪನೆ ಇರಲ್ಲ. ಬೆಂಗಳೂರು ಅಂದ್ರೆ ಲಿಂಗನಮಕ್ಕಿ ಇದ್ದಂಗೆ ಇರುತ್ತೆ, ಒಂದಿಷ್ಟು ಮನೆ ಇರುತ್ತೆ ಅಂತೇಳಿ ಆ ರೀತಿ ಒಂದು ಕಲ್ಪನೆ. ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಗೊತ್ತಾಗಿದ್ದು, ಕಾಲೇಜ್ ಡೇಸ್ ಬೆಂಗಳೂರು, ಅದಕ್ಕೂ ಇದಕ್ಕೂ ಬೆಂಗಳೂರಲ್ಲಿ ಎಲ್ಲಿ ಹುಡುಕ್ತೀರಾ, ಏನು ಹುಡುಕ್ತೀರಾ? ಸುಮ್ಮನೆ ಅಡಲ್ಟ್ಸ್ ಲವ್. ಅದು ಆ ಟೈಮಲ್ಲಿ ಈ ರೀತಿ ಆಗಿದೆ, ಆಗಿಲ್ಲ ಅಂತ. ಟ್ರಾನ್ಸ್ಫಾರ್ಮೇಶನ್ ಪೀರಿಯಡ್ ಅಲ್ಲಿ ಏನಾಗುತ್ತೆ, ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಹೌದು. ಸೊ ಬೈ ಚಾನ್ಸ್ ಸುಮ್ಮನೆ ಉಪ್ಪರಿಗೆ ಅಂತ ಇರುತ್ತೆ, ಆಮೇಲೆ ಉಪ್ಪರಿಗೆ ಹೋಗ್ಬಿಟ್ಟು ಅಲ್ಲಿ ಬುಕ್ಗಳೆಲ್ಲ ಇತ್ತು. ಇದು ಮಾಡಿ ನೋಡಿದಾಗ ಅಲ್ಲಿ ವಾಸಾಯನ ಕಾಮಶಾಸ್ತ್ರ ಎಲ್ಲ ತುಕ್ಕಿಡಿದು ಬಿದ್ದಿದ್ದು. ಯಾರ್ದು? ನಮ್ಮ ಚಿಕ್ಕಪ್ಪವ್ರದ್ದು, ಸೈಂಟಿಸ್ಟ್. ಹೌದು. ಅವರು ಪ್ಲಸ್ ಇದು ಮಾಡ್ಕೊಂಡು ಓಕೆ, ಅವರು ಹೈಸ್ಕೂಲ್ ಡೇಸ್ ಅಲ್ಲಿ ಇದು ಮಾಡ್ಕೊಂಡಿದ್ದು, ಕಾಲೇಜ್ ಡೇಸ್ ಎಲ್ಲ ನೋಡಿರ್ಬೋದು. ಎಲ್ಲ ತುಕ್ಕಿಡ್ದು ಹೋಗ್ಬಿಟ್ಟಿತ್ತು. ಅವಾಗ ಜಿರ್ಲೆ ಹಿಡ್ಬಿಟ್ಟು ಮಾಡಿ ಅದನ್ನೇ ಕೂತ್ಕೊಂಡು ಎಲ್ಲ ನೋಡೋದು. ಸೊ ಆವಾಗ ಎಲ್ಲ ಟೋಟಲಿ ರಿಯಲೈಸ್ ಆಗೋ ಇದು ಅಂತ ಓದೋದು. ಅದನ್ನ ಎಲ್ಲ ಇದು ಮಾಡಿ ಇಟ್ಕೊಂಡಿದ್ದು ಪುಸ್ತಕ ಇನ್ನೂ ಎಲ್ಲೋ ಮೂಲೆ ಬಿದ್ದಿರ್ಬೇಕು ಮನೆಯಲ್ಲಿ. ಸೊ ಅದೇನಂದ್ರೆ ಆ ಪೀರಿಯಡ್ ಆ ಕ್ಯೂರಿಯಾಸಿಟಿ ಇರುತ್ತೆ, ನೋಡಿಕೊಳ್ಳಿ ಅದು ಹೌದು ಓದೋಣ ಅನ್ಸುತ್ತೆ, ಇದು ಮಾಡುತ್ತೆ, ಇದೆಲ್ಲ ಇದಿರುವಂತದ್ದೇ. ಸೊ ಅದೇ ಎಲ್ಲಾರು ಒಂದ್ ರೀತಿ ನನಗೆ ಟ್ರಿಗರ್ ಮಾಡಿರ್ಬೋದು, ಇದು ಮಾಡ್ಕೊಂಡಿದ್ರಲ್ಲಿ ಯಾಕೆ ಇದು ಮಾಡಬಾರ್ದು ಅಂತೇಳಿ ಈ ರೀತಿ ಆ ಒಂದು ಪಿಕ್ಚರ್ ಮಾಡಬಾರ್ದು ಅಂತ ಅನುಭವ ಅಂತ ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಟ್ರಿಗರಿಂಗ್ ಎಲಿಮೆಂಟ್ ಇರಬೇಕು. ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್.